ಸೊ ನಾನು ಆಕ್ಚುಲಿ ಹುಟ್ಟಿದ್ದು ಬಳ್ಳಾರಿನಲ್ಲಿ. ಐ ವಾಂಟೆಡ್ ಟು ಡೂ ಸಮಥಿಂಗ್ ದಟ್ ಇಸ್ ಪ್ಯಾಷನೆಟ್ ಟುವರ್ಡ್ಸ್. ಸೊ ಐ ಯೂಸ್ ಟು ರೀಡ್ ಅ ಲಾಟ್. ಸೊ ನನ್ಗೆ ಈ ಬುಕ್ ರಿವ್ಯೂಸ್ ಬರೆಯೋದು ತುಂಬಾ ಇಷ್ಟ ಆಗ್ತಾ ಇತ್ತು. ಸೋ ಮೆನಿ ಮ್ಯಾಗಝಿನ್ಸ್ ನೀವು ನೋಡುವಾಗ, ಇವಾಗ ಲಂಕೇಶ್ ಪತ್ರಿಕೆ, ಇಂಟೆಗ್ರಿಟಿ ಇಸ್ ಅ ವೆರಿ core essence of journalism. When you're reporting news, news is news. Right. Bring it as it is. NRI Pulse ಅಲ್ಲಿ ಸಿಟಿ ನ್ಯೂಸ್ ನ ನೀವು ಎಡಿಟರ್ ಆಗಿದ್ರಿ ಅಂತ ಕೇಳ್ಪಟ್ಟೆ. ಏನಾದ್ರದು ಕತೆ ಮಾಡಿ ಎಕ್ಸಾಕ್ಟ್ಲಿ ಯಾರೋ ಏನೋ ಮಾಡಿದ್ರು, ಏನೋ ಒಂದು ಸ್ಕ್ಯಾಂಡಲ್ ಆಯ್ತು ಅಂದ್ರೆ ಅದೇ ವೈರಲ್ ಆಗೋಗುತ್ತೆ. ಯು ವಿಲ್ ಗೆಟ್ 2 million views in one day. ಖಬರ್ ಮ್ಯಾಗಝೀನ್ ಅಲ್ಲಿ. ಸೊ ದೇ ಸೆಡ್ ದೇ ಆಸ್ಕ್ ಮಿ ಟು ಸೆಂಡ್ ಸಮ್ ಸ್ಯಾಂಪಲ್. ಸ್ಟಾರ್ಟೆಡ್ ಇಂಟರ್ವ್ಯೂಯಿಂಗ್ ಅ ಲಾಟ್ ಆಫ್ ಪೀಪಲ್. ಇದು ಅಂಬಾಸಿಡರ್ಸ್ ಬರ್ತಾ ಇದ್ರು. ಆಮೇಲೆ ಇಲ್ಲಿ ಕೌನ್ಸಿಲೇಟ್ ಓಪನ್ ಆಯ್ತು ನೋಡಿ. ಸೊ ಅವಾಗ ಸ್ವಲ್ಪ ಕೌನ್ಸಿಲೇಟ್ ಅವ್ರದ್ದು ಒಂದಿಷ್ಟು ಪ್ರೋಗ್ರಾಮ್ಸ್ ಎಲ್ಲ ಇರ್ತಾ ಇತ್ತು. ಪರ್ಸನಲಿ ಎಂಜಾಯ್ ವರ್ಕಿಂಗ್ ವಿತ್ ವೀಣಾ ಅ ಲಾಟ್. ಓಕೆ, ಏನ್ ತುಂಬಾ ಮ್ಯಾಟರ್ ಆಗತ್ತೆ ಮ್ಯಾಮ್? ಮ್ಯಾಟರ್ ಆಗತ್ತೆ. ಜಾಗ್ರಿ ಲಿಟ್, ಇಂಡಿಯಾ ಕರೆಂಟ್ಸ್, ಖಬರ್, ಇದೆಲ್ಲನೂ ಕೂಡ ಜರ್ನಲ್ಸು, ಮ್ಯಾಗಝಿನ್ಸು ಇಂಡಿಯಾದಿಂದ ಶುರು ಆಯ್ತಾ? ಈ ಹೆಂಗೆ ಇದು ನಿಮ್ಮಲ್ಲಿ? ಇಂಡಿಯಾ ಕರೆಂಟ್ಸ್ ಅಲ್ಲಿ ಐ ರಿವ್ಯೂಡ್ ವೀಣಾಸ್ ಬುಕ್ ಪರ್ಪಲ್ ಲೋಟಸ್. ಐ ರಿವ್ಯೂಡ್ ದಟ್. ಅವಾಗ ಒಂಥರ ಡಿಸಿಷನ್ ಟೈಮ್. ಸೊ ಏನಾಯ್ತು, ನಾನು ಇವಾಗ ಅವರನ್ನ ನಾನು ಇಂಟರ್ವ್ಯೂ ಮಾಡಿದ್ರೆ ಇಬ್ರಿಗೂ ಎಕ್ಸ್ಕ್ಲೂಸಿವ್ ಕೊಡಕ್ ಆಗಲ್ಲ. ಯಾಕಂದ್ರೆ ಅವ್ರು ಹೇಳೋದ್ ಒಂದೇ. ಅದನ್ನ ಅದು ಅಲ್ಲಿ ಮಗುನ್ ಮಲಗಿಸಿದ್ರು. ಅದ್ ನೋಡಿದಾಗ ಅಪ್ಪ ಎಂತ ಸ್ಮೈಲ್. ಮಗುಗೆ ಊಟ ಮಾಡಕ್ ಆಗಲ್ಲ. ಶಿ ಕೆನಾಟ್ ಮೂವ್. ಗಾಡ್. ಅಂಡ್ ಶಿ ಇಸ್ ಜಸ್ಟ್ ಸಿಟ್ಟಿಂಗ್ ದೇರ್ ಸ್ಮೈಲಿಂಗ್. ಲೈಕ್ ಇಂಟರ್ವ್ಯೂ ಕಡೆ ಕಾಂಟ್ರಿಬ್ಯೂಷನ್ ಅಂತ ಬಂದಾಗ ಏನ್ ಮೇಡಮ್, ಗವರ್ನರ್ನ ಮಾಡಿದೀರಾ, ಆಮೇಲೆ ಇಂಡಿಯನ್ ಕಾಂಗ್ರೆಸ್ ಸಿಒ ಸೀಮಾನಂದ ಅವ್ರನ್ನೆಲ್ಲ ಇಂಟರ್ವ್ಯೂ ಮಾಡಿದೀರಾ, ನಾಗಭರಣ ಸರು, ಮತ್ತೆ ಜಯಂತ್ ಕಾಯ್ಕಿಣಿ ಸರು, ವಿ ಸುರೇಶು. ಸೊ ಯಾ, ನೀವು ಒಂದು ಫೋರಮ್ಗೆ ಕೋ-ಫೌಂಡರ್ ಆಗಿದ್ದೀರಾ ಅಂತ ಕೇಳ್ಪಟ್ಟೆ. ಸ್ಯಾರೀಸ್ ಟು ಸೂಟ್ಸ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಲ್ಲಿ ಪ್ರೆಸಿಡೆಂಟ್ ಆಗಿದ್ದೀರಿ ನೀವು. ಏನ್ ಮೇಡಮ್ ಇದು? ಇದ್ರದ್ದು ರೀಸೆಂಟ್ ಆಗಿ ಒಂದು ಇವೆಂಟ್ ಅನ್ನ ಕ್ಯಾಪ್ಚರ್ ಮಾಡಿದ್ವಿ, ನೀವು ಅಲ್ಲೂ ಕೂಡ ಮಾತಾಡಿದಿರಿ. ವಿಕಾಸ್ ಖನ್ನಾ ಅವ್ರದ್ದು ಜರ್ನಿ ನೀವು ಮಾಡಿದ್ರಾ? ವಿಕಾಸ್ ಖನ್ನಾ ಇಷ್ಟು ನಾನು ಇಂಟರ್ವ್ಯೂ ಮಾಡಿರೋದ್ರಲ್ಲಿ ದ ಮೋಸ್ಟ್ ಹಂಬಲ್ ಪರ್ಸನ್. Welcome to A Journey Across Borders. We are here to celebrate the incredible achievements of Kannadigas shining globally. I am your host, Ashwini Nadig. Along with cameraman Srivatsa Nadig, we bring you inspiring podcasts and stories from abroad. Welcome to Vidishdali Jivana. Subscribe now and join our global journey. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ಸತ್ಯ, ಸೇವೆ, ಸಂವೇದನೆ, ಈ ಮೂರು ಕೂಡ ಮಾಧ್ಯಮದ ಹೃದಯ ಅಂತ ಹೇಳ್ತಾರೆ. ಪ್ರಪಂಚದಲ್ಲಿ ಪ್ರತಿಯೊಂದು ಮೂಲೆನಲ್ಲೂ ನಡೀತಕ್ಕಂಥ ಘಟನೆಗಳನ್ನ ಸಂಕ್ಷಿಪ್ತವಾಗಿ ಎಲ್ಲರಿಗೂ ತಲುಪಿಸೋ ಕೈಗಳು ಯಾರು ಅಂದ್ರೆ ಪತ್ರಿಕೋದ್ಯಮ ಮತ್ತು ಮಾಧ್ಯಮ. ಸೊ ಅಂತಹ ಪತ್ರಕರ್ತನ ನಾನಿವತ್ತು ನಿಮ್ಗಾಗಿ ಪರಿಚಯ ಮಾಡ್ಕೊಡಕ್ಕೆ ರೆಡಿ ಇದ್ದೀನಿ. ಜ್ಯೋತ್ಸ್ನಾ ಹೆಗ್ಡೆ ಅಂತ. ನಮಸ್ತೆ ಜ್ಯೋತ್ಸ್ನಾ ಮೇಡಮ್. ನಮಸ್ಕಾರ ಅಶ್ವಿನಿ ಅವರೇ, ಥ್ಯಾಂಕ್ ಯು ನಮ್ಮ ಮನೆ ತನಕ ಬಂದಿದ್ದಕ್ಕೆ. ಇಟ್ಸ್ ಆ ಪ್ಲೆಷರ್ ಟು. ಸೊ ಹೇಗಿದ್ದೀರಾ? ಹೀಗೆ ನಡೀತಾ ಇದೆ. ಸೊ ಯಾ, ನಿಮ್ಮ ಬಗ್ಗೆ ಪರಿಚಯ ಮಾಡಬೇಕು ಅಂತ ತುಂಬಾ ದಿನದಿಂದ ಕಾಯ್ತಾ ಇದೆ. ಎಕ್ಸೈಟ್ಮೆಂಟ್ ಇಂದ ಬಂದಿದ್ದೀನಿ. ಸೊ ನೀವ್ ಯಾರು ಏನು ಅನ್ನೋದನ್ನ ಸ್ವಲ್ಪ ಜಿಸ್ಟ್ ಹೇಳಿದೀನಿ ಸಂಕ್ಷಿಪ್ತವಾಗಿ. ಲೆಟ್ ಮಿ ಡಿಗ್ ಇನ್ ಟು ಯುವರ್ ಜರ್ನಿ ಅಂತ. ಸೊ ಬಿಫೋರ್ ದಟ್, ನಮ್ಮ ಚಾನಲ್ ವಿದೇಶದಲ್ಲಿ ಜೀವನ ಅಂತ. ಸೊ ನಮ್ಮ ಚಾನಲ್ ಅಲ್ಲಿ ಇನ್ನೇನ್ ಅರೌಂಡ್ ಅಚೀವರ್ಸ್ ನ ಪಾಡ್ಕಾಸ್ಟ್ ಮಾಡ್ತಾನೆ ಇರ್ತೀವಿ. ಸೊ ನೀವು ಕೂಡ ನೋಡಿರ್ತೀರಿ ನಮ್ಮ ಚಾನಲ್ ನಲ್ಲಿ. ಸೊ ವಿ ವೆಲ್ಕಮ್ ಯು ಟು ಅವರ್ ಚಾನಲ್ ಅಂಡ್ ಅವರ್ ಥೀಮ್ ಮೇಡಮ್. Thank you Ashwini ಅವರೇ, thank you for having me. What you guys are doing is also very commendable. So thank you. ಇದು ಗೊತ್ತು ನನಗೆ ತುಂಬಾ ಕಷ್ಟದ ಕೆಲಸ. ಇಬ್ರು ಗಂಡ ಹೆಂಡತಿ ಸೇರಿ ಮಾಡುವಂತದ್ದು, ಒಬ್ಬೊಬ್ಬರಿಗೆ ಮಾಡಕ್ ಆಗಲ್ಲ ಇದು. So this is really a joint effort, takes a lot of time and dedication. ಅರ್ಥ ಆಗತ್ತೆ ನಂಗೆ. So yeah, thank you for highlighting some of the work that all of us do. Yes madam. So first basic question ಕೇಳೋದು ಎಲ್ರಿಗೂ, ಎಲ್ಲಿಯವರು ಜ್ಯೋತ್ಸ್ನಾ ಅವರು? ಹುಟ್ಟಿದಲ್ಲಿ, ಬೆಳೆದಿದ್ದಲ್ಲಿ, ವಿದ್ಯಾಭ್ಯಾಸ ಯಾವ ಥರ ಆಯಿತು, ಆ್ಯಂಡ್ ಇಲ್ಲಿ ಅಮೇರಿಕಾ ಅಟ್ಲಾಂಟಾಗೆ ನಿಮ್ಮ ಒಂದು ಜರ್ನಿ ಹೆಂಗಾಯ್ತು, ಯಾವಾಗ ಬಂದ್ರಿ, ಅದೆಲ್ಲ ಒಂದು ಸ್ಮಾಲ್ ಸ್ಟೋರಿ ನಿಮ್ಮ ಕಡೆಯಿಂದ ಆಗ್ಬೋದಾ ಅಂತ. ಖಂಡಿತ
ಎಸ್. ಸೊ ನಾನು ಆಕ್ಚುಲಿ ಹುಟ್ಟಿದ್ದು ಬಳ್ಳಾರಿನಲ್ಲಿ. ಬಳ್ಳಾರಿ? ಹಾ, ಬಳ್ಳಾರಿ. ಓ ವಾವ್. ನಮ್ಮಮ್ಮ ಬಳ್ಳಾರಿ ಕಡೆಯವರು. ಅಲ್ಲಿ Okay. ಗುಡೇಕೋಟೆ ಅಂತ ಒಂದು ಹಳ್ಳಿ ಇದೆ. ಓಕೆ. ಸೊ ಹಾ. ಗುಡೇಕೋಟೆಯಲ್ಲಿ ಅಲ್ಲಿದ್ರು. ಆಮೇಲೆ ಅದ್ ಸ್ವಲ್ಪ ಹಳ್ಳಿ. ಸೊ ಹಾಸ್ಪಿಟ್ಲಿಗೆ ಬಳ್ಳಾರಿ ಸ್ವಲ್ಪ ದೊಡ್ಡ ಸಿಟಿ ಅಲ್ವಾ, ಸೊ ಯಾ. ಅಲ್ಲಿಗೆ ಬಂದಿದ್ರು. ಹ್ಮ್. ಸೊ ಅಲ್ಲಿ ಹುಟ್ಟಿದ್ದು. ಅಲ್ಲಿಂದ ಆಮೇಲೆ ನಾನು ಬೆಂಗಳೂರಲ್ಲೇ ಬೆಳ್ದಿದ್ದೆಲ್ಲ ಬೆಂಗಳೂರು. ನಮ್ ತಂದೆ ಬೆಂಗಳೂರವರು. ಓಕೆ. ಸೊ ಅಲ್ಲಿಂದ ಬೆಂಗಳೂರು. ಹಾ. ಆಮೇಲೆ ಓದಿದ್ದೆಲ್ಲ ನಾನು ಮೊದ್ಲು ಅರಬಿಂದೋ ಸ್ಕೂಲಲ್ಲಿ ಓದಿದ್ದೆ. ಓಕೆ. ಹಾ. ಆಮೇಲೆ ಒಂದ್ ಸ್ವಲ್ಪ ದಿನ, ಒಂದ್ 2 ವರ್ಷ ಅಲ್ಲಿ ನಮ್ ತಂದೆ ಇದ್ರಲ್ಲಿ RVC ಅಲ್ಲಿ ಪ್ರೊಫೆಸರ್ ಆಗಿದ್ರು. ಒಂದ್ 2 ವರ್ಷ ಇದ್ರಲ್ಲಿ ಕೆಂಗೇರಿ ಉಪನಗರದಲ್ಲಿ ಇದ್ವಿ ನಾವು. ಸೊ ಆಗ ಜ್ಞಾನಬೋಧಿನಿ ಸ್ಕೂಲ್ ಅಲ್ಲಿ ಓದ್ದೆ. ಆಮೇಲೆ ಕಾರ್ಮಲ್ ಕಾನ್ವೆಂಟ್ ಅದಾದ್ಮೇಲೆ ಪೂರ್ತಿ ಕಾರ್ಮಲ್ ಕಾನ್ವೆಂಟ್ ಅಲ್ಲಿ ಓದಿದ್ದು. ಆಮೇಲೆ ವಿಜಯ ಹೈಸ್ಕೂಲು. ವಿಜಯ ಹೈಸ್ಕೂಲ್ ಇಂದ ಆಮೇಲೆ ಮತ್ತೆ ಇದು ಯಾವ್ದದು RVC ಅಲ್ಲಿ ಇಂಜಿನಿಯರಿಂಗ್ ಇನ್ಸ್ಟ್ರುಮೆಂಟೇಶನ್ ಓದಿದ್ದು ನಾನು. ಅಲ್ಲಿಂದ ಇನ್ಸ್ಟ್ರುಮೆಂಟೇಶನ್ ಆಯ್ತು. ಆಗಿದ್ ಕೂಡ್ಲೆ ಅಪ್ಪ ಅಮ್ಮ ಸಾಕು ಮದ್ವೆ ಮಾಡಿ ಕಳಿಸ್ತೀವಿ ಅಂತ. ಆಗೆಲ್ಲ ಗೊತ್ತಲ್ಲ, ಎಲ್ಲ ಅರೇಂಜ್ ಮ್ಯಾರೇಜು, ಲವ್ ಗಿವು ಎಲ್ಲ ಯಾರಿಗೂ ಏನೋ ಗೊತ್ತಿರ್ಲಿಲ್ಲ. ಸೊ ಅದೆಲ್ಲ ಜೆನ್ಸಿಗ್ ಬಿಟ್ಕೊಟ್ಬಿಟ್ಟಿದೀವಿ ಈಗ. ಅಷ್ಟೇ. ಅಯ್ಯೋ, ನಮ್ದಂತೂ ಅಲ್ಲಿ ಹೆಂಗಾಯ್ತು ಅಂದ್ರೆ, ನಮ್ ಅಂಕಲ್ ಇದ್ದಾರೆ, ಅವ್ರು ವೆಟರ್ನರಿ ಡೈರೆಕ್ಟರ್ ಆಗಿದ್ರು. ಸೊ ಅವ್ರು ನಾಯಿ, ಇನ್ನೊಬ್ರು ಡೈರೆಕ್ಟರ್ ಇದ್ರು, ಅವ್ರಿಗೆ ನಾಯಿ ಬೇಕಿತ್ತಂತೆ. ನಮ್ಮನೇಲಿ ಒಂದ್ ಹುಡುಗಿ ಇದಾವ, ನಮ್ಮನೇಲಿ ಒಂದ್ ಹುಡುಗ ಇದ್ದಾನೆ ಅಂತ ಹೇಳಿದ್ರು. ಅಲ್ಲೇ ಸರಿ ಫೋಟೋ ಅವ್ರಗಳೇ ಅಪ್ಪ ಅಮ್ಮನೂ ಅಲ್ಲ, ಅದ್ ಯಾವ್ದೋ ಅಂಕಲ್ ಅದ್ಯಾವ್ದೋ ಆಫೀಸರ್ನ ಮೀಟ್ ಮಾಡಕ್ ಹೋಗಿ ಅಲ್ಲಲ್ಲೇ ಎಕ್ಸ್ಚೇಂಜ್ ಮಾಡ್ಕೊಂಡ್ರು. ಎಲ್ರು ಓಕೆ ಅಂದ್ರು. ಆಮೇಲೆ ಸರಿ, ಆಗೆಲ್ಲ 90s ಅಲ್ಲಿ ತುಂಬಾ ಎಕ್ಸ್ಪೆನ್ಸಿವ್ ಕಾಲ್ ಮಾಡಕ್ಕೆ ಎಲ್ಲ. ಕರೆಕ್ಟ್. ಟ್ರಂಕ್ ಕಾಲ್ಸ್. ಹಾ, ಸೊ ಜಾಸ್ತಿನೂ ಮಾಡಕ್ ಆಗಲ್ಲ. ಸರಿ, ಏನೋ ಫೋನ್ ನಲ್ಲಿ ಒಂಚೂರು ಮಾತಾಡ್ತು, ಫೋಟೋಗಳೆಲ್ಲ ನೋಡಿತ್ತು. ಇಲ್ಲ ಡೇಟ್ ಟೈಮ್ ಇಲ್ಲ ನಮ್ ಹುಡುಗಂಗೆ ಅಂತ ಹೇಳಿದ್ರು ಬರಕ್ಕೆ. ಸರಿ, ಅವ್ರೆಲ್ಲಿದ್ರು ಹುಡುಗ? ಆವಾಗ ಹುಡುಗ ಮಿಶಿಗನ್, ಸತ್ಯ ಮಿಶಿಗನ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಸೊ ಬರೀ 1 ವಾರನೋ 1.5 ವಾರನೋ ಅಷ್ಟೇ ಟೈಮ್ ಇದೆ ಅಂತ ಹೇಳಿದ್ರು. ಸರಿ, ಹಂಗಿದ್ರೆ ಮದ್ವೆ ಡೇಟು ಫಿಕ್ಸ್ ಮಾಡ್ಬಿಡೋಣ ಅಂತ ಎಲ್ಲ ಅಲ್ಲೇ ಮದ್ವೆ ಡೇಟು ಫಿಕ್ಸ್ ಆಗೋಯ್ತು. ನಾನ್ ಡೈರೆಕ್ಟ್ ಆಗಿ ಏರ್ಪೋರ್ಟ್ ಅಲ್ಲಿ ಹೋಗಿ ಮೀಟ್ ಮಾಡಿದ್ದು ಸತ್ಯನ. ಸತ್ಯವಾಗ್ಲೂ ಸತ್ಯ ಅವ್ರನ್ನ ಮೀಟ್ ಮಾಡಿದ್ರಿ? ಹೌದು. ಅದು ಬರೋ ತನಕ ಎಲ್ರಿಗೂ ಗ್ಯಾರಂಟಿ ಇರ್ಲಿಲ್ಲ. ಆಮೇಲೆ ಅಲ್ಲೇ ಮೀಟ್ ಮಾಡಿ, ಆಮೇಲೆ ಹಂಗೆ ನೆಕ್ಸ್ಟ್ ದಿನ ಮದ್ವೆ ಮಾಡ್ಕೊಂಡು 1 ವಾರದಲ್ಲಿ ಅವಾಗ ಅಯೋವಾ ಅಲ್ಲಿ ಇದ್ರು ಸತ್ಯ. ಆ ಟೈಮಲ್ಲಿ ಮದ್ವೆ ಆದ್ಮೇಲೆ ಅಯೋವಾಗ್ ಬಂದ್ವಿ. ಒಳ್ಳೆ ಡೈರೆಕ್ಟರ್ ಕೊಟ್ರೆ ಒಳ್ಳೆ ಮೂವಿ ಹಿಟ್, ಸೂಪರ್ ಹಿಟ್ ಮೂವಿ ಆಗತ್ತ ಮ್ಯಾಮ್ ಇದು. ಒಂದೇ ದಿನದಲ್ಲಿ ಫಿಕ್ಸ್ ಆದ ಮದುವೆಯ ಕತೆ ಜ್ಯೋತ್ಸ್ನಾ ಅವ್ರದ್ದು ಅಂತ. ಅದ್ ಸ್ವಲ್ಪ ಮಾತಾಡಿದೆ, ಅದ ಅಷ್ಟೊಂದಿಲ್ಲ, ಮಾತಾಡ್ತು ಮಧ್ಯದಲ್ಲಿ. ಬಟ್ ಯಾ, ಡೆಫಿನೆಟ್ಲಿ ನೋಡಂತೂ ನೋಡಿರ್ಲಿಲ್ಲ. ಅಂಡ್ ವಿ ಡಿಡ್ ನಾಟ್ ನೋ ದ ಫ್ಯಾಮಿಲಿ ಆಲ್ಸೋ. ನಮ್ದು ಅಂಕಲ್ಗೆ ಯಾರೋ ಗೊತ್ತಿರೋರಲ್ವಾ. ರೈಟ್. ಸೊ ಈಗ ಅಲ್ಲಿ ಮದ್ವೆ ಎಲ್ಲ ಆಯ್ತು, ಅಯೋವಾಗ್ ಬಂದ್ವಿ. ಅಯೋವಾ ಆದ್ಮೇಲೆ ಅಲ್ಲಿಂದ ನಾನು ಬರೀ ಒಂದು 9 ಮಂತ್ಸ್ ಅಷ್ಟೇ ಇದ್ದಿದ್ದು. ಸೊ ಅಷ್ಟೊಂದೆಲ್ಲ H1B H4 ಅಲ್ಲಿ ಇರೋರು ಕೆಲಸ ಮಾಡಕ್ ಆಗ್ತಾ ಇರ್ಲಿಲ್ಲ. ಯು ಹ್ಯಾಡ್ ಟು ಬಿ ಡಿಪೆಂಡೆಂಟ್, ಅಂಡ್ ಸಮ್ ಕಂಪನಿ ಹ್ಯಾಸ್ ಟು ಸ್ಪಾನ್ಸರ್ ಯು. ಸೊ ಆಗ ತುಂಬಾ ಡಿಮ್ಯಾಂಡು ಇತ್ತು. ಸೊ ಸರಿ, ದ ಐಡಿಯಾ ವಾಸ್, ಸತ್ಯನು ಅವಾಗ ಮಾಸ್ಟರ್ಸ್ ಮಾಡೋರಿದ್ರು. ಸೊ ದೆನ್ ಆಮೇಲೆ ವಿ ಮೂವ್ ಟು ಬಾಲ್ಟಿಮೋರ್. ಸೊ ಸತ್ಯ ಮಾಸ್ಟರ್ಸ್ ಶುರು ಮಾಡಿದ್ರು. ಅವರು ಮಾಡಿ ಇನ್ನೇನ್ ಮುಗಿಸಿದ ಕೂಡ್ಲೆ ಇನ್ನು ಅವರು ಐ ಥಿಂಕ್ ಬರೀ 6 ತಿಂಗಳೇನೋ ಸ್ಟಾರ್ಟ್ ಮಾಡಿದ್ರು. ನೀನು ಶುರು ಮಾಡ್ಕೋ ಅಂತ. ಸೊ ನಾವಿಬ್ರು ಮಾಸ್ಟರ್ಸ್ ಮಾಡಿದ್ವಿ ಅಲ್ಲೇನೆ ಬಾಲ್ಟಿಮೋರ್ ಲೋಯೋಲಾನಲ್ಲಿ. ಇಬ್ರು ಮಾಸ್ಟರ್ಸ್ ಮಾಡಿದ್ವಿ. ಯಾವ ಇಯರ್ ಮೇಡಮ್ ನೀವು ಇಲ್ಲಿ ಬಂದಿದ್ದು ಅಂತ? ನಾನ್ ಇದು US ಬಂದಿದ್ದು 1996 US ನೋಡಿದೀರಾ ನೀವು? ಹೌದು. ತುಂಬಾ ಟ್ರಾನ್ಸ್ಫಾರ್ಮೇಶನ್ ಆಗಿದೆ 96 ಇಂದ ಇವಾಗ. ನಾಟ್ ಇವನ್ ಇಮ್ಯಾಜಿನ್. ಆಗೆಲ್ಲ ಸೆಲ್ ಫೋನ್ಸ್ ಇರ್ಲಿಲ್ಲ. ಎನಿವೇ, ದಟ್ಸ್ ಅ ಡಿಫರೆಂಟ್ ಸ್ಟೋರಿ. ಅದ್ ಇನ್ನೇನಾದ್ರೂ ಬೇರೆ ಅಡ್ವೆಂಚರ್ ಸ್ಟೋರಿ ಇರುವಾಗ ಆ ಸ್ಟೋರಿ ಹೇಳ್ತೀನಿ. ಏನೆಲ್ಲ ನಿಜವಾಗ್ಲೂ ಅವಸ್ಥೆ ಇತ್ತು ಅವಾಗ. ಸೊ ಆಮೇಲೆ ಮಾಸ್ಟರ್ಸ್ ಮುಗಿಸಿದ್ವಿ. ಅದೇನಾಯ್ತು, ಸತ್ಯ ಆಗ ಇದು AT&T ಬೆಲ್ ಲ್ಯಾಬ್ಸ್ ಅಲ್ಲಿ ಮಾಡ್ತಾ ಇದ್ರು. ಸೊ ಆಗ ಇವರು ಶೀಲಾಮೂರ್ತಿ, ನೀವು ಕೇಳಿರ್ಬಹುದು, ಶಿ ಇಸ್ ಅ ಅಟರ್ನಿ, ಬಾಲ್ಟಿಮೋರ್ ಬೇಸ್ಡ್ ಅವರು. ಸೊ ಅವ್ರ ಮೂಲಕ AT&T ಇದೆಲ್ಲ H1 ಗ್ರೀನ್ ಕಾರ್ಡ್ ಪ್ರಾಸೆಸಿಂಗ್ ಎಲ್ಲ ಆಗ್ತಾ ಇತ್ತು. ಸೊ ಗ್ರೀನ್ ಕಾರ್ಡ್ ಬಂತು, ಅದೇ ವರ್ಷ ನಂದು ಮಾಸ್ಟರ್ಸ್ ಮುಗೀತು. ಅಂಡ್ ಆಗ ಅವ್ರು ಹೊಸದಾಗಿ ಒಂದು ಸಾಫ್ಟ್ವೇರ್ ಡಿವಿಷನ್ ಶುರು ಮಾಡ್ಕೊಂಡಿದ್ರು ಅಲ್ಲಿ, ಶೀಲಾಮೂರ್ತಿ ಅವರು, ಇಮಿಗ್ರೇಷನ್ ಇದ್ರದ್ದು. ಸೊ ಆವಾಗ ನನ್ನನ್ನು ಕೇಳಿ, ಹೆಂಗು ಮಾಸ್ಟರ್ಸ್ ಆಗಿದೆಯಲ್ಲ, ಡು ಯು ವಾಂಟ್ ಟು ಜಾಯಿನ್ ಅಸ್ ಅಂತ. ಆವಾಗ ನಾನಲ್ಲಿ ಸೇರ್ಕೊಂಡೆ. ಒಂದ್ ಸ್ವಲ್ಪ ವರ್ಷ ಆದ್ಮೇಲೆ ಸತ್ಯ ಇನ್ನೊಂದಿಷ್ಟು ಏನೇನೋ, ಅವ್ರು ಇನ್ನೊಂದಿರ ಕಾರ್ನೆಗಿ ಮೇಲೆ ಏನೇನೋ ಮಾಡ್ಕೊಂಡ್ರು. ಸೊ ಹಿ ಸ್ಟಾರ್ಟೆಡ್ ಟೀಚಿಂಗ್.
ಓ ಸೊ ದೆನ್ ಈ ಸೆಡ್ ನೀನು ಬರ್ತೀಯ ನಾನು ಸೊ ಸೇರ್ಕೊಂಡೆ. ಟೀಚಿಂಗ್ ಯಾವ ಟೌಸನ್ ಸ್ಟೇಟ್ ಅಲ್ಲಿ ಮಾಡ್ತಾ ಇದ್ರು. ಆಮೇಲೆ ಹೀಸ್ ಟು ಟೀಚ್ ಆನ್ಲೈನ್ ಆಲ್ಸೋ. ಅವಾಗೆಲ್ಲ ಯಾವ್ದಪ್ಪ ಅದು ಫಿನಿಕ್ಸ್ ಯೂನಿವರ್ಸಿಟಿ ಇದೆ, ಆನ್ಲೈನ್ ಯೂನಿವರ್ಸಿಟಿ ಇದೆ. ಸೊ ಹೀಸ್ right. ಟು ಟೀಚ್ ಬೋತ್ ಆನ್ಲೈನ್ ಅಂಡ್ ಇದ್ರಲ್ಲಿ ಯಾವ ಸ್ಟೂಡೆಂಟ್ಸ್ಗೆ? ಎಲ್ಲ ಅಂಡರ್ ಗ್ರಾಡ್ಸ್ ಗ್ರಾಜುಯೇಟ್ಸ್ಗೆ. ವಾವ್. ಸೊ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್. ಇಂಜಿನಿಯರಿಂಗ್ Yeah. ಸೊ ದೆನ್ ಐ ಆಲ್ಸೋ ಸ್ಟಾರ್ಟೆಡ್. ಸೊ ನಾನ್ ಹೇಳ್ಕೊಡ್ತಾ ಇದ್ದಿದ್ದು ಆಗ ಅಂಡರ್ ಗ್ರಾಡ್ಸ್ಗೆ ಸ್ವಲ್ಪ ರಿಕ್ವೈರ್ಡ್ ಕೋರ್ಸ್ ಇತ್ತು. ಸೊ ತುಂಬಾ ಕಿಡ್ಸ್ ಬರೋರು. ಅದು ಸ್ಟೇಟ್ ಯೂನಿವರ್ಸಿಟಿ ಅಲ್ಲ, ಫೀಸು ಇನ್ ಸ್ಟೇಟ್ ಅವ್ರಿಗೆ ಲೆಸ್ ಇರುತ್ತೆ. ರೈಟ್. ಸೊ ಕಿಡ್ಸ್ ಜಾಸ್ತಿ ಇರ್ತಾರೆ. ಸೊ ವಿ ವುಡ್ ಹ್ಯಾವ್ ಅಂಡರ್ ಗ್ರಾಡ್ ಕಿಡ್ಸ್ ಎನಿವೇರ್ 30 to 35 ಸ್ಟೂಡೆಂಟ್ಸ್ ಇರ್ತಾ ಇದ್ರು. ಸೊ ನಾನು ಬೆಳಗ್ಗೆ ಶಿಲಾಮೂರ್ತಿ ಅವ್ರದ್ದು ಮಾಡ್ಕೊಂಡು ಮತ್ತೆ ಸಂಜೆ ಅರೌಂಡ್ 4 o'clock ಈ ಕಡೆ ಬಂದು ಟೀಚಿಂಗಿಗೆ. ಟೀಚಿಂಗ್ ಮಾಡ್ತಾ ಇದ್ದೆ. ಹೌದು. ಯಾ ಎಲ್ಲ ಪ್ರತಿಯೊಂದು ಪಯಣನೂ ಕ್ಯಾಪ್ಚರ್ ಮಾಡಕ್ ನಾನು ರೆಡಿ ಇದೀನಿ ಇವತ್ತು. ಸೊ ಒಂದಂತೂ ಸತ್ಯ, IT ಓದಿರೋದು, ಹೌದು. ಕಂಪ್ಯೂಟರ್ ಸೈನ್ಸ್ ವಿಭಾಗ, ಹೌದು. ಶುರು ಮಾಡಿದ್ದು ಬಾಲ್ಟಿಮೋರ್ ಅಲ್ಲಿ ಸ್ಟೇಟ್ ಯೂನಿವರ್ಸಿಟಿನಲ್ಲಿ ಫ್ಯಾಕಲ್ಟಿ ಆಗಿ. ಇಲ್ಲ ಆಕ್ಚುಲಿ ಶಿಲಾಮೂರ್ತಿ ಅವ್ರದ್ದು ಸಾಫ್ಟ್ವೇರ್ ಫರ್ಮ್ ಅಲ್ಲಿ ಅಲ್ಲಿಂದ ಸಾಫ್ಟ್ವೇರ್ ಡಿವಿಷನ್. ಅಲ್ಲಿಂದಾನೆ ಸೈಮಲ್ಟೇನಿಯಸ್ ಆಗಿ ಪ್ಯಾರಲಲ್ ಆಗಿ ಟೀಚಿಂಗ್ ಅನ್ನ ಶುರು ಮಾಡ್ಕೊಂಡ್ರಿ. ಹೌದು. ಹೆಂಗಿತ್ತು ಲೈಕ್ ಆ ಅನುಭವ ಟೀಚಿಂಗ್ ಫ್ಯಾಕಲ್ಟಿ ಆಗಿ? ಬಿಕಾಸ್ ಯು ಹ್ಯಾಡ್ ಅನ್ ಎಕ್ಸ್ಪೀರಿಯನ್ಸ್ ಇನ್ ಇಂಡಿಯಾ, ಬ್ಯಾಕ್ ಇನ್ ಇಂಡಿಯಾ ಟೀಚಿಂಗ್. ಇಲ್ಲ ಟೀಚಿಂಗ್ ಏನು ಇರ್ಲಿಲ್ಲ. ಯಾ ಬಟ್ ಒನ್ ಥಿಂಗ್ ಇಸ್ ಇಟ್ಸ್ ಅ ವೆರಿ ಥ್ಯಾಂಕ್ಲೆಸ್ ಜಾಬ್. ಐ ನೋ ಇಟ್ಸ್ ಅ ವೆರಿ ನೋಬಲ್ ಪ್ರೊಫೆಷನ್ ಅಂತಾರೆ, ಬಿಕಾಸ್ ಐ ಆಮ್ ಇನ್ ಟು ದಟ್ ಪ್ರೊಫೆಷನ್ ಅಲ್ಲ ಅದಕ್ಕೆ. ಸೊ ಬಟ್ ಇಟ್ಸ್ ಡಿಫ್ರೆಂಟ್. ಅದು ಯು ವಿಲ್ ಲರ್ನ್ ದ ಪ್ರೊಸೀಜರ್ ಆಸ್ ಯು ಗೋ. ಸಿ ನಾವೆಲ್ಲ ಓದುವಾಗ ಇಂಜಿನಿಯರಿಂಗ್ ವಿ ಆರ್ ವೆರಿ ಅಫ್ರೇಡ್ ಆಫ್ ಅವರ್ ಪ್ರೊಫೆಸರ್ಸ್. ಎಸ್, ಮಾತಾಡೋಕೆ ಹೆದರ್ಕೋತಾ ಇದ್ವಿ. ಮಾತಾಡಕ್ಕೆ ಹೆದರ್ಕೊಳ್ತಾ ಇದ್ವಿ. ಇಲ್ಲೆಲ್ಲ ಹಾಗಿಲ್ಲ, ದೇ ಜಸ್ಟ್ ವಾಕ್ ಇನ್. ಕೆಲವ್ರು ಲೇಟ್ ಆಗಿ ಬರ್ತಾರೆ, ಒಬ್ನಂತೂ ನಿದ್ದೆ ಮಾಡ್ತಾ ಇರ್ತಾನೆ. ಸೊ ಅವ್ರನ್ನೇನು ನೀವು ಡಿಸ್ಟರ್ಬ್ ಮಾಡೋಂಗಿಲ್ಲ, ಕೇಳೋಂಗಿಲ್ಲ, ಪನಿಷ್ಮೆಂಟ್ ಏನು ಇಲ್ವಲ್ಲ ಇಲ್ಲಿ? ಇನ್ನೇನು ಇಲ್ಲ. ಸಿ ಬೇಸಿಕ್ಲಿ ದೆನ್ ಯು ಹ್ಯಾವ್ ಟು ಡೆವಲಪ್ ದ ಮೈಂಡ್ ಸೆಟ್. ಇಫ್ ದೇ ಡೋಂಟ್ ಡೂ ಇಟ್, ಅವ್ರು ದುಡ್ಡು ಖರ್ಚು ಮಾಡ್ಕೊಂಡು ಬರ್ತಾ ಇದಾರೆ, ಅವ್ರು ಓದ್ಲಿಲ್ಲ ದೇರ್ ವಿಷನ್ ವಿಲ್ ಅಂತ. ಅವ್ರಿಗೆ ಇಲ್ಲ ಅಷ್ಟೇ. You have to develop that attitude, but you have to also learn to give back and approach. ಅವಾಗ ಏನಾಗುತ್ತೆ ಅಂದ್ರೆ you teach in a different way. You learn also. See ಇಲ್ಲಿ ಮಾಸ್ಟರ್ಸ್ ಮಾಡುವಾಗ only you learn, because learning is so different here. It is about ಅಂಡರ್ಸ್ಟ್ಯಾಂಡಿಂಗ್. ಅದು ಬರೀ ನಾವ್ ಇಂಡಿಯಾಲ್ ಏನು ಉರ್ದು ಹಚ್ಚಿ ಏನ್ ಹೊಡೆದು ಬರಿತಾ ಇದ್ವಿ, ಎಲ್ಲ ಕ್ಲೀನ್ ಆಗಿ ಮಾಡ್ಕ. ಇಲ್ಲಿ ಹಂಗ್ ಮಾಡಕ್ ಆಗೋದೇ ಇಲ್ಲ. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಫ್ ಯು ಹ್ಯಾವ್ ಟು ಡೂ ವೆಲ್. ಸೊ ಅದನ್ನ ಟೀಚ್ ಮಾಡ್ಬೇಕಾದ್ರೆ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ಬೇಕು. ಸೊ ಇಟ್ ಟೇಕ್ಸ್ ಅ ಲಾಟ್ ಆಫ್ ವರ್ಕ್ ಟು ಬಿ ಅ ಪ್ರೊಫೆಸರ್. ನಾಲೆಡ್ಜ್ ಇರ್ಬೇಕು. Because kids also, some of the kids who are really interested will ask you very intelligent questions. ಸೊ ಆಗ ನಾನ್ ಟೀಚ್ ಮಾಡ್ತಾ ಇದ್ದಿದ್ದು ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಅಂತ. ಅವಾಗೆಲ್ಲ ಟೆಲಿಮಾರ್ಕೆಟಿಂಗ್. ಸೊ ನಾವು ಪ್ರಾಜೆಕ್ಟ್ಸ್ ಕೊಡ್ಬೇಕಿತ್ತು. ಸೊ ದೇ ಕಮ್ ಅಪ್ ವಿತ್ ನಾವೆಲ್ ಐಡಿಯಾಸ್. ಯು ಹ್ಯಾವ್ ಟು ವರ್ಕ್ ವಿತ್ ದೆಮ್ ಟು ಮೇಕ್ ಶೋರ್ ದಟ್ ಪ್ರಾಜೆಕ್ಟ್ ಇಸ್ ಆಕ್ಚುಲಿ ವ್ಯಾಲಿಡ್. ಅವಾಗೆಲ್ಲ ಇಂಟರ್ನೆಟ್ ಈ ತರ ಇರ್ಲಿಲ್ಲ. ಸೊ ಯು ಹ್ಯಾಡ್ ಟು ರೀಡ್ ಬುಕ್ಸ್, ಯು ಹ್ಯಾಡ್ ಟು ಬಿ ನಾಲೆಜಬಲ್ ಟು ರಿಯಲಿ ಒಂಥರ ಟು ಕನೆಕ್ಟ್ ವಿತ್ ದ ಸ್ಟೂಡೆಂಟ್ಸ್. ಹೆಂಗ್ ಬ್ಯಾಲೆನ್ಸ್ ಮಾಡ್ತಾ ಇದ್ರಿ ಜ್ಯೋತ್ಸ್ನಾ ನೀವು? ಅವ್ರ IT ಫಾರ್ಮ್ ಅಲ್ಲಿ ವರ್ಕ್ ಮಾಡ್ಕೊಂಡು ಪ್ಯಾರಲಲ್ ಆಗಿ ಈವ್ನಿಂಗ್ ಇಲ್ಲಿ ವರ್ಕ್ ಮಾಡೋದು ಅಂದ್ರೆ ಇಟ್ಸ್ ಟೆರಿಬಲ್. It's a passion. You develop, ಒಂದು ನಾಲೆಡ್ಜ್ಗೆ ವೆನ್ ಯು ಡೆವಲಪ್ you will do it. ನಮ್ ತಂದೆಗೆ ಎರಡೆರಡು ಮಾಸ್ಟರ್ಸ್ ಇದೆ. ಒನ್ ಮಾಸ್ಟರ್ಸ್ ಇನ್ ಕೆಮಿಸ್ಟ್ರಿ, ಮಾಸ್ಟರ್ಸ್ ಇನ್ ಅಮೆರಿಕನ್ ಲಿಟ್ರೇಚರ್. ಎರಡು ಟೋಟಲಿ ಆಪೋಸಿಟ್ ಡೈರೆಕ್ಷನ್. ಬಟ್ ನಾಲೆಡ್ಜ್, ನಾನ್ ನಮ್ ತಾತಂದು ಪ್ರಿಂಟಿಂಗ್ ಪ್ರೆಸ್ ಇತ್ತು. ಈಗ ನನ್ಗೆ ಒಂದೊಂದೇ ಹಂತ ಗೊತ್ತಾಗ್ತಾ ಇದೆ ನಿಮ್ ಪಯಣ ಜರ್ನಲಿಸಮ್ ಆಗಿ ಯಾಕೆ ಬಂತು ಅಂತ. ಬಟ್ ಒಂದಂತೂ ಸ್ಟೇಟ್ಮೆಂಟ್ ಅನ್ನ ಹಾಕ್ಬೋದು ನಾಳೆ. ಈಗ ನೀವು ನಿಮ್ಮ ನ್ಯೂಸ್ ಪೇಪರ್ಸ್ ಅಲ್ಲಿ, ಮ್ಯಾಗಝಿನ್ಸ್ ಅಲ್ಲಿ ನೀವು ಬರ್ದ ಹಾಗೇನೆ IT ಪ್ರೊಫೆಷನ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದ ಮಹಿಳೆ ಜರ್ನಲಿಸ್ಟ್ ಆಗಿದ್ದ ಕತೆ ಅಂತ ಹೇಳಿ. ಹೇಗಾಯ್ತು ಇದು ಜರ್ನಲಿಸಂ ಫೀಲ್ಡ್ ಎಂಟ್ರಿ? ಹಿಂಗೆ ಆಯ್ತು ಅಂತ ನನ್ನ ಪ್ರಶ್ನೆ ಇತ್ತು. ಅದು ಈ ಯೂನಿವರ್ಸಿಟಿ ಸೇರ್ಕೊಂಡೆ ಅಲ್ಲ. ಯೂನಿವರ್ಸಿಟಿಯಲ್ಲಿ ಏನಾಗ್ತಾ ಇತ್ತು, ತುಂಬಾ ಬುಕ್ಸ್ ಅಂದ್ರೆ ಮ್ಯಾಗಝೀನ್ಸ್ ಎಲ್ಲ ಇರ್ತಾ ಇತ್ತು. ಸೊ ಐ ಸ್ಟಾರ್ಟೆಡ್ ವರ್ಕಿಂಗ್ ವಿತ್ ದಟ್. ಅಂಡ್ ಆಗ ಸಿ ಒಂದು ಘಟ್ಟ ಆದ್ಮೇಲೆ now you've settled down, right? So I wanted to do something that is passionate towards me. ನನ್ಗೆ ಏನ್ ಇಷ್ಟ ಇದೆಯೋ ಅದು ಮಾಡ್ಬೇಕು ಅಂತ ಬಂತು.
ಆಗ ಸೊ ಐ ಯೂಸ್ ಟು ರೀಡ್ ಅ ಲಾಟ್. ಹ್ಮ್. ಸೊ ನನ್ಗೆ ಈ ಬುಕ್ ರಿವ್ಯೂಸ್ ಬರೆಯೋದು ತುಂಬಾ ಇಷ್ಟ ಆಗ್ತಾ ಇತ್ತು. ವೆನ್ ಎವರ್ ಐ ಯೂಸ್ ಟು ರೈಟ್ ಅ ರಿವ್ಯೂ, ಪೀಪಲ್ ವುಡ್ ಆಕ್ಚುಲಿ ಅಪ್ರಿಶಿಯೇಟ್ ಇಟ್. ತುಂಬಾ ಚಿಕ್ಕವಳಿರುವಾಗ್ಲೇನೆ ಅಟ್ಲಸ್ ಶ್ರಗ್ ಆತರ ಫಿಲಾಸಫಿಕಲ್ ಬುಕ್ಸ್ ಐ ವಾಸ್ ಆಲ್ವೇಸ್ ರಿಯಲಿ somehow they made more impact. ಸೊ ನಿಮ್ ತಂದೆ ಲಿಟ್ರೇಚರ್ ಅಲ್ಲಿ ಆಸಕ್ತಿ ಇದ್ದಿದ್ರಿಂದ ನಿಮ್ ತಾತನ ಅವರ ಪ್ರಿಂಟಿಂಗ್ ಪ್ರೆಸ್ ಎರಡು ನಿಮ್ಗೆ ಸಾಥ್ ಕೊಡ್ತು ಜರ್ನಲಿಸಂ ಫೀಲ್ಡ್ ಬರೋದಕ್ಕೆ. ಹೌದು. ನಾನು ಓದಿದ್ದು, ನಮ್ಮ ಮನೆಯಲ್ಲಿ ಬುಕ್ಸ್, ನಮ್ ತಂದೆ 7-8 ನ್ಯೂಸ್ ಪೇಪರ್ಸ್ ತರ್ಸೋರು. ಪ್ರತಿಯೊಂದು, ನೀವು ಸೈನ್ಸ್ ರಿಪೋರ್ಟರ್ ಆಗಿರ್ಬೋದು, ಸ್ಪ್ಯಾನ್ ಆಗಿರ್ಬೋದು, ರೀಡರ್ಸ್ ಡೈಜೆಸ್ಟ್ ಆಗಿರ್ಬೋದು, ಸುಧಾ, ಮಯೂರ, ಇನ್ನೊಂದು ಯಾವ್ದೋ ತರಂಗ, ಇದೆಲ್ಲಾನು ಬರ್ತಾ ಇತ್ತು ನಮ್ಮ ಮನೆಗೆ. ಪ್ರತಿಯೊಂದು ಕನ್ನಡ ಇಂಗ್ಲಿಷ್ ಎರಡನ್ನೂ ಪೇಜ್ ಟು ಪೇಜ್ ಓದ್ತಾ ಇದ್ವಿ ನಾನು ನನ್ನ ತಂದೆ. ದಟ್ ವಾಸ್ ಸಂಡೇ ಬಂದ್ರಂತೂ ಎಕ್ಸ್ಟ್ರಾ ಪೇಪರ್ ಬೇರೆ ಇರುತ್ತಲ್ಲ, ಎಲ್ಲದ್ರದ್ದು ಎಕ್ಸ್ಟ್ರಾ ಪೇಪರ್ ಓದೋದು ಇಸ್ ಅವರ್. ಸೊ ಒಂದ್ ಬೇಸಿಕ್ ಕ್ವೆಶ್ಚನ್ ಜ್ಯೋತ್ಸ್ನಾ ಮೇಡಮ್, ಸೊ ಈ ಜರ್ನಲಿಸ್ಟ್ ಆಗ್ಬೇಕಾದ್ರೆ ಜರ್ನಲಿಸಂ ಕೋರ್ಸ್ ಅಲ್ಲ, ನಾನು ನನ್ನ ಯೂನಿವರ್ಸಿಟಿ ಪಯಣದ ಹಂತದಲ್ಲಿ ಜರ್ನಲಿಸಂ ಫ್ರೆಂಡ್ಸ್ ನಾನು ನೋಡಿದೀನಿ. ಆ ಯೂನಿವರ್ಸಿಟಿನಲ್ಲಿ ಏನ್ ಮಾಡ್ತಾ ಇದೀರಾ ಅಂದ್ರೆ ಜರ್ನಲಿಸಂ ಕೋರ್ಸು ಹಿಂಗಿರತ್ತೆ ಅದು ಕೋರ್ಸು ಅಂತಂದ್ರೆ, ಓ ಕೇಳಲೇಬೇಡಿ ಅಶ್ವಿನಿ, ಸೂಪರ್ ಟಫ್ ಇರತ್ತೆ ಅಂಡ್ ಒಂಥರ ಗಟ್ಸ್ ಇರ್ಬೇಕು ಆ ಒಂದು ಫೀಲ್ಡಿಗೆ ಜರ್ನಲಿಸ್ಟ್ ಆಗಿ ಬರ್ಬೇಕಾದ್ರೆ ಅಂತ ಅವ್ರು ಹೇಳ್ತಾ ಇದ್ದಿದ್ ನೆನಪಾಯ್ತು ನನ್ಗೆ. ಸೊ ಏನು ನಿಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ? Journalism is definitely, integrity is a very core essence of journalism. ಸೂಪರ್. ಸೊ ಅದು ಸೋ ಮೆನಿ ಮ್ಯಾಗಝಿನ್ಸ್ ನೀವು ನೋಡುವಾಗ, ಇವಾಗ ಲಂಕೇಶ್ ಪತ್ರಿಕೆ ತಗೊಳ್ಳಿ, ಅಂತದೆಲ್ಲ ಯಾಕೆ, ವೈ ವಾಸ್ ಲಂಕೇಶ್ ಪತ್ರಿಕೆ ಸ್ಟ್ರಾಂಗ್ ಆಗಿತ್ತು ಅಂತ? ಯಾ, ಬಿಕಾಸ್ ವಾಟ್ ಎವರ್ ಕೇಮ್ ಫ್ರಮ್ ದ ಹಾರ್ಟ್. ನೋಬಡಿ ಕೆಲವೊಂದು ಬಯಸ್ ಇರುತ್ತೆ, ನೀವು ಕೆಲವೊಂದು ಪೇಪರ್ಗಳು ಓದುವಾಗ, ನ್ಯೂಸ್ ಪೇಪರ್, ಆದ್ರೆ ಯಾಕೆ ಕೆಲವು ಮಾತ್ರ, ವೈ ಡೂ ಸಮ್ ಆಫ್ ದ ಥಿಂಗ್ಸ್ ಸ್ಟ್ಯಾಂಡ್ ಔಟ್? ದೇರ್ ಇಸ್ ಅ ರೀಸನ್. ಆ ಇಂಟೆಗ್ರಿಟಿ ಶೋಸ್. ಅವರು ಬಯಸ್ ಇಲ್ದೆ ಮಾಡ್ತಾ ಇದ್ರು, ಏನಿದೆಯೋ ಅದನ್ನ ಹಂಗೆ ಹೇಳ್ತಾ ಇದ್ರು. ಎಸ್, ರವಿ ಬೆಳಗೆರೆ ಅವರು ಹಾಯ್ ಬೆಂಗಳೂರು ಪತ್ರಿಕೆ ಆಗಿರ್ಬೋದು, ಎಲ್ಲ ಅವರು ಕೊಟ್ಟಿರುವಂತ ಸಂದರ್ಶನಗಳಲ್ಲೆಲ್ಲ ನೋಡಿದಾಗ ಲೇಖನಿ ಕತ್ತಿಯ ಹರಿತಕ್ಕಿಂತನೂ ಚೂಪಾಗಿರುತ್ತೆ ಅಂತ ಅವ್ರು ಹೇಳ್ತಾ ಇದ್ದಿದ್ ನೆನಪಾಯ್ತು ನನ್ಗೆ. ಸೊ ನೀರಾದಿಟ್ಟ ನಿರಂತರ ಪತ್ರಕರ್ತರ ಒಂದು ಸಂದೇಶ ಅಂತ ಹೇಳ್ಬಹುದು, ಅವರ ಒಂದು ಕ್ವಾಲಿಟೀಸ್ ಅಂತ ಹೇಳ್ಬೋದು. ಸೊ ಎಷ್ಟು ಸ್ಟ್ರಾಂಗ್ ಆಗಿರ್ಬೇಕಾಗತ್ತೆ, ಒಂದು ಡೈರೆಕ್ಟ್ ಆಗಿ ಇದ್ದಂಗೆ ಹೇಳ್ತೀನಿ ಗುರು ಅಂತ ಹೇಳಿದಾಗ ಅಂತ. ಸಿ, ದಟ್ ಇಸ್ ದ ವಾಟ್ ಜರ್ನಲಿಸ್ಟ್ ಆರ್ ಸಪೋಸ್ ಟು ಡೂ. ನಿಜ ಹೇಳ್ಬೇಕು ಅಂದ್ರೆ, ಒಂದು ಜರ್ನಲಿಸ್ಟ್ ಏನಂದ್ರೆ ತನ್ನ ಒಪಿನಿಯನ್ ಹೇಳೋದಲ್ಲ. ಯಾಕೆ ಅಂದ್ರೆ, ಬಿಕಾಸ್ ನಿನ್ನ ಒಪಿನಿಯನ್ ಹೇಳೋದಲ್ಲ, ನೀನ್ ಅದನ್ನ ಏನಾದ್ರೂ ಒಂದು ನ್ಯೂಸ್ ಇದ್ರೆ, ಏನಾದ್ರೂ ಒಂದು ರಿಪೋರ್ಟ್ ಮಾಡುವಂತದ್ದು ಇದ್ರೆ, ಅದನ್ನ ತಂದು ಜನರಿಗೆ ತಲುಪಿಸ್ಬೇಕು. ಆ ಜನರು ಅದ್ ಏನ್ ಒಪಿನಿಯನ್ ಮಾಡ್ಕೋತಾರೆ ಅವ್ರಿಗೆ ಬಿಟ್ಟಿದ್ದು. As a journalist, what is your duty? Your duty is to just present that information. Exactly. In all its truth, in all its valid. ಕೆಲವೊಂದ್ಸಲ ಕೆಲವೊಂದ್ ಮಾಡಿದ್ರೆ, ಇವಾಗ ಯಾವ್ದೋ ಒಂದ್ ಮಾಡಿದ್ರೆ ತುಂಬಾ ಲೆಟ್ಸ್ ಸೇ ರಿಲಿಜಿಯಸ್ ತುಂಬಾ ಇದಾಗತ್ತೆ, ಆವಾಗ ಮೇ ಬಿ ಯು ಕ್ಯಾನ್ ಹೋಲ್ಡ್ ಬ್ಯಾಕ್ ಅ ಲಿಟಲ್ ಬಿಟ್, ಜಸ್ಟ್ ಬಿಕಾಸ್ you don't want to cause trouble to people. Right. And that's true for human relations too. ಯಾರಿಗೋ ಒಂದು ಹರ್ಟ್ ಆಗುತ್ತೆ ಅಂದ್ರೆ, ನೀವು ಅದನ್ನ ಬಾಯ್ ಬಿಟ್ಟು ಹೇಳೋದ್ರ ಬದಲು ಅವಾಯ್ಡ್ ಇಟ್. ಅದೇ ತರ, ಬಟ್ ಫಾರ್ ದ ಮೋಸ್ಟ್ ಪಾರ್ಟ್ ಏನಂದ್ರು ಹೇಳ್ಬೇಕಾಗಿರೋದು ಏನಿದೆಯೋ, ಏನಾಗತ್ತೆ, ತುಂಬಾ ಜರ್ನಲಿಸ್ಟ್ ಅವ್ರದೊಂದು ಬಯಸ್, ಅವ್ರದೊಂದು ಒಪಿನಿಯನ್ ಹಾಕ್ತಾರೆ. ಐ ಡೋಂಟ್ ಸಬ್ಸ್ಕ್ರೈಬ್ ಟು ದಟ್ ಸ್ಕೂಲ್ ಆಫ್ ಥಾಟ್. ನನ್ಗೆ ನನ್ನ ಒಪಿನಿಯನ್ ಅಲ್ಲ ಅದು. ಇದು ಓಕೆ, ಒಪಿನಿಯನ್ ಪೀಸ್ ಇಸ್ ಅ ಡಿಫ್ರೆಂಟ್ ಪಾರ್ಟ್ ಆಫ್ ಇಟ್. ಅದು ಒಪಿನಿಯನ್ ಪೀಸ್ ಇರುವಾಗ ಆಫ್ ಕೋರ್ಸ್ ಯು ವಿಲ್ ರೈಟ್ ಯುವರ್ ಓನ್ ಒಪಿನಿಯನ್ಸ್, ಬಟ್ ವೆನ್ ಯು ಆರ್ ರಿಪೋರ್ಟಿಂಗ್ ನ್ಯೂಸ್, ನ್ಯೂಸ್ ಇಸ್ ನ್ಯೂಸ್. ಬ್ರಿಂಗ್ ಇಟ್ ಆಸ್ ಇಟ್ ಇಸ್. ಎಸ್, ಜನ ಅದನ್ನ ಸಪೋರ್ಟ್ ಮಾಡೋರು ಮಾಡ್ತಾರೆ, ಇಲ್ಲ ಅಂದ್ರೆ ಅವರು ಮಾಡಲ್ಲ. ಸೊ ಇಂಡಿಯಾದಲ್ಲಾದ್ರೆ ಜರ್ನಲಿಸ್ಟ್ ಅಂತ ಆಗ್ಲಿ, ಮೀಡಿಯಾದವರೇ ಆಗ್ಲಿ, ಬೆದರಿಕೆ ತುಂಬಾ ಇರತ್ತೆ ಅವ್ರಿಗೆ, ರೈಟ್? ಸೊ ಒಂದ್ ನ್ಯೂಸ್ನ ಪಬ್ಲಿಷ್ ಮಾಡಿದ್ರು ಅಂದ್ರೆ ಅದನ್ನ ತೆಗಿತೀಯೋ ಇಲ್ವೋ, ನೆಕ್ಸ್ಟ್ ನಿನಗಿದೆ ಕಾದಿದೆ ಅನ್ನೋ ಒಂದು ಬೆದರಿಕೆಗಳು ಬರ್ತಾ ಇರುತ್ತೆ. ಫೋನ್ ಕಾಲ್ಸ್, ಬ್ಯಾಂಕ್ ಕಾಲ್ಸ್ಗಳು ಬರ್ತಾ ಇರುತ್ತೆ, ಸ್ಕ್ಯಾಮ್ಸ್ ಆಗ್ತಿರುತ್ತೆ. ಅಂಡ್ ಅವರು ಕೂಡ ಸೆಕ್ಯೂರಿಟಿ ವೈಸ್ ತುಂಬಾ ಹೆದರ್ಕೊಂಡೇನೆ ಕ್ಯಾಪ್ಚರ್ ಮಾಡ್ತಿರ್ತಾರೆ. ಇನ್ ಕೆಲವರು ಏನು ಲೆಕ್ಕಕ್ಕೆ ತಗೊಳ್ದಲೇನೆ ನನ್ನ ಕೆಲಸ ನಾ ಮಾಡ್ತೀನಿ ಅಂತ ಇರ್ತಾರೆ. ಈ ಒಂದು ಗಟ್ಸ್ ಫೀಲಿಂಗು ಆಗ್ಲಿ, ಈ ಒಂದು ಬೆದರಿಕೆಗೆ ಎಷ್ಟು ಪ್ರಿಪೇರ್ ಆಗಿರ್ಬೇಕು ಆಸ್ ಅ ಜರ್ನಲಿಸ್ಟ್? ಸಿ, ದಟ್ ಇಸ್ ಯೂನಿವರ್ಸಲ್, ಬರೀ ಇಂಡಿಯಾ ಅಂತಲ್ಲ, ಆಗತ್ತೆ ಇಲ್ಲೂ ಆತರ. ಐ ವೋಂಟ್ ಟೇಕ್ ಎನಿ ಇದು, ಬಟ್ ಸ್ವಲ್ಪ ಪ್ರೆಷರ್ ಎಲ್ಲಾ ಕಡೆಯಿಂದ ಇರತ್ತೆ. ಇಟ್ ಇಸ್ ಯೂನಿವರ್ಸಲ್. ಸೊ ಇಟ್ಸ್ ನಾಟ್ ಸಮಥಿಂಗ್ ದಟ್ ಇಸ್ ಇದು, ಬಟ್ ಅಲ್ಟಿಮೇಟ್ಲಿ important thing to remember is what is it that you subscribe to. So
ಅದನ್ನ ಇಟ್ಕೊಂಡು ಇಫ್ ಯು ಲೆಟ್ಸ್ ಸೇ ಏನೋ ಒಂದ್ ಇವಾಗ ಮಾಡ್ಬೇಕು ಅಂತ ಕ್ಯಾನ್ ಯು ಜಸ್ಟಿಫೈ ಇಟ್ ಟು ಯೋರ್ ಸೆಲ್ಫ್, ಬೇರೆಯವ್ರಿಗಲ್ಲ, ರೈಟ್ ನಮಗ್ ನಾವೇ ಜಸ್ಟಿಫೈ. ಇವಾಗ ನಾನು ಏನೋ ಒಂದ್ ಮಾಡ್ದೆ ಅಂದ್ರೆ ಅದನ್ನ ನಾನು ಜಸ್ಟಿಫೈ ಮಾಡ್ಕೊಳಕ್ ಆಗುತ್ತಾ, ಯಾಕೆ ಮಾಡ್ದೆ? ಓಕೆ, ಲೆಟ್ಸ್ ಸೇ ಐ ಸಬ್ಸ್ಕ್ರೈಬ್ ಟು ಅ ಪ್ರಿನ್ಸಿಪಲ್, ರೈಟ್ ಆ ಪ್ರಿನ್ಸಿಪಲ್ ಗೆ ಅಲೈನ್ ಆಗಿದ್ಯಾ ಅದು? ಹ್ಯಾವ್ ಐ ಡನ್ ಜಸ್ಟಿಸ್ ಟು ಎವ್ರಿಥಿಂಗ್? ಅಷ್ಟನ್ನ ನಾವು ಮಾಡ್ಕೊಂಡು ಮುಂದೆ ಹೋಗ್ತೀವಿ. ದಟ್ಸ್ ಹೌ ಐ ಡೂ ಇಟ್. Sometimes you have to compromise, you have to illa, you have to do it as long as it subscribes to, have I been faithful to the news, have I been truthful to it, and it is not causing a communal harm to anybody else. Right. That is the important. ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಎಷ್ಟು ಮ್ಯಾಟರ್ ಆಗುತ್ತೆ ಮ್ಯಾಮ್ ಇದ್ರಲ್ಲಿ? ತುಂಬಾ ಮ್ಯಾಟರ್ ಆಗುತ್ತೆ. You have to be, because ಸೊ ಲಿಟರೇಚರ್ ಬ್ಯಾಕ್ ಗ್ರೌಂಡ್ ಇರಬೇಕು ಇದಕ್ಕೆ. ಲಿಟ್ರೇಚರ್ ಅಂತ ನಾನು ಹೇಳಲ್ಲ, but I would say you need some to some extent. See, most of the times when you're a good reader, right, when you're an avid reader, adu baratte. The journalism course maduvaga they teach you the different ways of approaching. See, yavaga ನಾವು ಮನಸ್ಸಿಂದ ಮಾತಾಡ್ತೀವಿ ಅಲ್ವಾ ಅಶ್ವಿನಿ ಅವರೇ, ಅವಾಗ ಲ್ಯಾಂಗ್ವೇಜ್ ಮ್ಯಾಟರ್ ಆಗುತ್ತೆ ಅನ್ನೋದು is not very yes ಮನದಾಳದ ಮಾತು ಹೇಳುವಾಗ ಯಾವುದೇ ತರದ ಬ್ಯಾರಿಯರ್ ಬರೋದೇ ಇಲ್ಲ ಅಂತ. ಎಸ್, ಅವಾಗ ನೀವೇ ಕರೆಕ್ಟ್ ಆಗಿ ಮಾತಾಡಿರ್ತೀರಾ. ಮೇ ಬಿ ಇಟ್ ಇಸ್ ನಾಟ್ ದೋಸ್ ಸೊಫಿಸ್ಟಿಕೇಟೆಡ್ ವರ್ಡ್ಸ್, ತುಂಬಾ, ಬಟ್ as long as you're speaking from the heart and you're telling the truth, it will help. When maybe you need some award, maybe you need some idu ಸ್ವಲ್ಪ ಲ್ಯಾಂಗ್ವೇಜ್ ಇದ್ರೆ ಮ್ಯಾಟರ್ ಆಗುತ್ತೆ. ಬಟ್ for journalism it's not a requirement. ನೀವು ಜರ್ನಲಿಸಂ ಕೋರ್ಸ್ ಮಾಡ್ಕೊಂಡಿದ್ರಾ? ನಾನು ಜರ್ನಲಿಸಂ ಕೋರ್ಸ್ ಮಾಡಿಲ್ಲ, ಆದ್ರೆ ನಾನು ರೈಟಿಂಗ್ ಕೋರ್ಸಸ್ ಮಾಡಿದ್ದೆ. ಸೊ ಇದು ಸ್ವಲ್ಪ ವಿಸ್ತಾರವಾಗಿ ಹೇಳ್ಬೋದು, ರೈಟಿಂಗ್ ಕೋರ್ಸ್ ಅಂದ್ರೆ? ಆನ್ಲೈನ್ ಕೋರ್ಸಸ್. ರೈಟ್. ಸೊ ನಾನು ಯೂನಿವರ್ಸಿಟಿಯಲ್ಲಿರುವಾಗ ವೆನ್ ಐ ಸ್ಟಾರ್ಟೆಡ್ ಟೆಂಡಿಂಗ್ ಟುವರ್ಡ್ಸ್, ನಂಗೆ ಯಾವಾಗ ಇಷ್ಟ ಇಲ್ಲ, ವೆನ್ ಐ ಸ್ಟಾರ್ಟೆಡ್ ಗೆಟಿಂಗ್ ಇನ್ ಟು ಇಟ್, ಸೊ ಆವಾಗ ನಾವು ಬಾಲ್ಟಿಮೋರ್ ಇಂದ ಇಲ್ಲಿಗೆ ಮೂವ್ ಆಗುವ ಅಟ್ಲಾಂಟಾಗೆ ಬರೋದಿತ್ತು. ಸೊ ನನ್ಗೆ ಅಷ್ಟೊತ್ತಿಗೆ ಎರಡೆರಡು ಕಡೆ ಕೆಲಸ ಮಾಡಿ ಸಾಕಾಗಿತ್ತು. ಸೊ ಐ ವಾಂಟೆಡ್ ಟು ಡೂ ಸಮಥಿಂಗ್. ಐ ಸೆಡ್ ಟು ಮೈ ಸೆಲ್ಫ್, ಓಕೆ, ಐ ಆಮ್ ಗೋಯಿಂಗ್ ಟು ಡೂ ಸಮಥಿಂಗ್ ದಟ್ ಐ ಆಮ್ ಪ್ಯಾಷನೇಟ್ ಅಬೌಟ್. ಆಗ ನನ್ನ ಐಡಿಯಾ ಇದ್ದಿದ್ದು ಬುಕ್ ರಿವ್ಯೂಸ್ ಬರಿಬೇಕು ಅಂತ ಅಷ್ಟೇ. ಓಕೆ. ಸೊ ಅದನ್ನ ಮಾಡಕ್ಕೆ ಯಾವ ತರ ಸ್ಕಿಲ್ಸ್ ಬೇಕು, ಅವಾಗೆಲ್ಲ ಒಂದು ಕರೆಸ್ಪಾಂಡೆನ್ಸ್ ಕೋರ್ಸ್ ಇತ್ತು. ಸೊ ಬೇಸಿಕ್ಲಿ ಇಟ್ ಹಾರ್ನ್ಸ್ ಯೋರ್ ವೇ ಆಫ್ ಥಿಂಕಿಂಗ್, ಒಂದು ಅನಾಲಿಟಿಕಲ್. ಇವಾಗ ನಿಮ್ಗೆ ಏನಾದ್ರು ಒಂದು ಕೊಟ್ರೆ, ಬಿಕಾಸ್ ಸಿ ನಾವೆಲ್ ರೈಟಿಂಗ್ ಯು ಹ್ಯಾವ್ ಟು ಅನಲೈಸ್, ನಿಮ್ಮ ವ್ಯೂ ಪಾಯಿಂಟ್ ಅಲ್ಲಿ ನೀವು ಎಕ್ಸ್ಪ್ರೆಸ್ ಮಾಡ್ಬೇಕಾಗತ್ತೆ. ಸೊ ಅದನ್ನ ಕಲ್ತ್ಕೊಳ್ಳಕ್ಕೆ ಅದು, ಸೊ ದೇರ್ ಆರ್ ಡಿಫರೆಂಟ್ ಕೈಂಡ್ ಆಫ್ ವೇಸ್ ದಟ್ ದೇ ಟೀಚ್ ಯು ಇನ್ ವಿಚ್ ಯು ಕ್ಯಾನ್. ಸೊ ಎಷ್ಟು ಡ್ಯೂರೇಷನಲ್ ಕೋರ್ಸ್ ಆಗಿತ್ತು ಮ್ಯಾಮ್ ಅದು? ನಾನ್ ತಗೊಂಡಿದ್ದು 6 months course ಇತ್ತು. Beautiful. But of course, see, that was very outdated. I'm not even sure if they do it anymore. Right. Something is to push, alwa. Yes, something you don't have to. See, that's the thing. You can still do it if you have the passion for it. You don't have to take that course. You can still, if you can write basic things, ಇವಾಗ ಬಿಡಿ, ಇವಾಗ ಎಲ್ರುನು ಏನೋ, you don't. People don't read these days. That makes me so sad. I know. ಹಿಂದೆ ನೀವ್ ಹೇಳಿದ್ರಲ್ಲ, ನಿಮ್ ತಂದೆ ಕಾಲದಲ್ಲಿ ಅಥವಾ ನಮ್ ಅಜ್ಜನ್ ಕಾಲದಲ್ಲೆಲ್ಲ ನ್ಯೂಸ್ ಪೇಪರ್ಸ್ ಬರ್ತಿತ್ತು ಮನೆಗೆ ಅಂದ್ರೆ ಫಸ್ಟ್ ನೋಡ್ತಾ ಇದ್ದಿದ್ದು ರಾಶಿ ಭವಿಷ್ಯ. ಅದಲ್ಲ, ಅಮ್ಮನ್ಗೆ ಅದು ನೋಡ್ತಾ ಇದ್ರು. 90% ಆಫ್ ದ ಯಾವ್ಯಾವ ಮ್ಯಾಟರ್ ಅಲ್ಲಿ ಆಕ್ಯುಪೈ ಆಗಿತ್ತು ನ್ಯೂಸ್ ಪೇಪರ್ ಅಂತಂದ್ರೆ, ಇಲ್ಲ ನೇಮ್ ಚೇಂಜು, ಇಲ್ಲ ಮಿಸ್ಸಿಂಗು, ಇಲ್ಲ ಎಂಪ್ಲಾಯ್ಮೆಂಟ್, ಇಲ್ಲ ಅಡ್ವರ್ಟೈಸ್ಮೆಂಟ್, ಸ್ಪೋರ್ಟ್ಸ್, ಮತ್ತೆ ಫಿಲಿಮು, ಎಲ್ಲೋ. ಮತ್ತೆ ಮೇನ್ ಪೇಜ್ ಅಲ್ಲಿ ಸ್ಟ್ರಾಂಗ್ ಆಗಿ ಕೊಡುವಂತ ಹೆಡ್ಲೈನ್ಸ್ ಏನಪ್ಪಾ ಅಂತಂದ್ರೆ, ಇಲ್ಲಿ ಕಳ್ತನ ಆಯ್ತು, ಇಲ್ಲಿ ದರೋಡೆ ಮಾಡಿದ್ರು, ಇವ್ರನ್ನ ಕಿಡ್ನಾಪ್ ಮಾಡಿದ್ರು. ಸೊ ದೀಸ್ ಆಲ್ ಥಿಂಗ್ಸ್ ಮ್ಯಾಟರ್ ಆದಾಗ ಕೆಲವ್ರಿಗೆ ಏನಿತ್ತು, ಯಾಕಪ್ಪ ನ್ಯೂಸ್ ಪೇಪರ್ ನ ಓದ್ಬೇಕು, ಬೇರೆ ಇನ್ನೇನಿದೆ ಅದ್ರಲ್ಲಿ ಅಂತ. ಸೊ ಮ್ಯಾಗಝಿನ್ಸ್, ಜರ್ನಲ್ಸ್ ಆ ಕಡೆ ಶಿಫ್ಟ್ ಆದ್ರು. ಸೊ ಈಗ ಈ ಡಿಜಿಟಲ್ ಎರಾದಲ್ಲಿ ವಾಟ್ ಯು ಫೀಲ್, ನ್ಯೂಸ್ ಪೇಪರ್ ಅನ್ನೋದು ಕಣ್ಮರೆ ಆಗಿ ಹೋಗಿದೆ ಅಂತ? ಇಲ್ಲ, ಅಂಡ್ ಆಲ್ಸೋ ಇಟ್ಸ್ ಇನ್ಫಾರ್ಮೇಶನ್ ಓವರ್ಲೋಡ್. ನೀವ್ ಯೋಚನೆ ಮಾಡಿ, ಯು ಡೋಂಟ್ ನೀಡ್ ಆಲ್ ದಿಸ್ information that comes to you. Why do you need to know every single thing? ಏನಕ್ಕೆ ಬೇಕು ನಮ್ಗೆ? ಪೀಸ್ಫುಲ್ ಆಗಿರೋದು ಏನೋ, ಇಫ್ ಇಟ್ ರಿಯಲಿ ಮೇಕ್ಸ್ ಅ ಡಿಫರೆನ್ಸ್ ಇನ್ ಯೋರ್ ಹೋಲ್ ಲೈಫ್, ದೆನ್ ಪೆಟ್ರೋಲ್ ಬೆಲೆ ಜಾಸ್ತಿ ಆಯ್ತು, ಏನೋ ಆ ತರದ್ದು ಸಮಥಿಂಗ್ ದಟ್ ರಿಯಲಿ ಮ್ಯಾಟರ್ಸ್ ಆನ್ ಅ ಡೈಲಿ ಬೇಸಿಸ್, ಯು ನೀಡ್. ಎಲ್ಲ ಎವ್ರಿಥಿಂಗ್ ಇಸ್ ನ್ಯೂಸ್. Everybody wants to be a journal. Everybody wants to be on Instagram. They want to post everything they eat, everything they wear. Daily routine elladu kuda. See, the thing is, real connections ago tumba kashta, because you're so into yourself, right? Where is the real connection? Half the people nan Facebook al nodirtini, I don't even see them
in real, how do you, you know, that where is the real connections ಆಗೋ ತುಂಬಾ ಕಷ್ಟ ಈ ಕಾಲದಲ್ಲಿ. ಸೊ ನ್ಯೂಸ್ ಪೇಪರ್ಸ್ನ ಒಂದು ಅಸ್ತಿತ್ವತೆ ಈ ಒಂದು ಎರಾದಲ್ಲಿ ಕ್ಷೀಣವಾಗ್ತಾ ಇದೆ ಅಂತ. Definitely, you know, because ಏನಾಗ್ತಾ ಇದೆ, people get so distracted by all this, right? Real news ಗೆ ಪಾಪ ಏನೋ ಪ್ರಾಮುಖ್ಯತೆ ತುಂಬಾ ಕಡಿಮೆ ಆಗ್ತಾ ಇದೆ. So you know, something like ಲಂಕೇಶ್ ಪತ್ರಿಕೆ, where he took something, he analyzed it and he gave it to you. ಸೊ ಆ ತರ ಅನಾಲಿಸಿಸ್ ಮಾಡಿ ಬರೆಯುವಂತದ್ದು ತುಂಬಾ ಕಡಿಮೆ ಆಗ್ತಾ ಇದೆ. ದಟ್ ಇಸ್ ಸೋ ರಿಕ್ವೈರ್ಡ್ ಟು ಇನ್ ದಿಸ್ ಡೇ ಅಂಡ್ ಏಜ್. ಸೊ ನಿಮ್ಗೆ ಲಂಕೇಶ್ ಪತ್ರಿಕೆನೂ ಕೂಡ ಇನ್ಸ್ಪಿರೇಷನ್ ಅಂತ ಹೇಳ್ತೀರಾ? ಐ ಕ್ಯಾನ್ ಸೇ ದಟ್. ಐ ಡಿಡ್ಂಟ್ ರಿಯಲೈಸ್ ಇಟ್ ಅಂಟಿಲ್ ಮಚ್ ಲೇಟರ್, ಬಟ್ ಯು ನೋ, ಬಿಕಾಸ್ that is true journalism for me. ಆ ತರದ you don't see that often, you know. ರೈಟ್. ಸೊ ಇಂಡಿಯಾದಲ್ಲಿ ಏನಾದ್ರು ಒಂದು ಸುದ್ದಿ ಆದ್ರೆ ಇಮಿಡಿಯೇಟ್ ಆಗಿ ಒಂದಷ್ಟು 10 ಚಾನೆಲ್ಗಳು ಮೈಕ್ಗಳನ್ನ ಇಟ್ಕೊಂಡ್ ಬರೋದು, ಅಂಡ್ ನ್ಯೂಸ್ ಪೇಪರ್ ಅವರು ಕಾಯ್ತಾ ಇರ್ತಾರೆ. ಇಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಅಂತ ಹೇಳಿ ಮೆಸೇಜ್ ನ ಕೊಟ್ಟು ಬಿಡ್ತಾರೆ. ಅದ್ ಯಾವ್ದು ಸತ್ಯ ಹೌದು ಅಲ್ವೋ, ಬಿಕಾಸ್ ಯಾರಾದ್ರೂ ಈಗ ಅಪ್ಪು ಸತ್ತಾಗ ನಿಜವಾಗ್ಲೂ ಹೌದಾ ಅನ್ನೋ ಒಂದು ಸ್ಟೇಟ್ಮೆಂಟ್ ಬಂದ್ಬಿಟ್ರು ಎಲ್ರು. ಸೊ ಈ ತರ ಕನ್ಫ್ಯೂಷನ್ ಆಗಿರ್ಬೋದು, ಅಸಂಪ್ಷನ್ ಆಗಿರ್ಬೋದು, ಯಾಕೆ ಈ ಮೀಡಿಯಾ ಪ್ರೆಷರ್ ಇಂದ ಆಗತ್ತಾ, ಅಥವಾ ವಾಟ್ ಮೈಟ್ ಬಿ ದ ರೀಸನ್ ಅಂತ ತಿಳ್ಕೊಳ್ಳೋ ಆಸೆ. See, for me, the way I look at it is, who is the consumer? If you are consuming this news, and if that is what you, ivaga nodi, ivaga ನೀವೇ ಹೇಳಿ, ಇವಾಗ ಒಳ್ಳೆ ನ್ಯೂಸ್ ಒಳ್ಳೆ ನ್ಯೂಸ್ ಹಾಕಿದ್ರೆ ನಿಮ್ಗೆ 20 ವ್ಯೂಸ್ ಸಿಗುತ್ತೆ. ಎಕ್ಸಾಕ್ಟ್ಲಿ. ಯಾರೋ ಏನೋ ಮಾಡಿದ್ರು, ಏನೋ ಒಂದು ಸ್ಕ್ಯಾಂಡಲ್ ಆಯ್ತು ಅಂದ್ರೆ ಅದೇ ವೈರಲ್ ಆಗೋಗುತ್ತೆ. ಯು ವಿಲ್ ಗೆಟ್ 2 million views in one day. Exactly. So the consumerism is consuming this. This is what the consumer wants. What can you do? Right. So you know, newspapers kunu kashta agate to give you, because you don't get views, you don't get ads. So yen martira, you have to, they also have to, you know, it's a very difficult balance. So while you're giving something that's meaningful, you also have to, you know, somebody's goat ran after a dog is also big news. What can you do? ನಿಮ್ಗೆ ನಿಮ್ಮ ಒಂದು ಅನುಭವದ ಪಯಣದಲ್ಲಿ, ಲೈಕ್ ಇಲ್ಲಿ ನೀವು ಜರ್ನಲಿಸ್ಟ್ ಆಗಿ ವರ್ಕ್ ಮಾಡಿರೋದ್ರಿಂದ ಕೇಳ್ತಾ ಇದೀನಿ, ಸೊ ಇಂಡಿಯಾದಲ್ಲಿ ಇರುವಂತಹ ಮೀಡಿಯಾ ಪ್ರೆಸೆನ್ಸ್ಗೂ ಇಲ್ಲಿಗೂ ಯಾವ ತರ ವ್ಯತ್ಯಯ ಅಂತ ಅನ್ಸುತ್ತೆ ನಿಮ್ಗೆ? The main difference that I think between the two is it's more structured. ಒಂದು ಸೆಂಟ್ರಲೈಸ್ಡ್ ಥಿಂಗ್ ಇರುತ್ತೆ. ಯು ಕ್ಯಾನ್ ಗೋ ಥ್ರೂ. ಇವಾಗ ಫಾರ್ ಎಕ್ಸಾಂಪಲ್, ಐ ಕವರ್ಡ್ ದ ಇದು ಮಿಸ್ ಯೂನಿವರ್ಸ್ ಪ್ಯಾಜೆಂಟ್. ಸೊ ದ ವೇ ದೇ ವೆಂಟ್ ಅಬೌಟ್ ಇಟ್, ರೈಟ್, ವೆರಿ ಪ್ರೊಫೆಷನಲ್. ವಿ ವರ್ ಆಲ್, ಒಂದು ತಿಂಗಳ ಮುಂಚೆನೆ ವಿ ವರ್ ಅಲೋಕೇಟೆಡ್ ಆಲ್ ದ ಇದು, ಯಾವ ರೂಮ್ ಅಲ್ಲಿ ನಾವು, ಯಾವ ಸ್ಟುಡಿಯೋ ಅಲ್ಲಿ ನಮ್ಮ ಒಂದು ನ್ಯೂಸ್ ಪೇಪರ್ ಔಟ್ಲೆಟ್ ಯಾವ ರೂಮ್ ಅಲ್ಲಿ ಇರ್ತೀವಿ ಅನ್ನೋದನ್ನ ಒಂದು ತಿಂಗಳ ಮುಂಚೆ ಹೇಳಿದ್ರು ಅವರು. ದೇ ಹ್ಯಾಡ್ ಅಲಾಟೆಡ್, ಅಂಡ್ ವಿ ಹ್ಯಾಡ್, ಈಚ್ ಆಫ್ ಅಸ್ ಹ್ಯಾಡ್ ಸೆಪರೇಟ್ ಟೈಮಿಂಗ್ಸ್ ಟು ಗೋ ಅಂಡ್ ಗೆಟ್ ಅವರ್ ಐಡಿಸ್. So ಒಂಥರ, you know, they have that structured way of approaching everything. ಕೆಲವೊಂದು ಇವೆಂಟ್ ಪ್ರೀ ಫಿಕ್ಸ್ಡ್ ಆಗಿರತ್ತೆ, ಲೈಕ್ ಈಗ ಒಂದು ಹಾನರ್ ಮಾಡುವಂಥದ್ದು, ಅವಾರ್ಡ್ ಅನ್ನ ಇದು ಅದೆಲ್ಲ ಆದ್ರೆ ಯು ಕ್ಯಾನ್ ಪ್ಲಾನ್. ಸಡನ್ ಆಗಿ ನಡೆತಕ್ಕಂತ ಒಂದು ಘಟನೆಗಳನ್ನ ಕವರೇಜ್ ಮಾಡ್ಬೇಕಾದ್ರೆ ಆಗ್ಲಿ, ಏನಾದ್ರೂ ಒಂದು ಇವೆಂಟ್ ಅನ್ನ ಕವರ್ ಮಾಡ್ಬೇಕಾದ್ರೆ ಹೌ ಡು ಪ್ಲಾನ್? ಅದಕ್ಕೆ ಪ್ಲಾನ್ ಮಾಡಕ್ ಆಗಲ್ಲ, ಆಬ್ವಿಯಸ್ಲಿ. ಸೊ ಇದೇ ತರನೇ ಇಂಡಿಯಾ ತರನೇ ರಶ್, ಯು ನೀಡ್ ಟು ರಶ್. ಬ್ರೇಕಿಂಗ್ ನ್ಯೂಸ್ ಇಸ್ ಬ್ರೇಕಿಂಗ್ ನ್ಯೂಸ್ everywhere. Exactly. Right? So it catches your attention. So I think when it comes to breaking news, everybody does the same. They, you know, you rush there, you want that information. Adre I feel, you know, there is no need to sensitize everything. Elladunu, it's not, you know, ಈಗ ಯಾರೋ ಒಬ್ರು ತೀರ್ಕೊಂಡಿದ್ದಾರೆ, ಏನೋ ಆಗಿದೆ, ಬಿಗ್, give them some time, let them, you know, ಅದನ್ನ, oh, how are you feeling? ಎಕ್ಸಾಕ್ಟ್ಲಿ. ಈಗ ಮೀಡಿಯಾದಲ್ಲಿ ನಾನು ನೋಡ್ತೀನಲ್ಲ, ಚಾನೆಲ್ಗಳಾಗ್ಲಿ, ನಮ್ಮ ಹೋಗಿ ಯಾರು ತೀರ್ಕೊಂಡಿರ್ತಾರೆ, ನಿಮ್ಗೆ ಹೆಂಗ್ ಅನ್ಸುತ್ತೆ ಇವಾಗ, ಅವ್ರು ಏನ್ ಮಾಡ್ತಾ ಇದ್ರು, ನೆನ್ನೆ ಏನಾಗಿದ್ರು, ಅದೆಲ್ಲ ಅವ್ರಿಗೆ ಅವ್ರದೇ ಒಂದು ಪೇನ್ ಅಲ್ಲಿ ಇರ್ತಾರೆ ಅವರು. ಇಟ್ಸ್ ಮಾರ್ಬಿಡ್, ಯು ನೋ. ಈಗ ನೋಡಿ, ಇದೇ ಸಬ್ ಡಿವಿಷನ್ ಅಲ್ಲಿ ಏನಾಯ್ತು, ಒಂದು ಹುಡುಗಿ, ಅವಳು ಜಾರ್ಜಿಯಾ ಟೆಕ್ ಅಲ್ಲಿ ಆಗಷ್ಟೇ ಸೇರ್ಕೊಂಡಿತ್ತು ಹುಡುಗಿ. ಸೊ ಅವಳು ಮತ್ತೆ ಅವಳು 3 ಜನ ಫ್ರೆಂಡ್ಸ್ ಹಿಂದ್ಗಡೆ ಕೂತಿದ್ರು ಕಾರಲ್ಲಿ, ಮುಂದ್ಗಡೆ ಒಂದು ಹುಡುಗ ಮತ್ತೆ ಇನ್ನೊಂದು ಹುಡುಗ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ರು. ಸೊ 7 ಗಂಟೆಗೆ ಬರ್ತೀನಿ, ಅದು ಪಾಪ ಅವ್ರ ಅಮ್ಮ ಕೆಲ್ಸದಿಂದ ಹಿಂಗ್ ಬರ್ತಿರುವಾಗ ದಿಸ್ ಗರ್ಲ್ ಹ್ಯಾಸ್ ಲೆಫ್ಟ್ ವಿತ್ ಅವರ್ ಫ್ರೆಂಡ್ಸ್. ಅಲ್ಲಿ ಎಲ್ಲಿಗೆ ಹೋಗ್ತಿದ್ಯಾ ಅಂತೇನೋ ಕೇಳಿದಾರೆ, ಇಲ್ಲೇ ಗಾಲ್ಫ್ ಏನೋ ಹೋಗ್ತಾ ಇದೀನಿ ಅಂತ ಹೇಳಿ ಹೊರಟೋಗಿದ್ದಾಳೆ. 7 ಗಂಟೆ ಆದ್ರೂ ಮನೆಗ್ ಬಂದಿಲ್ಲ, ಕಾಲ್ ಮಾಡ್ತಾ ಇದಾರೆ. ಸೊ ಪಾಪ ಲೇಟರ್ ಶಿ ಫೌಂಡ್ ಔಟ್ ದಟ್ ಹರ್ ಡಾಟರ್ ಅಂಡ್ ದ ಅದರ್ 3 girls who were sitting in the back, all 3 of them passed away. Wow, in crash? Yeah. And then, you know, people are calling me and saying, oh, do you want to write about it? They live in your neighbor? No, I'm not.
ಬಿಕಾಸ್ ಆ ಪೇನ್. No, it's let them be. ಎಸ್. I see, I've known that girl. Yes. I've seen the pain that the parents are in. I am not going to go and ask her how she's feeling. Mm-hmm. No, Mm-hmm. let them be. Mm. My job is to report that this happened. If they want to come and talk about it, I'm more than happy to talk. Mhm. But nanag nane hogi, Mm. I don't want to cash in on that tragedy. ಎಕ್ಸಾಕ್ಟ್ಲಿ. ಇಂಡಿಯಾದಲ್ಲಿ ಮೇಜರ್ ಆಗಿ ಮೀಡಿಯಾ ತುಂಬಾ ಫೋಕಸ್ ಮಾಡೋದು ಪಾಲಿಟಿಕ್ಸ್, ಫಿಲಿಂ ಅಂಡ್ ಈ ತರ ಕೇಸಸ್ ಆದಾಗ Yeah. ಅಂಡ್ ಜನರಲ್ ಇನ್ಸಿಡೆಂಟ್ಸ್ ಆದಾಗ ಈ ತರದಕ್ಕೆ ದೇ ರಶ್. ಯೂಶುವಲ್ ಆಗಿ ಈ ಒಂದು ಫೇಮಸ್ ಪರ್ಸನಾಲಿಟೀಸ್ ನ ಕಾಂಟ್ರಿಬ್ಯೂಷನ್ ಆಗಿರ್ಬೋದು, ಆ ತರದ್ದೆಲ್ಲ ಲೈಕ್ ಆಗ ನಡೀತಾ ಇದ್ದಂಥದ್ದು ಈಗ ತುಂಬಾನೇ ಬೆರಳೆಣಿಕೆ ಅಷ್ಟಾಗಿದೆ ಅಂತಂತ ಹೇಳ್ಬಹುದು. ನಿಮ್ಮ ಪಯಣಕ್ಕೆ ಬರುವ ಅಂತ NRI ಪಲ್ಸ್ ಅಲ್ಲಿ ಸಿಟಿ ನ್ಯೂಸ್ ನ ನೀವು ಎಡಿಟರ್ ಆಗಿದ್ರಿ ಅಂತ ಕೇಳ್ಪಟ್ಟೆ. ಏನಾದ್ರದ್ದು ಕತೆ ಮಾಡಿ. ಸೊ ಅದೇನಾಯ್ತು, ನಾವ್ ಅಟ್ಲಾಂಟಾಗ್ ಬಂದ್ವಿ. ಸೊ ಇನ್ ಮೈ ಮೈಂಡ್ ಐ ಹ್ಯಾಡ್ ಮೇಡ್ ಅಪ್ ಮೈ ಮೈಂಡ್, ಅಂದ್ರೆ ನಾನು ಯೋಚಿಸ್ಕೊಂಡಿದ್ದೆ ನಾನು ಏನಾದ್ರು ಮಾಡ್ತೀನಿ ಅಂತ. ಸೊ ಆಕ್ಚುಲಿ ನಾನು ಸ್ಟಾರ್ಟ್ ಮಾಡಿದ್ದು ಖಬರ್ ಮ್ಯಾಗಝಿನ್. ಖಬರ್ ಮ್ಯಾಗಝೀನ್ ಅಲ್ಲಿ ಒಂದು ಸ್ಪಾಟ್ಲೈಟ್ ಫೀಚರ್ ಇರುತ್ತೆ. ಬೇಸಿಕ್ಲಿ ಸ್ಪಾಟ್ಲೈಟ್ ಫೀಚರ್ ಇಸ್ ಸ್ಪಾಟ್ಲೈಟಿಂಗ್ an achiever. Right. ಸತ್ಯಂ ಗೊತ್ತಿರೋರು ಯಾರು ಖಬರ್ ಮ್ಯಾಗಝೀನ್ ಅಲ್ಲಿ. ಸೊ ದೇ ಸೆಡ್ ದೇ ಆಸ್ಕ್ ಮಿ ಟು ಸೆಂಡ್ ಸಮ್ ಸ್ಯಾಂಪಲ್ಸ್. ಓಕೆ. ಸೊ ಒಂದಿಷ್ಟು ರೈಟಿಂಗ್ ಸ್ಯಾಂಪಲ್ಸ್ ಎಲ್ಲ ಅವ್ರಿಗೆ ಕಳ್ಸಿದ್ದೆ. ಸೊ ಅಫ್ಕೋರ್ಸ್ ನಾನು ಅದು ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡಿದ್ದೆ ಅಲ್ಲ, ಸೊ ಐ ಹ್ಯಾಡ್ ಅ ಫ್ಯೂ ಥಿಂಗ್ಸ್. ಸೊ ಎನಿವೆ ಅದನ್ನ ಅವರೆಲ್ಲ ನೋಡಿದ್ರು. ದೆನ್ ದೇ ಸೆಡ್ ಓಕೆ, ಸೊ ಐ ಸ್ಟಾರ್ಟೆಡ್ ವರ್ಕಿಂಗ್ ದೇರ್. ರೈಟ್. ಆದ್ರೆ ಸ್ಪಾಟ್ಲೈಟ್ ಇಟ್ ಅಂಡ್ ಅದು ಮ್ಯಾಗಝೀನ್, ಇಟ್ಸ್ ಅ ಫಿಸಿಕಲ್ ಮ್ಯಾಗಝೀನ್, ರೈಟ್? ಸೊ ಅದು ಓನ್ಲಿ ಒನ್ಸ್ ಅ ಮಂತ್ ಇರ್ತಿತ್ತು. ಕರೆಕ್ಟ್. ಅಂಡ್ ಸ್ಪಾಟ್ಲೈಟ್ ನ ಅವರು 2 months ಒಂದ್ಸತಿ ಆತರ ಮಾಡ್ತಾ ಇದ್ರು. ಎಸ್. So and only one person. So the interviews were few and far between. So I wanted to write more. Okay. So ಹಾಗೆ ನಾನು it was funny. So ಏನಾಯ್ತು, ನಾನು ಇದು HTA ಟೆಂಪಲ್ ಹೋಗಿದ್ದೆ. Right. ಅಲ್ಲಿ ಮ್ಯಾಗಝೀನ್ ಇಟ್ಟಿರ್ತಾರೆ, NRI ಪಲ್ಸ್ ಮ್ಯಾಗಝೀನ್ ಇಟ್ಟಿರ್ತಾರೆ. Yes. ಸೊ ನಾನು NRI ಪಲ್ಸ್ ತಗೊಂಡೆ, ಅದು ಕೈಲಿ ಇಟ್ಕೊಂಡು ನಾನು ಸತ್ಯನ್ ಹತ್ರ ಹೇಳ್ತಾ ಇದ್ದೆ, ಓ ನೋಡು ದೇರ್ ಇಸ್ ಅನ್ ಅದರ್ ಥಿಂಗ್, ಮೇ ಬಿ ಐ ಶುಡ್ ಥಿಂಕ್. ಅಷ್ಟೊತ್ತಿಗೆ ಅಲ್ಲಿ ಪೂಜಾರಿ ಅವ್ರು ಬಂದ್ರು, ಹಿಂದ್ಗಡೆಯಿಂದ ಬಂದು ಈ ಸೈಡ್ ಹೌದು ಹೌದು ಐ ನೋ ಹರ್, ಇಫ್ ಯು ವಾಂಟ್ ವಿ ವಿಲ್ ಓನ್ಲಿ ಇಂಟ್ರೊಡ್ಯೂಸ್ ಯು ಅಂತೆಲ್ಲ ಹೇಳಿ. ಸೊ ಒಂಥರ HTA ಇಂದ ಆಮೇಲೆ ಅವ್ರ ನಂಬರ್ ಎಲ್ಲ ಕೊಟ್ರು. ಸೊ ನಾನು ಇಮಿಡಿಯೇಟ್ ಆಗಿ ಕಾಲ್ ಮಾಡಿದೆ ಇವ್ರಿಗೆ, ವೀಣಾ ಅವ್ರಿಗೆ. ಸೊ ದೆನ್ ನಾನ್ ಫಸ್ಟ್ ರಿಪೋರ್ಟ್ ಮಾಡ್ಬೇಕಾಗಿದೆ. ಇಲ್ಲೊಂದ್ ಪಾಪ ಇಂಡಿಯಾದಿಂದ ಒಂದು ಹುಡುಗ ಬಂದಿತ್ತು. ಪಾಪ ಅವನು ಇಲ್ಲಿ ಏರ್ಪೋರ್ಟ್ ಇಲ್ಲಿ ಇದಿದೆಯಲ್ಲ ಫ್ಲೈಯಿಂಗ್ ಸ್ಕೂಲ್ ಇದೆ. ಸೊ ಪಾಪ ಹಿ ಹ್ಯಾಡ್ ಕ್ರಾಶ್ಡ್. that was the first news I had to report. ಓಕೆ, ಅದೇ ಕೇಳೋಳಿದ್ದೆ ಯಾವುದು ಫಸ್ಟ್ ನ್ಯೂಸ್ ನ ರಿಪೋರ್ಟ್ ಮಾಡಿದ್ರಿ NRI ಪಲ್ಸ್ ಅಲ್ಲಿ. ಇದು ಖಬರ್ ಅಲ್ಲಿ ನಾನು ಸ್ಪಾಟ್ಲೈಟ್ ಮಾಡಿದ್ದು ವೆಂಕಟ್ ನಾರಾಯಣ್ ಅಂತ, ಡಾಕ್ಟರ್ ವೆಂಕಟ್ ನಾರಾಯಣ್ ಅಂತ ಒಬ್ರು ಇದ್ದಾರೆ, ಅವ್ರನ್ನ ಸ್ಪಾಟ್ಲೈಟ್ ಮಾಡಿದ್ದೆ. ಎಸ್. ಸೊ ನಿಮ್ಮ ಒಂದು ಬಯೋನಲ್ಲಿ ಒಂದು ಸ್ಟೇಟ್ಮೆಂಟ್ ಇದೆ. ಸೊ ಇಂಟರ್ವ್ಯೂಡ್ ಕಾಂಟ್ರಿಬ್ಯೂಷನ್ ಫಾರ್ ಯುವರ್ ಇಂಟರ್ವ್ಯೂ ಟು ದಿಸ್ ಪ್ರಾಮಿನೆಂಟ್ ಸಿಟಿಸನ್ಸ್ ಅಂತ ಹೇಳಿ. ಏನದು ಮೇಡಮ್ ಅದು ಪ್ರಾಮಿನೆಂಟ್ ಸಿಟಿಸನ್ಸ್ ಅನ್ನೋದನ್ನ ಯಾಕೆ ಫೋಕಸ್ ಮಾಡಿದ್ರಿ ಅಂತ? In the sense, see, we are ethnic media, right? In ethnic media andre no, we are just focused on the Indian American news. Correct. Right? See, this is the whole big cultural thing, right? So namma community alli en achievements irattala, that never really reaches the, let's say, the state government and the exactly ma'am, exactly. You will be the media for channelizing that yes, idu message na. So when we as media focus on that, then they will, even in Atlanta, right, everybody will not get to meet the governor. Exactly. So everybody will not get to talk to all the senators. Yes, right? yes. So what do you do to grab that attention, right? Interviewing all these prominent citizens who have contributed not just to the Indian American community, but to the American community at large, right? So avaga oh houdalva, these people have done not just, I mean, they're doing it for everybody anta avರಿಗೂ ಅನ್ಸುತ್ತೆ. Right. See, ಸುಮ್ನೆ ಮಾಡೆಲ್ ಮೈನಾರಿಟಿ ಅಂತ ಬರ್ಲಿಲ್ಲ. ಕರೆಕ್ಟ್, ಎಕ್ಸಾಕ್ಟ್ಲಿ. ನಮ್ಮ ಹಿಂದಿನ ಎಷ್ಟು ಕಾಲದ ಜನಗಳು ಇಲ್ಲಿ ಒಂದು ಆರ್ಗನೈಸೇಷನ್ ಇದೆ IAC ಅಂತ, ನಾನು ಡೈರೆಕ್ಟರ್ 56 ವರ್ಷದ್ದು. ಅಲ್ಲಿ ನಾನು ಐ ಟಾಕ್ ಟು ದ ಫೌಂಡರ್ಸ್. ಇವಾಗ ಪಾಪ ಮೊನ್ನೆ ರೀಸೆಂಟ್ ಆಗಿ ಒಂದಿಬ್ರು ತೀರ್ಕೊಂಡ್ರು. they were telling me ಎಷ್ಟು ಕಷ್ಟ ಇತ್ತು ಆಗಿನ ಕಾಲದಲ್ಲಿ. ಪೀಪಲ್ ಡಿಡ್ ನಾಟ್ ಇವನ್ ಲುಕ್ ಎಟ್ ಇಂಡಿಯನ್ಸ್. ಅವಾಗೆಲ್ಲ ಒಂದು ಇಂಡಿಯನ್ ಸ್ಟೋರ್ ಬಿಟ್ಬಿಡಿ, ಒಂದು ಇದು ಕೂಡ ಇರ್ತಾ ಇರ್ಲಿಲ್ಲ ಅವ್ರಿಗೆ. ದೇ ಹ್ಯಾಡ್ ನೋ ಔಟ್ಲೆಟ್. ಅದೇ ಎಲ್ಲರೂ ತುಂಬಾ ಹಳೆ ಆಗಿನ ಒಂದು ಸ್ಥಿತಿನಲ್ಲಿ ಇಲ್ಲಿ ಅಮೆರಿಕಕ್ಕೆ ಬಂದವ್ರ ಪಯಣ ಕೇಳಿದ್ರೆ ಅವ್ರು ಹೇಳ್ತಾರೆ, ಒಂದ್ ಗ್ರಾಸರಿ ಸ್ಟೋರ್ಸ್ ಇರ್ಲಿಲ್ಲ, ಒಂದ್ ಕರ್ಬೇನ್ ಸೊಪ್ಪು ಸಿಕ್ತಿರ್ಲಿಲ್ಲ, ಎಲ್ಲಿಂದನೂ ಜರ್ಸಿಯಿಂದ ತಗೊಂಡ್ ಬರ್ತಾ ಇದ್ವಿ ಎಲ್ಲೋ ಒಂದ್ ಕಡೆಯಿಂದ. ಬಟ್ ಅಂತದ್ದು ನಾವು ಇವಾಗ
See, they ಏರಿಯಾ have set ಏರಿಯಾದ the pathway. ಎಕ್ಸಾಕ್ಟ್ಲಿ They lived like the best citizens they could be, and that is why everybody respects the Indian ಅಂಡ್ community, right? ಕಾಂಟ್ರಿಬ್ಯೂಷನ್ ಟು ದಿ ಕಮ್ಯುನಿಟಿ ಇಸ್ ಆಸಮ್ Yes, ಅವರದು. absolutely, ಅಂಡ್ ನಿಮ್ absolutely. ಕಾಂಟ್ರಿಬ್ಯೂಷನ್ ಏನ್ ಕಡಿಮೆನಾ ಜ್ಯೋತ್ಸ್ನಾ ಮೇಡಮ್? ಸೊ ನೀವು ನಾವೆಲ್ಲ ನಮ್ಮ small, ಇಂಡಿಯನ್ ನಮ್ಮ ಹಿಂದೂ ಸಂಸ್ಕೃತಿ ಸಂಪ್ರದಾಯ, ನಮ್ಮ ಒಂದು ಆಚರಣೆ ಮತ್ತೆ ಇವೆಂಟ್ಸ್ ನೆಲ್ಲ ರಿವ್ಯೂ ಮಾಡಿ ಕವರ್ ಮಾಡ್ಬಿಟ್ಟು ನೀವು ರಿವ್ಯೂ ಮಾಡಿ ಬುಕ್ಸು ಲಿಟ್ರೇಚರ್ ವರ್ಕ್ಸ್ ಎಲ್ಲಾನು ಕೂಡ ನೀವು ಪ್ರೆಸೆಂಟ್ ಮಾಡಿದಿರಂತ ಇಲ್ಲಿ ಹೆಂಗಾಯ್ತದು? ಏನೇನ್ ಮಾಡಿದೀರಾ ಅಂತ? ಸ್ಟಾರ್ಟ್ ಆಗಿದ್ದು ಹಿಂಗೆ ಬುಕ್ ರಿವ್ಯೂ ಮಾಡೋದಿಕ್ಕೆ ಅಂತ. ಹಾ, ಹಾ. ಆಗಿನ ಕಾಲದಲ್ಲಿ ಅಗೇನ್ ವೆನ್ ಐ ಸ್ಟಾರ್ಟೆಡ್ ಅಷ್ಟೊಂದು ಇಂಡಿಯನ್ ಅಮೆರಿಕನ್ ಆಥರ್ಸ್ ಇರ್ತಾ ಇರ್ಲಿಲ್ಲ, Right. ಕಡಿಮೆ ಇರ್ತಾ ಇದ್ರು. ರೈಟ್ ಸ್ಟಾರ್ಟೆಡ್ ಇಂಟರ್ವ್ಯೂಯಿಂಗ್ ಲಾಟ್ ಆಫ್ ಪೀಪಲ್. ಇದು ಹ್ಮ್. ಅಂಬಾಸಿಡರ್ಸ್ ಬರ್ತಾ ಇದ್ರು. ಆಮೇಲೆ ಇಲ್ಲಿ ಕೌನ್ಸಿಲೇಟ್ ಓಪನ್ ಆಯ್ತು ನೋಡಿ. ಸೊ ಅವಾಗ ಸ್ವಲ್ಪ ಕೌನ್ಸಿಲೇಟ್ ಅವ್ರದ್ದು ಒಂದಿಷ್ಟು ಪ್ರೋಗ್ರಾಮ್ಸ್ ಎಲ್ಲ ಇರ್ತಾ ಇತ್ತು. ಸೊ ಸ್ವಲ್ಪ ಸ್ಟೇಜ್ ಯು ಸ್ಟಾರ್ಟ್ ಟು ಮೂವ್ ಬ್ರಾಂಚ್ ಔಟ್ ಅ ಲಿಟಲ್. ರೈಟ್. ಸೊ ಆಮೇಲೆ ಎಲೆಕ್ಷನ್ಸ್ ಎಲ್ಲ ಬರುವಾಗ ಏನಾಯ್ತು, ಇಲ್ಲಿ ಅಟ್ಲಾಂಟಾನಲ್ಲೇನೆ ಇಂಡಿಯನ್ ಅಮೆರಿಕನ್ ಸ್ಟಾರ್ಟೆಡ್ ಬಿಕಮಿಂಗ್ ಪೊಲಿಟಿಕಲಿ ವೆರಿ ಆಕ್ಟಿವ್. ಓಕೆ. ಸೊ ಆವಾಗ ಏನಾಯ್ತು, ದೇ ಯೂಸ್ ಟು ಕಮ್ ಟು ಅಸ್ ಬಿಕಾಸ್ ವಿ ವರ್ ದ ವೆನ್ ದೇ Yeah, ನೀವೇ ತಾನೇ media. ದೇ ಹ್ಯಾವ್ ಟು ಕಮ್, ರೈಟ್? ಎಸ್ ಎಸ್. So want to also promote other people because they, so avaga ಅವರು they would bring their American counterparts to also interview with us. First time ನಾನು ಬ್ರಯನ್ ಕೆಂಪ್ ಅವರು ಅವಾಗಿನ್ನೂ ಎಲೆಕ್ಟ್ ಆಗಿರ್ಲಿಲ್ಲ ಅವರು. he was running for the first time. ಸೊ ಅವಾಗ ವೆನ್ ಹಿ ವೆಂಟ್, ಅವ್ರದ್ದು ಎಷ್ಟು ಸಣ್ಣ ಆಫೀಸ್ ಇತ್ತು ಅವಾಗ, ಬಟ್ ನೌ ಹಿ ಇಸ್ ದ ಗವರ್ನರ್. ಎಸ್, ನನ್ಗೆ ಒಂದ್ ನನ್ನ ಗಮನದಲ್ಲಿ ಬಂದಿದ್ದು, ಇಂಡಿಯಾದಲ್ಲಿ ಆದ್ರೆ ಒಬ್ಬ MLA MP ಹೋಗ್ತಾರೆ, ಒಂದ್ ಸ್ಮಾಲ್ ರೀಜನಲ್ ಮಿನಿಸ್ಟರ್ ಹೋಗ್ತಾರೆ ಅಂದ್ರೂ ಕೂಡ ಏನ್ ಒಳ್ಳೆ ಹಿಂದೆ ಏನ್ ಪ್ರೊಟೆಕ್ಷನ್, ಈ ಕಾರ್ಗಳು, ಅದು ಇದು ಏನ್ ಸೇವಾ ನಡೀತಾ ಇರತ್ತೆ. ಇಲ್ಲಿ ಪಾಪ ಅವರು ವೆರಿ ವೆರಿ ಕಾಮನ್ ಪರ್ಸನ್ ಆಗಿ ಬರ್ತಾರೆ, ಇವೆಂಟ್ ಅನ್ನ ಅಟೆಂಡ್ ಮಾಡ್ತಾರೆ, ಮಾತಾಡ್ತಾರೆ. ಅಂದ್ರೆ ವಾಟ್ ಡಸ್ ಮ್ಯಾಟರ್ ಅ ಲಾಟ್ ಇಲ್ಲಿ ಸೆಕ್ಯೂರಿಟಿ ಅಲ್ಲಿ ಅಷ್ಟೊಂದು ಇರೋದಿಕ್ಕೆ, ಅಲ್ಲಿ ತುಂಬಾ ಹೈಲೈಟ್ ಆಗೋದಕ್ಕ, ಅಥವಾ ಇಲ್ಲಿ ಲೈಕ್ ಏನು ಡಿಸ್ಕ್ರಿಮಿನೇಷನ್ ಇಲ್ದಲೆ ನಡೀತಾ ಇರುವಂತ ಪ್ರಾಸೆಸ್ ಏನಾಗತ್ತೆ ಅಂತ? It's a very good question actually. See, because people who become politicians here are not necessarily from those backgrounds, right? They're very down to earth, so to speak. Exactly. Most of them. They're very down to earth. In fact, some of them have very good, financially they are very well off. Okay. But they still don't have that, see, politics is politics. Exactly. everywhere. I'm not going to say that, Yeah. it's very clean. Yes, Okay? yes. But having said that, definitely, the aura around it, they don't make a big, Deal ತರ. big deal about it. ಇವಾಗ ನೀವೇ ನೋಡಿದ್ರಿ ಮೊನ್ನೆ ಸಾರೀಸ್ ಟು ಸೂಟ್ಸ್ ಇದ್ರಲ್ಲಿ, Yeah. ಎಲ್ಲೋ ಪಾಪ ಬಂದ್ರು, ಅವ್ರು Yes. ಯಾವಾಗ ಹೋದ್ರು ಅಂತಲೇ ಯಾರಿಗೂ ಅಂಡ್ ಗೊತ್ತಾಗಿಲ್ಲ. ನಾವು ಇಂಟರ್ವ್ಯೂ ಮಾಡಿದ್ವಿ, ಅವ್ರು ಕನ್ನಡದಲ್ಲಿ ಮಾತಾಡಿದ್ರು. ಅವನ್ ಕ್ಲಿಪ್ಸ್ ನಾವು ನಮ್ಮ ಚಾನೆಲ್ ಅಲ್ಲಿ ವೀಕ್ಷಕರಿಗೋಸ್ಕರ ಹಾಕ್ತಿದೀವಿ. ವೆರಿ ನೈಸ್. ರೈಟ್. ಜಾಗ್ರಿ ಲಿಟ್, ಇಂಡಿಯಾ ಕರೆಂಟ್ಸ್, ಖಬರ್, ಇದೆಲ್ಲನೂ ಕೂಡ ಜರ್ನಲ್ಸು, ಮ್ಯಾಗಝಿನ್ಸು ಇಂಡಿಯಾದಿಂದ ಶುರು ಆಯ್ತಾ? ಹೆಂಗೆ ಇದು ನಿಮ್ಮಲ್ಲಿ ಆ ಒಂದು ಚೇತನ ಹುಟ್ಕೊಂತು ಅಂತ? ಇಲ್ಲ, so NRI Pulse has always been the main thing. I've never moved away from NRI Pulse as such. See, Veena and I, ನಮ್ಮ ಥಿಂಕಿಂಗ್ ಏನಿದೆ ತುಂಬಾ ಸಿಮಿಲರ್ ಆಗಿದೆ. ರೈಟ್. ಎಸ್ಪೆಷಲಿ ನಮ್ಮ ಎಥಿಕ್ಸ್, ನಮ್ಮ ಮಾರಲ್ ವ್ಯಾಲ್ಯೂಸ್ ಏನಿದೆ, ದೇ ಆರ್ ವೆರಿ ಸಿಮಿಲರ್. ಪರ್ಸನಲಿ ಎಂಜಾಯ್ ವರ್ಕಿಂಗ್ ವಿತ್ ವೀನಾ ಅ ಲಾಟ್. ಓಕೆ. ಏನ್ ತುಂಬಾ ಮ್ಯಾಟರ್ ಆಗತ್ತೆ ಮ್ಯಾಮ್? ಮ್ಯಾಟರ್ ಆಗತ್ತೆ. See, because if you don't match each other's thinking, alva, ivaga I'll give you a simple example. Let's say something is, you find it's wrong, adu ethically wrong, adana ಮಾಡಬಾರ್ದು ನಾವು ಅನ್ಸಿದ್ರುನು, ಇಲ್ಲ ಅವ್ರು ದುಡ್ಡು ಕೊಡ್ತಾ ಇದಾರೆ ಮಾಡ್ಬಿಡೋಣ ಅಂತ ಕೆಲವು ಯಾರೋ ಮಾಡೋರು ಇರ್ತಾರೆ, ಹಂಗ್ ಮಾಡ್ಬಿಡೋಣ ಹಿಂಗ್. But then it becomes hard to align with somebody like that, right? So your ad match agbeku. Illa andre ನಾನು ಯಾವಾಗ 2008 or 2009 ಅಲ್ಲಿ ಸ್ಟಾರ್ಟ್ ಮಾಡಿದ್ದು way, because whatever we were thinking, whether it's integrity ಆಗಿರ್ಬೋದು, whether it is ಒಂದು journalistic value system ಏನಿದೆ, we subscribe to the same value systems. So Veena and I work very well in that sense. So ಅದಕ್ಕೋಸ್ಕರ that's been my base. However, ivaga Jagri Lit is a literary magazine. Yes, ಅದು Chicago, I think so. It started in Chicago. ಹೌದು. ಅಲ್ಲಿ ನಾವು ಇದು ಬುಕ್ ರಿವ್ಯೂ. That's my passion, and to be honest. So ಯಾವ ಬುಕ್ಗಳನ್ನು ಕೇಳಬಹುದಾ ರಿವ್ಯೂ ಮಾಡೋದು? When I started reviewing, to be honest with you, English literature was my thing. ಯಾಕಂದ್ರೆ ನಾನು ಬೆಳೆದಿದ್ದು ನಮ್ಮ ತಂದೆ ಇನ್ಫ್ಲುಯೆನ್ಸ್ ಇಂದ. ಅದರಿಂದ ನೀವು ಯು ಆರ್
ಫಿಕ್ಸ್ ಟು ದಟ್. ಹೌದು. ಸೊ ಹೆಚ್ಚಾಗಿ ನಾನ್ ನಿಜ ಹೇಳ್ಬೇಕು ಅಂದ್ರೆ ಕನ್ನಡ ಬುಕ್ಸ್ ನ ನಾನು ಓದ್ತೀನಿ. ಎಸ್ ಎಲ್ ಭೈರಪ್ಪ, ಇದು ತ್ರಿವೇಣಿ ಕಾದಂಬರಿಗಳೆಲ್ಲ ಓದ್ತೀರಾ? ಹೌದು ಹೌದು, ತುಂಬಾ ನನ್ಗೆ ತುಂಬಾನೇ ಇಷ್ಟ. ಇನ್ಫ್ಯಾಕ್ಟ್ ನಮ್ ತಂದೆ ನಂಗೆ ಅವಾಗ ದಿನಕ್ಕೊಂದು ಕತೆ ಅಂತಿತ್ತು, ನಿಮ್ಗೆ ಜ್ಞಾಪಕ ಇದೆಯಾ? ಸೊ ದಿನಕ್ಕೊಂದು ಕತೆ ಎಲ್ಲ ನಾನು ಓದ್ಕೊಂಡ್ ಬೆಳ್ದಿರೋಳು. ಬೆಳೀತಾ ಬೆಳೀತಾ ಏನಾಯ್ತು, ನನ್ಗೆ ಐ ಥಿಂಕ್ ಐ ಸ್ಟಾರ್ಟೆಡ್ ರೀಡಿಂಗ್ ಮೋರ್ ಇಂಗ್ಲಿಷ್ ಲಿಟರೇಚರ್ ಜಸ್ಟ್ ಬಿಕಾಸ್ ನಮ್ಗೆ ಅವೈಲಬಿಲಿಟಿ ಅದ್ ಜಾಸ್ತಿ ಇತ್ತು. ರೈಟ್. When I had to review books here, then we were doing Indian American authors. ಓಕೆ. ಈಗ ನೋಡಿ, ರೀಸೆಂಟ್ ಆಗಿ ಒಂದು ಬುಕ್ ಬಂತು, ಆನ್ ಮಲಿಗನ್ ಹಿಲ್ ಅಂತ. ಎಸ್. ಸೊ ಅದು ಇಲ್ಲಿ ಒಬ್ರು ಜಾಯ್ಸ್, ಅವರು ಆಕ್ಚುಲಿ ಎಮರಿ ಪ್ರೊಫೆಸರ್ ಅವರು. ಸೊ ಶಿ ಪಬ್ಲಿಷ್ ದಟ್ ಬುಕ್. ಸೊ ಅದು ಆಕ್ಚುಲಿ ಸ್ಟೋರಿಗಿಂತ ಒಂಥರ ಇಟ್ ಇಸ್ ವಾಟ್ ಹ್ಯಾಪನ್ಸ್ ಇನ್ ಮಿಸೌರಿ. ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಬ್ಲೆಂಡ್ ಬಿಟ್ವೀನ್ ಅಕಾಡೆಮಿಕ್ ಅಂಡ್ ಸ್ಟೋರಿ ಟೆಲಿಂಗ್ ವರ್ಕ್ ತರ. ಆಡ್ ಆನ್ ಕ್ವಶನ್ ಟು ಇಟ್, ನೀವು ಬುಕ್ ನ ರಿವ್ಯೂ ಮಾಡ್ತೀರಾ ಅಂದ್ರೆ ನಿಮ್ಮ ವ್ಯೂ ಪಾಯಿಂಟ್ ಅಲ್ಲಿ ಪ್ರಿಸೈಸ್ ಮಾಡಿ ಹೇಳ್ತಿರೋ, ಅಥವಾ ಯು ಸೇ ದ ಜಿಸ್ಟ್ ಆಫ್ ದಿಸ್ ಬುಕ್ ಆರ್ ಸಮರಿ ಆಫ್ ದಿಸ್ ಬುಕ್ ಅಂತನಾ? ಇಲ್ಲ ಇಲ್ಲ, I put there, I write my opinions. What Okay. part of it I liked, what Okay. appealed to me most. Hmm. So it's a very detailed process. Yakandre you'll have to pick some paragraphs and say, you know, why I'm saying, ನಾನು justify ಮಾಡ್ಬೇಕಲ್ವಾ. ಇವಾಗ ನಾನು ಯಾರಾದ್ರೂ ಹೇಳಿದ್ರೆ, ಸೊ ಇದೆಲ್ಲ ಆಗತ್ತೆ. ಸೊ ಏನಾಯ್ತು, ಒಂದ್ಸತಿ ಒಂದು, ಐ ವೋಂಟ್ ಟೇಕ್ ದ ನೇಮ್ ಆಫ್ ದಿ ಆಥರ್, ಬಟ್ ಒಂದು ಆಥರ್ದು ಒಂದು ಬುಕ್, ಇಟ್ ಬಿಕೇಮ್ ವೆರಿ ಪಾಪ್ಯುಲರ್. ಇನ್ಫ್ಯಾಕ್ಟ್ ಇಟ್ ವಾಸ್ ಗೋಯಿಂಗ್ ಟು ಬಿ ಮೇಡ್ ಇನ್ ಟು ಅ ಬಾಲಿವುಡ್ ಮೂವಿ ಆಲ್ಸೋ. ಓಕೆ. ಅದು ಸಡನ್ ಕ್ಯಾನ್ಸಲ್ ಆಯ್ತದು ದಟ್ ಡೀಲ್, ಬಟ್ ಇಟ್ ವಾಸ್ ಗೋಯಿಂಗ್ ಟು ಬಿ. But there was something in that character that was, for me personally, it didn't align. So nanen madde, I had noted down a few things that had not aligned for me. Exactly. And I mentioned it. So the author did not like. So she called me. ಅವರು ಮಾಡಿ ಹೇಳಿದ್ರು ನನ್ಗೆ, ನೀವ್ ಚೇಂಜ್ ಮಾಡಕ್ ಆಗತ್ತಾ ಅಂತ. ನಾನು ಹೇಳ್ದೆ, ಇಲ್ಲ, ನಾನ್ ಮಾಡಕ್ ಆಗಲ್ಲ, ಯಾಕಂದ್ರೆ ದಟ್ ಇಸ್ ಮೈ ಒಪಿನಿಯನ್. You want it to be reviewed by somebody else, you can get it. ಸೊ ಕ್ರಿಟಿಕ್ಸ್ ಎಷ್ಟು ಪ್ರಿಪೇರ್ ಆಗಿರ್ತಾರೆ ಜ್ಯೋತ್ಸ್ನಾ ಮೇಡಮ್ ಅಂತ? You have to be, right? It's ಕ್ರಿಟಿಕ್ಸ್ ಆಕ್ಷನ್ ಆಗಿದ್ಯಾ ಯಾವತ್ತೂ? ಇಲ್ಲ, ಸದ್ಯಕ್ಕಿಲ್ಲ. ಬಟ್ ಸೊ ವಾಟ್ ಮೆಷರ್ಸ್ ಡು ಯು ಟೇಕ್, ಯಾಕಂದ್ರೆ ನಿಮ್ ತರ ಪರಿಣಾಮದಲ್ಲಿ ಬರೋರಿಗೆ ಹೆಲ್ಪ್ ಆಗ್ಲಿ ಅಂತ? ಇಲ್ಲ ಇಲ್ಲ, ಟು ಬಿ ಆನೆಸ್ಟ್ ವಿತ್ ಯು, ಆ ಥರದ್ದು ಯಾವ್ದು ನಾವು ಮಾಡಿಲ್ಲ. ಬಟ್ ಅದ್ ಏನಾಗುತ್ತೆ ಹೇಳ್ತೀನಿ ನೋಡಿ. ಇವಾಗ ಯಾವ್ದೋ ಒಂದು ರಿಪಬ್ಲಿಕನ್ ಡೆಮೊಕ್ರಾಟಿಕ್ ಇದಕ್ಕೆ ಹೋಗಿ, ನಾನ್ ಅದು ಹೋಗಿದ ತಕ್ಷಣ, ಇವಾಗ ನಾನು ಯಾವ್ದೋ ಒಂದು ರಿಪಬ್ಲಿಕ್ ಮಾಡಿದ ತಕ್ಷಣ ಡೆಮೊಕ್ರಾಟಿಕ್ ಅವ್ರು ಯಾರೋ ನಮ್ಗೆ ಕಾಲ್ ಮಾಡ್ತಾರೆ, ನೀವ್ ಯಾಕ ಬರೀ ರಿಪಬ್ಲಿಕನ್ ಮಾಡ್ತಾ ಇದೀರಾ, ನಮ್ದು ಮಾಡ್ತಾ ಇಲ್ಲ ಅಂತ. ಓಕೆ. ಸೊ ಒಂಥರ ದೆನ್ ವಿಲ್ ಸೇ ಎಸ್, ದಟ್ಸ್ ಫೇರ್, ಸೊ ನೀವು ಕಳ್ಸಿ, ನಿಮ್ದು ಮಾಡ್ತೀವಿ. ಸೊ ವಿ ಟ್ರೈ ಟು ಬ್ಯಾಲೆನ್ಸ್ ಇಟ್ ಔಟ್. ಸೊ ಡಿಪ್ಲೊಮ್ಯಾಟಿಕ್ ಆಗಿ ಹ್ಯಾಂಡಲ್ ಮಾಡ್ತೀರಾ? ಹೌದು ಹೌದು. and fairly, Right. so we won't say okay we are going to do 3 or 2. ಇಲ್ಲ, ನೀವು 3 ಮಾಡಿದ್ರೆ ಅವ್ರು ಕಳಿಸ್ಲಿಲ್ಲ ಅಂದ್ರೆ ನಾವೇನು ಮಾಡಕ್ ಆಗಲ್ಲ, ಬಟ್ we'll Right. give them the option. ಎಸ್. ಜಾಗ್ರಿ ಲೀಟ್ ಅಲ್ಲಿ ನೀವು ಲಿಟರೇಚರ್ ರಿಲೇಟೆಡ್ ಬುಕ್ಸ್ ರಿವ್ಯೂಸ್ ನ ಮಾಡಿದ್ರಿ. ಸೊ ಇಂಡಿಯಾ ಕರೆಂಟ್ಸ್ ಅಲ್ಲಿ CA ದಲ್ಲೂ ಇದೆ, ಇಂಡಿಯಾದಲ್ಲೂ ಇದೆ. Yeah. ಸೊ ವಿಚ್ ಒನ್ ಡು ಯು ಆಪ್ಟೆಡ್? So India Currents ಅಲ್ಲಿನೂ ನಾನು actually I did a couple of reviews. India Currents ಅಲ್ಲಿ I reviewed Veena's book Purple Lotus. I reviewed that. Superb, yes. See, the thing is, ಕೆಲವೊಂದ್ಸಲ ಕಾನ್ಫ್ಲಿಕ್ಟ್ ಆಗ್ಬಿಡುತ್ತೆ. They will want the same thing. ಅವಾಗ ಏನಾಯ್ತು ಅಂದ್ರೆ, ಒಂದ್ಸತಿ ಇವರು ಜಾವೇದ್ ಅಖ್ತರ್ ಬಂದಿದ್ರು ಅಟ್ಲಾಂಟಾಗೆ. ಆಗ I was just transitioning from Khabar to NRI Pulse. So that was ಅವಾಗ ಒಂಥರ ಡಿಸಿಷನ್ ಟೈಮ್. ಸೊ ಏನಾಯ್ತು, ನಾನು ಇವಾಗ ಅವರನ್ನ ನಾನು ಇಂಟರ್ವ್ಯೂ ಮಾಡಿದ್ರೆ ಇಬ್ರಿಗೂ ಎಕ್ಸ್ಕ್ಲೂಸಿವ್ ಕೊಡಕ್ ಆಗಲ್ಲ, ಯಾಕಂದ್ರೆ ಅವ್ರು ಹೇಳೋದ್ ಒಂದೇ, ಅದನ್ನ ಇವ್ರಿಗೆ ಹೆಂಗ್ ಎಕ್ಸ್ಕ್ಲೂಸಿವ್, ಅವ್ರಿಗೆ ಹೆಂಗ್ ಎಕ್ಸ್ಕ್ಲೂಸಿವ್ ಕೊಡಕ್ ಆಗಲ್ಲ, ಅರ್ಧಂಬರ್ಧನೂ ಕೊಡಕ್ ಆಗಲ್ಲ. ಸೊ ಐ ಹ್ಯಾಡ್ ಟು ಮೇಕ್ ದಟ್ ಕಾಲ್. ಸೊ ಯಾವ ಕಡೆ ನಾನು ಹೋಗ್ಬೇಕು ಅಂತ. ಸೊ the thing is, you make these choices. To write to different magazines, you'll have to think about it should not, ನನ್ಗೆ ಪರ್ಸನಲಿ ದ ವೇ ಐ ಲುಕ್ ಎಟ್ ಇಟ್, ಲಾಟ್ ಆಫ್ ಪೀಪಲ್ ಹವ್ ಆಸ್ಕ್ಡ್ ಮೀ. ಸೊ ನಾನೇನ್ ಮಾಡ್ತೀನಾಗ, ಐ ವಿಲ್ ಸೇ ಓಕೆ, ಇದ್ ಮಾಡುವಾಗ ಇಟ್ ಶುಡ್ ನಾಟ್ ಕೊಲೈಡ್ ವಿತ್ ವಾಟ್ ಐಮ್ ಡೂಯಿಂಗ್ ವಿತ್ NRI Pulse. It should not harm in any consulate ಇದ್ರಲ್ಲಿ. ಅಮಿತ್ ಶರ್ಮಾ ಇಸ್ ದ ನ್ಯೂ VFS, ಗೊತ್ತಲ್ವಾ ನಿಮ್ಗೆ? VFS ಬೇಸಿಕ್ಲಿ ಎಲ್ಲ ನೀವಾಗ ಗ್ರೀನ್ ಕಾರ್ಡ್ ಅಪ್ಲೈ ಮಾಡ್ತಿರೋ, ಏನಕ್ಕೆ ಅಪ್ಲೈ ಮಾಡಿದ್ರು ಇಟ್ ಇಸ್ ಆಲ್ ಗೋಯಿಂಗ್ ಥ್ರೂ VFS ಅಂತ ಒಂದು. ಸೊ ಆ VFS ಹೊಸದಾಗಿ ಒಂದು ಅಮಿತ್ ಶರ್ಮಾ ಅಂತ ಬಂದ್ರು, ಅವ್ರು ಇಂಟರ್ವ್ಯೂ ಮಾಡೋದ್ ಬಂತು. ಸೊ ಅವಾಗ ಏನಾಯ್ತು, ಇಂಡಿಯಾ ಅಬ್ರಾಡ್ ಅಂತ ಒಂದಿದೆ. ಸೊ ಅವರು ಹೇಳಿದ್ರು ನೀವು ಮಾಡಕ್ ಆಗತ್ತ ಅಂತ. ಅವಾಗ ನಾನು ಯೋಚನೆ ಮಾಡಿದೆ, ಬಟ್ ಅದನ್ನ ನಾನು NRI Pulse ಗೆ ಮಾಡ್ಬೋದಲ್ಲ, ಬಿಕಾಸ್ ದಟ್ ಇಸ್ ಅ ಬಿಗ್ ಇಂಟರ್ವ್ಯೂ ಅಂತ. ಆವಾಗ ಬಟ್
ಅವರು ಇಂಡಿಯಾ ಅಬ್ರಾಡಿಗೆ ಕೊಡ್ತಾ ಇದ್ರು ಅದನ್ನ. ಹ್ಮ್. ಸೊ ಏನ್ ಮಾಡೋದು, ದೆನ್ ಐ ಸ್ಪೋಕ್ ಟು ವೀಣಾ ಅಂಡ್ ಹ್ಮ್. ದೆನ್ ವಿ ಸೆಡ್ ಇಲ್ಲ ನಾವ್ ಇನ್ನೊಂದ್ ಈ ತರದ್ ಮಾಡಿದೀವಿ, ಹ್ಮ್. ಸೊ ಇಟ್ ಇಸ್ ಓಕೆ. ಹ್ಮ್. ಸೊ ದೆನ್ ಐ ಡಿಸೈಡೆಡ್ ದಟ್ ಐ ಕ್ಯಾನ್ ಸ್ಟಿಲ್ ಡೂ ಇಟ್ ಫಾರ್ ಇಂಡಿಯಾ ಅಬ್ರಾಡ್. ಸೊ ಹ್ಮ್. ಮೈ ಹ್ಮ್. thinking is ಹ್ಮ್. I have to be fair. Right. So and because I chose, I Hmm. made my choice. Hmm. So I have to be fair. Exactly. So when I do it, I will make sure that ಎಥಿಕ್ಸ್ ಅನ್ನ ಫಾಲೋ ಮಾಡ್ಬೇಕು ಅಂತೀರಿ. ರೈಟ್. ಕಬರಿನ ಕಥೆ ಏನು? ಅದು ವೀಕ್ಲಿ ಮ್ಯಾಗಝಿನ್ ಅಥವಾ ಲೈಕ್ ಇಲ್ಲ, ಅದು ಮಂತ್ಲಿ ಮ್ಯಾಗಝೀನ್ ಅಂಡ್ ದೇ ಆರ್ ಮೋರ್, ಅವ್ರು ಹೆಂಗ್ ಗೊತ್ತಾ, ಇದು NRI ಇಸ್ ನ್ಯೂಸ್ ಪೇಪರ್. ಅಂದ್ರೆ ನಿಮ್ಗೆ ನ್ಯೂಸ್ ಎವ್ರಿ ಡೇ ನ್ಯೂಸ್ ಲೆಟರ್ ಅದು. ಸೊ ಇವಾಗ ಇಂಡಿಯಾಲ್ ಏನೋ ಆಗ್ತಾ ಇದೆ, ಎವ್ರಿಥಿಂಗ್ ಎನಿಥಿಂಗ್ ಇಂಡಿಯನ್ ಅಮೆರಿಕನ್ ರಿಲೇಟೆಡ್ ಏನಾದ್ರು ಆಗಿತ್ತ ಕೂಡ್ಲೆ ಆನ್ಲೈನ್. ಮೊದ್ಲು ನ್ಯೂಸ್ ಪೇಪರ್ ಇತ್ತು, ಫಿಸಿಕಲ್ ನ್ಯೂಸ್ ಪೇಪರ್ ಇತ್ತು, ಈಗ ಇಟ್ಸ್ ಆನ್ಲೈನ್ ಆಗಿದೆ. ಸೊ ಎವ್ರಿ ಡೇ ಡೈಲಿ ಏನೋ ಒಂದು ಅಪ್ಡೇಟ್ ಇರುತ್ತೆ. ಖಬರ್ ಮ್ಯಾಗಝೀನ್ ಇಸ್ ಮ್ಯಾಗಝೀನ್ ಅಂದ್ರೆ ಇವಾಗ ನಿಮ್ಗೆ ಸುಧಾ ತರಂಗ ಎಲ್ಲ ಏನೋ ಒಂದು ಫೀಚರ್ ಇರುತ್ತೆ, ಒಂದು ಫನ್ನಿ ಪಾರ್ಟ್. ಇವಾಗ ರೀಡರ್ಸ್ ರಿಜಿಸ್ಟರ್ ಎಲ್ಲ ಇರುತ್ತೆ, ಸ್ಟೋರಿ ಟೆಲ್ಲಿಂಗ್ ತರ. ಸ್ಟೋರಿ ಟೆಲ್ಲಿಂಗ್, ಆಮೇಲೆ ಏನೋ ಒಂದು ಫನ್ನಿ ಸೆಕ್ಷನ್ ಇರುತ್ತೆ, ಒಂದು ಮೂವಿ ಸೆಕ್ಷನ್ ಇರುತ್ತೆ. ಇಟ್ಸ್ ಅ ಪ್ರಾಪರ್ ಮ್ಯಾಗಝೀನ್. That's the fundamental difference. So when you contribute to Khabar, you're really contributing to a magazine and not really news anta. ಸೊ 3 ಪಯಣದಲ್ಲೂ ನಿಮ್ದು ಒಂದು ಹೆಜ್ಜೆ ಇದೆ ಅಂತ ಹೇಳ್ಬೋದು. ಬುಕ್ ರಿವ್ಯೂನು ಮಾಡಿದಿರಿ, ಮ್ಯಾಗಝಿನ್ಸ್ ಮಾಡಿದಿರಿ, ಜರ್ನಲ್ಸ್, ಇಂಟರ್ವ್ಯೂಸ್. ಲೈಕ್ ಇಂಟರ್ವ್ಯೂ ಕಡೆ ಕಾಂಟ್ರಿಬ್ಯೂಷನ್ ಅಂತ ಬಂದಾಗ ಏನ್ ಮೇಡಮ್, ಗವರ್ನರ್ನ ಮಾಡಿದೀರಾ, ಆಮೇಲೆ ಇಂಡಿಯನ್ ಕಾಂಗ್ರೆಸ್ CEO ಸೀಮಾನಂದ ಅವ್ರನ್ನ ಮಾಡಿದೀರಾ, ಅಂಡ್ ಮಿನಿಸ್ಟ್ರಿ ಡಿವಿಷನ್ ಮಾಡಿದೀರಾ, ಅಂಡ್ ನಮ್ಮ ಭಾರತದಲ್ಲಿ ಚಲನಚಿತ್ರದ ಸ್ಟಾರ್ಸ್ ಅಂತ ಹೇಳಿದ್ರೆ ದಿಗ್ಗಜರು ಅವ್ರನ್ನೆಲ್ಲ ಇಂಟರ್ವ್ಯೂ ಮಾಡಿದೀರಾ, ನಾಗಭರಣ ಸರು, ಮತ್ತೆ ಜಯಂತ್ ಕಾಯ್ಕಿಣಿ ಸರು, ವಿ ಸುರೇಶು. ಅದಕ್ಕಿಂತ ಇನ್ನೊಂದು ವೀಕ್ಷಕರಿಗೆ ಹೈಲೈಟ್ ಮಾಡಬೇಕು, ಮಾಸ್ಟರ್ ಶೆಫ್ನ ಆ ಒಂದು ಇವೆಂಟ್ ಅಲ್ಲಿ ಜಡ್ಜ್ ಆಗಿರೋ ವಿಕಾಸ್ ಖನ್ನಾ ಅವ್ರನ್ನು ಕೂಡ ಮಾಡಿದಿರಂತ. ಈ ಎಲ್ಲ ಇಂಟರ್ವ್ಯೂಸು ಹೆಂಗೆ ಸ್ಕೆಡ್ಯೂಲ್ ಮಾಡ್ಕೊಳ್ತೀರಾ, ಪ್ರಿಪರೇಷನ್ ಯಾವ ರೀತಿ ಮಾಡ್ತೀರಾ, ಅಂಡ್ ಒಂದೊಂದು ಇಂಟರ್ವ್ಯೂ ನಲ್ಲೂ ಏನೇನು ಅನುಭವಗಳಾಯ್ತು ಅಂತ? ಇದು ಗವರ್ನರ್ದ್ ಹೇಳ್ಬೇಕು. ಸೊ ಫಸ್ಟ್ ನಾನು ಇಂಟರ್ವ್ಯೂ ಮಾಡಿದ್ದು, ಅವ್ರಿನ್ನೂ ಅವಾಗ ಗವರ್ನರ್ ಆಗಿರ್ಲಿಲ್ಲ, ಅವ್ರಿನ್ನೂ ಎಲೆಕ್ಟ್ ಆಗಿರ್ಲಿಲ್ಲ. ಸೊ ಎಲೆಕ್ಷನ್ ಆದ್ಮೇಲೆ ಆಫ್ಟರ್ ಹಿ ಒನ್, ಬರೀ ನಮ್ ಇಂಡಿಯನ್ ಎಥ್ನಿಕ್ ಮೀಡಿಯಾಗೆ ಒಂದು ಇಟ್ಕೊಂಡಿದ್ರು, ಒಂದು ಮೀಟಿಂಗ್ ಇಟ್ಕೊಂಡಿದ್ರು, ವೆರಿ ಆರ್ಗನೈಸ್ಡ್. ಸೊ ಒಂದು ಹಿ ಕಾಲ್ಡ್ ಅಸ್ ಆಕ್ಚುಲಿ ಇನ್ ಟು ದ ಗವರ್ನರ್ಸ್ ಆಫೀಸ್, ಎಲ್ಲ ಅವ್ರು ಕೂತ್ಕೊಳ್ತಾರಲ್ಲ ಅಲ್ಲಿಗೆನೆ ಕರ್ಸಿದ್ರು. ಅದನ್ನ ರೆಕಾರ್ಡ್ ಮಾಡ್ಬೇಕಾಗಿತ್ತು. ಫೋನ್ ನಲ್ಲಿ ಮೆಮೊರಿ ಫುಲ್ ಆಗೋಗಿದೆ, ವಿಡಿಯೋ ಏನು ಮಾಡ್ತಾ ಇಲ್ಲ, ಆಡಿಯೋನು ರೆಕಾರ್ಡ್ ಮಾಡ್ಕೊಳಕ್ ಆಗಲ್ಲ. ಇನ್ನೇನ್ ಎಲ್ಲ ಸ್ಟಾರ್ಟ್ ಆಗೋಯ್ತು, ಇನ್ನೇನ್ ಗವರ್ನರ್ ಬರಕ್ 2 minutes ಇದೆ ಅಂತ ಹೇಳ್ತಾ ಇದಾರೆ. ನಾನು ಏನ್ ಮಾಡೋದು, ಸರಿ ಕಡೆಗೆ ಆಮೇಲೆ ಹಳೆ ಕಾಲದ್ದು, ಸರಿ ಆಮೇಲೆ ಅವ್ರ ಹತ್ರ ಹೋಗಿ ಅವ್ರ ಅಸಿಸ್ಟೆಂಟ್ ನ ರಿಕ್ವೆಸ್ಟ್ ಮಾಡ್ಕೊಂಡೆ, ನಂಗೊಂದು ಪೇಪರು ಪೆನ್ ಕೊಡಿ ಅಂತ. ನಾ ಏನು ತಗೊಂಡ ಎಲ್ಲ ರೆಡಿ ಮಾಡ್ಕೊಂಡಿದ್ದು ವಿಡಿಯೋ ಫೋನ್ ನಲ್ಲಿ. ಸೊ ಕಡೆಗೆ ಅವ್ರ ಹತ್ರ ಪೇಪರು ಪೆನ್ ತಗೊಂಡು ಅದ್ ಎಷ್ಟು ಫಾಸ್ಟ್ ಆಗಿ ಬರಿಬೇಕಾಯ್ತು ಅಂದ್ರೆ, ಅವ್ರು ಹೇಳ್ತಾ ಇದ್ದಿದ್ ಪ್ರತಿಯೊಂದನ್ನು ರೆಕಾರ್ಡ್ ಮಾಡ್ಕೊಳಕ್ ಆಗಲ್ವಲ್ಲ, ಯು ಹ್ಯಾಡ್ ಟು ರೈಟ್ ಇಟ್ ಲೈಕ್ ಲಿಟ್ರಲಿ ಶಾರ್ಟ್ ಹ್ಯಾಂಡ್ ಟೈಪಿಂಗ್. ಕೆಲಸ ಮಾಡ್ಬಿಟ್ರೆ ಯಾವಾಗ್ಲೂ ಥರ್ಡ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದೆ, ಬಟ್ ಐ ಮೀನ್ ಐ ಹ್ಯಾಡ್ ನೋ ಐಡಿಯಾ. ಬಟ್ ಯು ಇಂಪ್ರೂವೈಸ್. ಏನ್ ಮಾಡೋದು, ಆ ಟೈಮಲ್ಲಿ ಬರ್ಕೊಂಡು ಆಮೇಲೆ ಅದನ್ನ ಮಾಡ್ಬೇಕಾಯ್ತು. ಸೊ ಐ ಮೀನ್ ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಫಾರ್ ಯು. ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಅಂಡ್ ವೆರಿ ಸ್ಟ್ರೆಸ್ಫುಲ್. ಸಡನ್ ಆಗಿ ಬಿಕಾಸ್ ಯು ಪ್ರಿಪೇರ್ಡ್ ಎವ್ರಿಥಿಂಗ್ ಎಲ್ಸ್. ಸೊ ಏನ್ ಪ್ರಿಪರೇಷನ್ ಮಾಡ್ತೀರಾ ಮ್ಯಾಮ್ ನೀವು? ಈಗ ಸ್ಕ್ರಿಪ್ಟ್ ನ ಪ್ರಿಪೇರ್ ಆಗಿ ಹೋಗ್ತೀರಾ, ಸ್ಕ್ರಿಪ್ಟೆಡ್ ಅಥವಾ ನಾನ್ ಸ್ಕ್ರಿಪ್ಟೆಡ್ ಇದು ಹೆಂಗೆ, ಟೈಮ್ ಡ್ಯೂರೇಷನ್ ಎಷ್ಟು ತಗೋತೀರಾ, ಅಂಡ್ ಏನೇನ್ ಪ್ಲಾನ್ಸ್ ಮತ್ತೆ ಹೆಂಗೆ ಎಕ್ಸಿಕ್ಯೂಟ್ ಮಾಡ್ತೀರಾ ಅಂತ? So it depends. So ನೀವ್ ಹೇಳ್ದಂಗೆ, if it is any known person, right? So basically I will do a lot of research. ಅಂದ್ರೆ what is this person, our background ಏನು, our history ಏನು, and what, see, this person is successful, right? What brought them to that success? ಅವ್ರು ಎಲ್ಲಿಂದ ಸ್ಟಾರ್ಟ್ ಆಯ್ತು, ಅವ್ರು ಅಲ್ಲಿ ಹೇಗ್ ಬಂದ್ರು, ರೈಟ್? ಅಂಡ್ what does it mean? So ನೀವ್ ಇವಾಗ ಸಕ್ಸಸ್ಫುಲ್ ಆದ್ಮೇಲೆ ಆಯ್ತಾ, where do you go from there? People forget. Right. That's a very question that most people do not miss. touch it. Yeah, because where do you go from there? Aita, if you have reached a pinnacle of your ashtige mugdu hogalla adu. Where do you go from there, right? So what does it mean for you? What does this success itself mean for you? It will be very interesting when you do research, right? You find out the person behind the success. It's very to me that's very intriguing. I love that part. Awesome. To understand the person who has done all of this. Exactly. ಯಾವ ತರ ಪರ್ಸನಾಲಿಟಿ ಇದ್ರೆ ಆ ಸಕ್ಸಸ್ ಸಿಗತ್ತೆ ನಮ್ಗೆ. ಎಲ್ರಿಗೂ ಯಾಕೆ ಸಿಗಲ್ಲ? ಕೆಲವ್ರು ಅಷ್ಟೇ ಕಷ್ಟಪಟ್ಟಿರ್ತಾರೆ, ಅವ್ರಿಗೆ ಯಾಕೆ ಸಿಗ್ತಾ ಇಲ್ಲ ಅದು, ಇವ್ರಿಗೆ ಯಾಕೆ ಸಿಕ್ತು? ವಾಟ್ ಇಸ್ ಇಟ್ ದಟ್
is pushing him Hmm. to be that successful. ಸೊ ಕಾಮನ್ ಆಗಿ ಇಷ್ಟು ಇಂಟರ್ವ್ಯೂ ನಲ್ಲಿ ಏನನ್ನ ನೋಟಿಫೈ ಮಾಡ್ಕೊಂಡ್ರಿ? ಯಾವ್ದಾರ ಒಂದು ಸಕ್ಸಸ್ ಪಾಯಿಂಟ್ ಅನ್ನ ರೀಚ್ ಆಗ್ಬೇಕಾದ್ರೆ ಏನ್ ಸಖತ್ ಮ್ಯಾಟರ್ ಆಗತ್ತೆ ಆ ಒಂದು ಪಾಯಿಂಟ್ ಗೆ ರೀಚ್ ಆಗೋದಕ್ಕೆ ಅಂತ? Determination ಯಾ, ಇರ್ಬೇಕು. ಡೆಡಿಕೇಶನ್ ಅಂಡ್ ಡಿಟರ್ಮಿನೇಷನ್. Dedication and determination. ಎಷ್ಟು ಸಲ see failure, Hmm. right, is people ಒಂದ್ ಸತಿ ಫೇಲ್ಯೂರ್ ಆಗ್ಬಿಟ್ರೆ ಅಬ್ಬಾ people will get, that is not the thing. ಸ್ಟೆಪಿಂಗ್ ಸ್ಟೋನ್ ಫಾರ್ ಸಕ್ಸಸ್ ಅನ್ಬೇಕು. Failure is the stepping stone for success. Awesome. People who have believed in it, Mm. people who have worked on all of their failures. Failure is just okay, who have moved on from it. It is right there, you know, your next, what you're thinking is failure might be your next stepping stone. ಅದನ್ನ ಯಾರು ಅದನ್ನ ಮನ್ಸಿಗೆ ತಗೊಳ್ದೆ, ಓಕೆ ಬೇಜಾರ್ ಆಗ್ಬಾರ್ದು ಅಂತ ನಾನು ಹೇಳಲ್ಲ, ಹಾಗೆ ಆಗತ್ತೆ, 100% ಆಗತ್ತೆ. ಆದ್ರೆ ಓಕೆ ಅದು ಬಿಟ್ಬಿಡು. ಓಕೆ, ವಾಟ್ ಆಮ್ ಐ ಡೂಯಿಂಗ್ ನೆಕ್ಸ್ಟ್? People who can move on and try something new next, these are the people that have succeeded. That's the common thing that I have noticed, because everybody fails. ಇಷ್ಟು ಜನ ನಾನು ನೋಡಿರೋದ್ರಲ್ಲಿ ಯಾರು ಸಕ್ಸಸ್ಫುಲ್ ಆಗಿಲ್ಲ. ಯಾವ್ದು ಒಂದು ಜರ್ನಿ ನಿಮಗೆ ತುಂಬಾ ಇನ್ಸ್ಪಿರೇಷನ್ ಅನ್ನ ಕೊಡ್ತು, ಮೆಮೊರೇಬಲ್, ಅವ್ರ ಜೊತೆ ಈಗ್ಲೂ ಕೂಡ ಇನ್ನೊಂದ್ಸತಿ ಬೇರೆ ತರ ಇಂಟರ್ವ್ಯೂ ಮಾಡ್ತೀನಿ ಅಂತಂದ್ರೆ ಇವ್ರು ರೆಡಿ ಅಂದ್ರೆ ಯಾವ್ದು ಅಂತ ಕೇಳೋ ಆಸೆ ನಮ್ಗೆ? ಆದ್ಯಾ ಕಿರಣ್. ನಾನು ಅವಳನ್ನ ಮೀಟ್ ಮಾಡಿದಾಗ ಆ ಮಗುಗೆ 2.5 ವರ್ಷ. ಓಕೆ. ಅದು ಅವಳಿಗೆ ಒಂದು ಮಗುಗೆ ಒಂದು ರೇರ್ ಡಿಸೀಸ್ ಇದೆ, ಲೇಸ್ ಸಿಂಡ್ರೋಮ್ ಅಂತ. ಆಮೇಲೆ ನಾನು ಇಲ್ಲಿ ಅವ್ರ ಆಂಟಿ ಇಲ್ಲಿದ್ದಾರೆ ಅಟ್ಲಾಂಟಾದಲ್ಲಿ, ಅವರು ನನ್ಗೆ ಹೇಳಿದ್ರು, ಸೊ ಈ ರೇರ್ ಡಿಸೀಸ್ ಬಗ್ಗೆ ನನ್ಗೆ ಸ್ವಲ್ಪ ರಿಸರ್ಚ್ ಮಾಡ್ಬೇಕಿತ್ತು ಫಾರ್ ಮೈ ಓನ್ ಇದು. ಸೊ ನಾನು ಓಕೆ ಐ ಜಸ್ಟ್ ಗೋ ಟಾಕ್ ಟು ದ ಬೇಬಿ ಅಂತ ನಾನು ಬಂದೆ. ಅದು ಅಲ್ಲಿ ಮಗುನ್ ಮಲಗಿಸಿದ್ರು. ಅದ್ ನೋಡಿದಾಗ ಅಪ್ಪ ಎಂತ ಸ್ಮೈಲ್. ಮಗುಗೆ ಊಟ ಮಾಡಕ್ಕಾಗಲ್ಲ, ಶಿ ಕೆನಾಟ್ ಮೂವ್, and she is just sitting there smiling in her wheelchair, and all her parents, our parents and grandparents, my god, when I saw them, ಅವರಲ್ಲಿ ಒಂಥರ ಅಳು ದುಃಖ ಏನೂ ಇಲ್ಲ. They're treating her just like that, they're smiling at her, you know, and this baby is just absorbing. ಅದು 2 ವರ್ಷದ ತನಕ ಆ ಮಗು was perfectly normal. She hit all the milestones. ಇದ್ದಕ್ಕಿದ್ದಂಗೆ ದಿಸ್ ಲೇಸ್ ಸಿಂಡ್ರೋಮ್ ಏನಾಗುತ್ತೆ ಅಂದ್ರೆ ದೇ ಸ್ಟಾರ್ಟ್ ಟು ಡೈಗ್ರೆಸ್. ಇನ್ಸ್ಟೆಡ್ ಆಫ್ ಇಂಪ್ರೂವಿಂಗ್, ದೇ ಸ್ಟಾರ್ಟ್. ತಿಂತಾ ಇದ್ದದ್ ಮಗುಗೆ ಏನು ತಿನ್ನಕ್ಕಾಗಲ್ಲ, ಫುಡ್ ಟ್ಯೂಬ್ ಹಾಕಿದ್ದಾರೆ. ಓಡಾಡ್ತಾ ಇದ್ದದ್ ಮಗು ವಿಲ್ ಜಸ್ಟ್ ಸ್ಟಾಪ್. ಇಟ್ ಜಸ್ಟ್ ಸ್ಟಾಪ್ಸ್ ವೇರ್ ಇಟ್ ಇಸ್. ಬ್ರೈನ್ ಮಾತ್ರ ಒಂದ್ ಚೂರು ಡೆವಲಪ್ ಆಗ್ತಾ ಇರುತ್ತೆ. ಶೀಸ್ ಆದ್ಯಾ ಕಿರಣ್ ಇಸ್ ಸ್ಮೈಲಿಂಗ್. ಟು ಮೀ that was amazing, you know. I take that. ಯಾವತ್ತಾದ್ರೂ ಲೈಫ್, you know, life will hit you, right? You think about that kid. ಎಂತ ಪಾಠ ಕೊಟ್ಬಿಡ್ತು ಆ ಮಗು. ನೀವ್ ಹೇಳ್ತಿದ್ರೆ ನನ್ಗೆ ಮೈನ್ ರೋಮಾಂಚನ ಆಗತ್ತೆ. ಯಾಕಂದ್ರೆ ಏನೇ ಕಷ್ಟ ಬರ್ಲಿ ನಾವು ಕುಗ್ಗೋಗ್ಬಾರ್ದು, ಸ್ಮೈಲ್ ಮಾಡ್ಕೊಂಡೆ ಫೇಸ್ ಮಾಡ್ಬೇಕು. ಇದೆಲ್ಲ ಏನೂ ಇಲ್ಲ, ಬಂದದ್ದೆಲ್ಲ ಬರ್ಲಿ, ಹರಿಯ ಒಂದು ದಯೆ ಇರಲಿ ಅಂತ ಅಷ್ಟೇ, ರೈಟ್? ಸೊ ಆ ಮಗು ಮಾತಾಡಕ್ಕೂ ಆಗ್ತಿರ್ಲಿಲ್ಲ. ಆಮೇಲೆ ನೀವ್ ನಂಬಲ್ಲ, ಅದು ಆ ಮಗುಗ್ ಹೇಳಿದ್ರಂತೆ ಮ್ಯಾಕ್ಸಿಮಮ್ 1 ವರ್ಷ ಅಂತ. ಈವನ್ ಟುಡೇ ಶಿ ಇಸ್ ಅಲೈವ್. ದಿಸ್ ವಾಸ್ ಬ್ಯಾಕ್ ಇನ್ 2018 ನಾನು ಇಂಟರ್ವ್ಯೂ ಮಾಡಿದ್ದು. ಈಗ್ಲೂ ಇದೆ. ಶಿ ಇಸ್ ಗೋಯಿಂಗ್, ಅಂದ್ರೆ ನಡಿಯಕ್ಕೆಲ್ಲ ಆಗಲ್ಲ, ತಿರ್ಗಾ ಎಲ್ಲಾ ಪ್ರಾಬ್ಲಮ್ಸ್ ಇದೆ. ಶಿ ಇಸ್ ಗೋಯಿಂಗ್ ಟು ಅ ಪಬ್ಲಿಕ್ ಸ್ಕೂಲ್. ವಾವ್. ಸೊ ಆ ಮಗುಗೆ ತುಂಬಾ ಸಲ್ಯೂಟ್ ಹೇಳಕ್ ಇಷ್ಟಪಡ್ತೀನಿ ನಾನು, ಬಿಕಾಸ್ ಇಂಥ ಮಕ್ಳೇ ನಮ್ಗೆ ಒಂದು ಚೇತನ ಅಂತ ಹೇಳ್ಬಹುದು. ನಮ್ಮನ್ನ ಸ್ಟ್ರಾಂಗ್ ಮಾಡೋದಕ್ಕೆ ಇಂಥ ಒಂದು ಎಲ್ಲಾ ಸ್ಟೋರಿಗಳೇ ನಿದರ್ಶನ ನಮ್ಗೆ. ಬಟ್ ಆ ಮಗುಗೆ ಇನ್ನೂ ದೇವ್ರ ಆಯಸ್ಸು, ಒಂದು ಆರೋಗ್ಯ ಚೆನ್ನಾಗಿ ಕರುಣಿಸ್ಲಿ ಅಂತ ಕೇಳ್ತೀನಿ, ರೈಟ್? ಸೊ ಅದು ಬಿಟ್ಟು ವಿಕಾಸ್ ಖನ್ನಾ ಅವ್ರದ್ದು ಜರ್ನಿ ನೀವು ಮಾಡಿದ್ರಾ? ವಿಕಾಸ್ ಖನ್ನಾ ಇಷ್ಟು ನಾನು ಇಂಟರ್ವ್ಯೂ ಮಾಡಿರೋದ್ರಲ್ಲಿ ದ ಮೋಸ್ಟ್ ಹಂಬಲ್ ಪರ್ಸನ್, the most humblest person. ಏನು ಅವರಿಗೆ ಫುಡ್ ರಿಲೇಟೆಡ್ ಮಾಡಿದ್ರಾ? ಏನ್ ಕುಕ್ ಮಾಡ್ತೀರಾ? ಇಲ್ಲ ಅದೇನಾಯ್ತು ಗೊತ್ತಾ, ವಿಕಾಸ್ ಖನ್ನಾನ ನಾನ್ ಇಂಟರ್ವ್ಯೂ ಮಾಡಿದ್ದು ಫುಡ್ ರಿಲೇಟೆಡ್ ಅಲ್ಲ. ಇಂಟ್ರೆಸ್ಟಿಂಗ್ ಆಗಿ ಅವ್ರದೊಂದು ಮೂವಿ ಬಂತು ಅವಾಗ. he released a movie. ಅವ್ರು ಒಂದು ಮೂವಿ ಮಾಡಿದ್ರು. So I was talking to him about that movie. It shows his soul, you know. ಒಂಥರ ಅವ್ರದ್ದು ನಾನು ಹೇಳ್ತಾ ಇದ್ದೆ ಅಲ್ಲ, that whatever humble thing that he has, it comes from the bottom of his heart. And it was adu Neena Gupta idru ಆ ಮೂವಿಯಲ್ಲಿ, and she portrayed that character beautifully, and it was a very well made movie. So adu ಇಲ್ಲಿ ಅಟ್ಲಾಂಟಾ ಇಂಡಿಯನ್ ಫಿಲ್ಮ್ ಫೆಸ್ಟಿವಲ್ ಅಂತ ಆಗುತ್ತೆ. ಸೊ ಆ ಮೂವಿ ಆ ಟೈಮ್ ಅಲ್ಲಿ ಅವರು ಅದರದ್ದು ಸ್ಕ್ರೀನಿಂಗ್ ಗೆ ಬಂದಿದ್ರು. I cannot say enough good things about him, because ಇಷ್ಟು ಜನದಲ್ಲೂ ಮಾಡಿದ್ದು ಅಂದ್ರೆ ಲೈಕ್ it was him.
ಸೊ ನೀವು ಇಂಟರ್ವ್ಯೂ ಮಾಡ್ತಿರಲ್ಲ ಫಾರ್ಮೆಟ್ ಏನು ಅಂತ ಕೇಳ್ಬೋದಾ ಮ್ಯಾಮ್ ನಿಮ್ದು? ನಾವೊಂದ್ ಸ್ವಲ್ಪ ಇಂಪ್ರೂವೈಸ್ ಮಾಡ್ಕೊಳ್ಳೋಣ ಅಂತ. ಇಲ್ಲ ಹಾಗೇನಿಲ್ಲ. ಹ್ಮ್. ಆಲ್ವೇಸ್ ವಿಲ್ ಬಿ ಜರ್ನಿ ಇಸ್ ಇಂಪಾರ್ಟೆಂಟ್ ಫಾರ್ ಮೀ. ವಾಟ್ ಆರ್ ದ ಮೈಲ್ ಸ್ಟೋನ್ಸ್ ಇನ್ ದಿಯರ್ ಜರ್ನೀಸ್, ವಾಟ್ ಟ್ರಾನ್ಸ್ಫಾರ್ಮ್ ದೆಮ್, ಅಂಡ್ ದೆನ್ ಒನ್ಸ್ ಯು ಸೊ ಅದನ್ನ ಮಾಡಕ್ಕೆ ಐ ಕೈಂಡ್ ಆಫ್ ಗೋ ಬ್ಯಾಕ್, ಸ್ವಲ್ಪ ರಿಸರ್ಚ್ ಮಾಡ್ತೀನಿ. ಐ ಯೂಶಲಿ ಆಸ್ಕ್ ದೆಮ್ ಇಫ್ ದೇ ವಿಲ್ ಗಿವ್ ಮಿ ಎನಿ ಪ್ರೀ ಮಟೀರಿಯಲ್. ಕೆಲವರು ಕಿಟ್ ಕೊಡ್ತಾರೆ, ಸೊ ಕಿಟ್ ಇದ್ರೆ ಸ್ವಲ್ಪ ಹೆಲ್ಪ್ ಹೆಲ್ಪ್ ಆಗುತ್ತೆ. ಆಗತ್ತೆ. ಬಿಕಾಸ್ ಸೊ ಈಗ ನೀವು ಕೊಟ್ಟಂಗೆ ನಮ್ಗೆ ಜಸ್ಟ್ ಬ್ಯಾಕ್ ಗ್ರೌಂಡ್ ಇಲ್ಲ ಅಂದ್ರೆ ತುಂಬಾ ಕಷ್ಟ ಕಷ್ಟ ಆಗತ್ತೆ, ಬಿಕಾಸ್ ಇಟ್ಸ್ ವೆರಿ ಹಾರ್ಡ್ ಟು ಟಾಕ್ 1 hour. ನಿಮ್ದು ಡ್ಯೂರೇಷನ್ ಎಷ್ಟಿರ್ತಿತ್ತು ಮ್ಯಾಮ್? ಸಿ ನಾನು ಯೂಶಲಿ ವಿ ಕೀಪ್ ದ ಡ್ಯೂರೇಷನ್ ಟು ಲೆಸ್ ದೆನ್ 30 minutes. ಯಾಕೆ ಅಂತಂದ್ರೆ ಯು ನೋ ರೈಟ್, ಜನಕ್ಕೆ ಅಷ್ಟೊಂದು ಪೇಷನ್ಸ್ ಇಲ್ಲ ಈ ನಡುವೆ. ರೈಟ್ ರೈಟ್. ಸೊ 2 ನಿಮಿಷ ರೀಲ್ಸ್ ನೇ ನೋಡಕ್ ಇಷ್ಟಪಡ್ತಾರೆ ಹೊರತು ಅರ್ಧ ಗಂಟೆ ವಿಡಿಯೋ ಯಾರು Exactly. ನೋಡ್ತಾರೆ ಗುರು ಅಂತಾರೆ. ರೈಟ್. ಬಟ್ ನಮ್ಗೊಂದು ಸಾರ್ಥಕತೆ ಇರುತ್ತೆ, ನಾವು ಏನೇನೋ ಅಬ್ರಪ್ಟ್ ಆಗಿ ಎಂಡ್ ಮಾಡ್ದಲೇನೆ ಕೂಲಂಕುಷವಾಗಿ ABC ಇಂದ Z ತನಕನು ಕವರ್ ಮಾಡಿದ್ರಿ ಅಂತ ಹೇಳಿ. No, actually you I've been watching your interviews. I think you do a very nice in-depth interview. Thank you ma'am. No, you do. Yes. ಸೊ ನೀವು ಒಂದು ಫೋರಮ್ಗೆ ಕೋ-ಫೌಂಡರ್ ಆಗಿದ್ದೀರಾ ಅಂತ ಕೇಳ್ಪಟ್ಟೆ. ಏನು ಮೇಡಮ್ ಅದು, ಯಾವ ಫೋರಮ್, ಏನ್ ಕತೆ ನೀವೇ ಹೇಳಿದ್ರೆ ಆಮೇಲೆ ಮಿಕ್ಕಿದೆಲ್ಲ ಹೇಳೋಣ ಅಂತ. Sure. So ಇದು ರೀಸೆಂಟ್ ಆಗಿ ಆಗಿದ್ದು. ಸೊ ಐ ಹ್ಯಾವ್ ಬಿನ್ ನಾನ್ ಪ್ರಾಫಿಟ್ಸ್ ಇಸ್ ಸಮಥಿಂಗ್ ದಟ್ ಐ ಲೈಕ್. ನಿಮ್ಗೆ ಅದು ಅವಿಭಾಜ್ಯ ಅಂಗ ಅಂತ ಲೈಕ್ ಜಾಯಿಂಟ್ ಆಗ್ಬಿಡಿದ್ರೆ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಕಾಂಟ್ರಿಬ್ಯೂಟ್ ಮಾಡೋದು ಅಂತ ಹೇಳಿ. Yes. It is very big part of who I am, of who how I can give back to society anta. Right. So as part of that, idu Atlanta Indian Women's Forum anta. Yes. See, Atlanta grow ಆಗ್ತಿರುವಾಗ there should be a space, Yes. ಒಂದು safe space women ಗೆ. ಏನೋ ಬಂದು ಏನೋ gossip, not just about gossip, right? How do you ಒಂಥರ something positive, ಒಂದು ಎಂಪವರ್ಮೆಂಟ್ ಆಗಿರ್ಬೋದು, ಒಂದು ಲೀಡರ್ಶಿಪ್. ಸಿ ಬೇರೆದಕ್ಕೆಲ್ಲ ನಾವು ಕಾಫಿ ಟೀ ಕುಡ್ಕೊಂಡು ಮಾತಾಡ್ಬೋದು, ಆದ್ರೆ ಒಂದ್ ನಿಜವಾದ ಒಂದು ಇವಾಗ ಲೆಟ್ಸ್ ಸೇ ಐ ವಾಂಟ್ ಏನೋ ನಮ್ ಆಫೀಸ್ ಅಲ್ಲಿ ಏನೋ ಕೆಲಸ ಇವಾಗ ಮಾಡುವಾಗ ಯಾವ್ದೋ ಒಂದು ಬಾಸ್ ಇಸ್ ವೆರಿ ಮೀನ್ ಟು ಯು. Yes. ವಾಟ್ ಡು ಯು ಡೂ? ಅದನ್ನ ನೀವ್ ಇನ್ಯಾರನೋ ಕೇಳುವಾಗ ಅವ್ರಿಗಷ್ಟು ಗೊತ್ತಿರಲ್ಲ. ವೇರ್ ಡು ಯು ಗೋ ಅವಾಗ? ಇವಾಗ ಆಮೇಲೆ ಏನೋ ಇವಾಗ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ ಆಯ್ತು, ಇವಾಗ ಏನೋ ಮಗು, ಇವಾಗ ನೋಡಿ ಮೊನ್ನೆ ಒಂದು ಹುಡುಗಿ ಸೂಸೈಡ್ ಮಾಡ್ಕೊಂಡು. ಅದೇ ಮ್ಯಾಮ್, ನಾನು ಐ ವಾಸ್ ಅಬೌಟ್ ಟು ಟಚ್ ದಟ್ ಕಾನ್ಸೆಪ್ಟ್. ಒಂದು ಎಜುಕೇಶನ್ ಫೀಲ್ಡ್ ಅಲ್ಲಿ ಲೈಕ್ ಆ ಮಗು ಪ್ರೆಷರೈಸ್ ಆಗಿ ಆತರ ಒಂದು ಸ್ಥಿತಿಗೆ ಬರ್ತಾರೆ ಅಂತಂದ್ರೆ ವಾಟ್ ಮೇಕ್ಸ್ ದಟ್? ಅಂಡ್ ಯು ನೋ ಈವನ್ everybody, you saw recently one ganda, he just shot his wife. Yes. And the sister and idu in front of his own child had to call 911. ಹೇಗಾಗಿರ್ಬೇಕು? ವಾಟ್ ಇಸ್ ದೇರ್? ಸಿ ಇದೆಲ್ಲದಕ್ಕೂ you need one safe space where women can talk about these mental health ಆಗಿರ್ಬೋದು. ಬೇರೆ ಕಡೆ ಮಾತಾಡೋದ್ ಕಷ್ಟ ಆಗತ್ತೆ. ಸೊ ಏನೋ ಒಂದ್ ಕಷ್ಟ ಇರ್ಬೋದು, ಅಥವಾ ಏನೋ they are going through some challenges or problems, maybe in their marriage, maybe with their own kids. Yes. which they can't discuss with other friends. So they need a safe space. Yes. How do you do? ಇವಾಗ ನೋಡಿ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. So we recently started this campaign, so empowerment campaign. Okay. ಅದೇನು ಅಂತಂದ್ರೆ ನೀವ್ ನೋಡ್ತಾ ಇರ್ಬೋದು, ಈ ನಡುವೆ ನಾವು ಎಷ್ಟು ಜನ ಇಂಡಿಯನ್ಸ್ ಬೇಗ ದೇರ್ 45-50 ಅವರು ದೇರ್ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಹೋಗ್ತಾ ಇದ್ದಾರೆ. ರೀಸೆಂಟ್ಲಿ ನಿನ್ನೆ ದಿಲೀಪ್ ರಾಜ್, ಇಟ್ ವಾಸ್ ಲಿಟರಲಿ ಅನ್ಎಕ್ಸ್ಪೆಕ್ಟೆಡ್. ಎಸ್. ಹೇಲಿನ್ ಹೆಲ್ತಿ ಪರ್ಸನ್, ತುಂಬಾನೇ ಆರೋಗ್ಯದ ಬಗ್ಗೆ ಗಮನ ತಗೊಂಡಿರೋರು 48, ಇಟ್ಸ್ ಮ್ಯಾಟರ್ ಜಸ್ಟ್ 40+ ಅನ್ನೋದು ಒಂದು 70+, 80+ ಆಗಿ ಹೋಗ್ಬಿಡಿದೆ ಈಗ. ಹಾಗಿರುವಾಗ ಆಮೇಲೆ ಏನ್ ಮಾಡ್ತಾ ಇದಾರೆ ನಮ್ಮ ಇಂಡಿಯನ್ಸ್? ಓಕೆ, ಅವರು ಪಾಪ ಪ್ರಿಪೇರ್ ಆಗಿಲ್ಲ, ಗೋ ಫಂಡ್ ಮಿ. ಸಿ ಗೋ ಫಂಡ್ ಮಿ ಎಷ್ಟು ಜನಕ್ಕೆ ಅಂತ ನೀವು ಒಬ್ರು ಕೊಡ್ತೀರಾ, ಇಬ್ರು ಕೊಡ್ತೀರಾ, ಆಲ್ಮೋಸ್ಟ್ ಬರ್ತಾನೆ ಇದೆ. ಸೊ what should families do? Families should be prepared, right? So ಅದಕ್ಕೆ ಟರ್ಮ್ ಲೈಫ್ ಇನ್ಶೂರೆನ್ಸ್ ಅಂತ ಇದೆ. ಎಸ್, ನೀವು ಒಂದು ಪ್ಯಾನಲ್ಸ್ ಎಲ್ಲ ಮಾಡ್ತಿರಂತೆ ವಿಮೆನ್ಸ್ ಗೆ ಎಂಪವರ್ಮೆಂಟ್. 3 ಕೋರ್ ಪ್ರಿನ್ಸಿಪಲ್ಸ್ ಇದೆ ನಿಮ್ದು: ಲೀಡರ್ಶಿಪ್, ಎಂಪವರ್ಮೆಂಟ್ ಮತ್ತೆ ಸಿಸ್ಟರ್ಹುಡ್. ಎಸ್. ಸೊ ಈ ಮೂರು ಏನಕ್ಕೆ ತುಂಬಾ ಫೋಕಸ್ ಮಾಡಿದ್ರಿ ಅಂತ? ಎಂಪವರ್ಮೆಂಟ್ ಇಸ್ ಸೋ ಇಂಪಾರ್ಟೆಂಟ್. ನೋಡಿ, ನಾನು ನಿಮ್ಗೆ ಕ್ವಿಕ್ ಆಗಿ ಹೇಳ್ತೀನಿ, ಯಾಕಂದ್ರೆ ಐ ಡೋಂಟ್ ವಾಂಟ್ ಟು ಇದು. ಸೊ ಎಂಪವರ್ಮೆಂಟ್ ಇಸ್ ಸಮಥಿಂಗ್ how can you be prepared? What can you do as a woman to support the family, right? ಏನೋ ಒಂದು ಆಯ್ತು, ಏನೋ ಒಂದು something happened in the family. Basically it is not, it's small things, right? ಕೆಲವೊಂದ್ಸಲ ಏನೋ ಮಾಡಬಾರ್ದು ಅನ್ಸುತ್ತೆ, ಏನೋ ಡಿಪ್ರೆಷನ್, ಏನೋ. How do you address all these issues? Yes. You have to be you have to have somebody to support you, Yes, somebody to tell you. ಬ್ಯಾಕ್ ಇನ್ ಇಂಡಿಯಾ ಆದ್ರೆ ನಮ್ಗೆ ಸಂಬಂಧಿಕರು, ಪಕ್ಕದ ಮನೆಯವರು ಹೇಳ್ತಾರೆ. ಬಟ್ ಇಲ್ಲಿ ಯಾರು, ಇಲ್ಲಿ ನಾವುಗಳೇನೆ exactly ಸಪೋರ್ಟ್ ಮಾಡಬೇಕು. you need to support another person.
So Ah. you build that sisterhood. And you build leadership skills. You need leaders too. You need people who can stand up and say, hey, I will take this for you, I will do this for you, I will lead this for you, or you be the one to do it. ಎಸ್, ನೀವು ಅಷ್ಟೇ ಮಾಡ್ಲಿಲ್ಲ, ಫೈನಾನ್ಷಿಯಲ್ ಕ್ಯಾಂಪೇನ್ಸ್ ಅಂತಂದ್ರೆ ಇನ್ಶೂರೆನ್ಸ್ ಆ ಫೀಲ್ಡ್ ಅಲ್ಲೂ ಕೂಡ ಅವೇರ್ನೆಸ್ ನ ಕ್ರಿಯೇಟ್ ಮಾಡಿದ್ರಿ. ಆಮೇಲೆ ಪ್ಯಾರೆಂಟಿಂಗ್ ಹೆಂಗೆ ಹೌದು. ಮಾಡ್ಬೇಕು, ವಿಮೆನ್ ಹೌದು. ಸಿಂಗಲ್ ಪ್ಯಾರೆಂಟ್ ಆಗಿ ಎಷ್ಟೊಂದ್ ಜನ ದೇ ಆರ್ ಲೀಡಿಂಗ್ ದರ್. ಸಿಂಗಲ್ ಪ್ಯಾರೆಂಟಿಂಗ್ ಅಲ್ಲ ಅಶ್ವಿನಿ ಅವ್ರೆ, ಈವನ್ ನಾವೆಲ್ಲ ಬೆಳೆದಿರೋ ತರ ನಮ್ಮ ಮಕ್ಳು ಇಲ್ಲಿ ಬೆಳೆಯೋದಿಲ್ಲ. ಎಕ್ಸಾಕ್ಟ್ಲಿ. ಏನ್ ಇವ್ರು ಈ ತರ ಮಾತಾಡ್ತಾರೆ, ಇಟ್ಸ್ ವೆರಿ ಶಾಕಿಂಗ್. ಎಸ್ ಎಸ್. ಸೊ ಈವನ್ ಟು ಅಂಡರ್ಸ್ಟ್ಯಾಂಡ್ ಹೌ ಟು ರಿಲೇಟ್ ಟು ದಟ್, ಬಿಕಾಸ್ ವಿ ಡಿಡ್ಂಟ್ ಗ್ರೋ ಅಪ್ ಹಿಯರ್. Yes, ಆ oh. ತರ ಮಕ್ಳ ಜೊತೆ ಮಾತಾಡೋದು ತುಂಬಾ ಕಷ್ಟ ತುಂಬಾ ಆಗುತ್ತೆ. ಕಷ್ಟನ. ಇಲ್ಲಿ ಚೈಲ್ಡ್ ಸೈಕಾಲಜಿ ಓದಿರ್ಬೇಕು ಇಲ್ಲಿ. Exactly, because all of us cannot do that. Yes. You need those panels, you Yes. need to empower women Yes. to be prepared Exactly. to, whether it is to deal something in your own house, to deal in a society, in a community. So these are the things that we focused on. So now Murjana we and Chandaki Nini anta obridare, ಅವ್ರದ್ದು it was I'll give credit where it's due. It was his idea. ಓಕೆ. And then we ನಾನು ಗೀತಾ ಸುಮಾ ಅಂತ we all ಯಾವಾಗ ಶುರುವಾಯ್ತು ಮ್ಯಾಮ್ ಇದು ಫೋರಮ್? ಇದು ಆಕ್ಚುಲಿ 3 years ಮುಂಚೆ ಒಂಥರ ಸ್ಟಾರ್ಟ್ ಆಗಿತ್ತದು. ವಿ ಸ್ಟಾರ್ಟೆಡ್ ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ಕಾನ್ಫರೆನ್ಸ್. ಎಸ್, ಅವಾಗ ನೀವು ಎಷ್ಟು ಸ್ಪೀಕರ್ಸ್ ನ ಕರೆಸಿ ಮೋಟಿವೇಟಿಂಗ್ ಟಾಕ್ಸ್ ನೆಲ್ಲ ಕೊಟ್ಟಿದ್ದೀರಾ ಅಂತ ವಿಮೆನ್ಸ್ ಗೆ, ತುಂಬಾ ಬೂಸ್ಟ್ ಕೊಟ್ಟಿದ್ದೀರಾ ವಿಮೆನ್ಸ್ ಗೆ. ಇಲ್ಲ ಸೊ ಬೇಸಿಕ್ಲಿ ದಟ್ ವಾಸ್ ದಿ ಐಡಿಯಾ. ಸಿ ಅಟ್ಲಾಂಟಾನಲ್ಲಿ ಇಷ್ಟು ಅಚೀವ್ ಮಾಡಿರೋ ವಿಮೆನ್ ಇದಾರೆ ಗೊತ್ತಾ. ಸೊ ಐ ಆಮ್ ನಾಟ್ ಕಿಡಿಂಗ್ ಯು. ಸಿ ಫಾರ್ ಎಕ್ಸಾಂಪಲ್ ಇವಾಗ ಆಶಾ ಚೌಧರಿ ಅಂತಿದ್ದಾರೆ. ಆಶಾ ಚೌಧರಿ ಇಸ್ ದ CEO of Jaipur Living, which is featured in the top magazines like Vogue and all these magazines. Wow. Yeah, so ಆಮೇಲೆ ಇಲ್ಲಿ ಇನ್ನೊಬ್ಳು ಇದ್ದಾಳೆ, ಅವಳು, so she was this young entrepreneur, 30 under 30. So we interview, she was one of the speakers. ಅವರು she was the president of TAI Atlanta. Okay. So all these are leaders, Neeta Sardana, I don't know if you know, she and Raj Sardana are the topmost billionaires in the country. So she was in our panel. So you have it's not just to showcase them, it is to say, you can talk to these people, get some inspiration from these people. ಕಾನ್ಫಿಡೆನ್ಸ್ ಎಷ್ಟು ಮ್ಯಾಟರ್ ಆಗುತ್ತೆ ಮ್ಯಾಮ್? ನರ್ವಸ್ನೆಸ್ ಇರಬಾರ್ದು ಇದಕ್ಕೆ. ಲೈಕ್ ಆದ್ರೂ ಬಟ್ ಬಿಗ್ ಫೇಮಸ್ ಪರ್ಸನಾಲಿಟೀಸ್ ಅಂತ ನೋಡಿದಾಗ ಆ ಎಕ್ಸೈಟ್ಮೆಂಟ್ ಅಲ್ಲೋ ಅಥವಾ ಇದ್ರಲ್ಲೋ ನಮ್ಮನ್ನೇ ನಾವು ಒಂದ್ ಕ್ಷಣ ಮರೆತು ಹೋಗೋ ಪ್ರಮೇಯನೂ ಬರಬಹುದು. ಬಟ್ ಆ ಟೈಮಲ್ಲಿ how to balance? It is okay. See, mistakes are okay. Mistakes should be done. ಇವಾಗ ನಂದು ನಿಜ ಹೇಳ್ಬೇಕು ಅಂದ್ರೆ ಮಿಸ್ಟೇಕ್, ಅಷ್ಟು ದೊಡ್ಡ ಇಂಟರ್ವ್ಯೂಗೆ ಹೋಗುವಾಗ ಸರಿಗೆ ಫೋನ್ ಅಲ್ಲಿ ಮೆಮರಿ ಇದೆಯಾ ನೋಡ್ಕೊಂಡು ಹೋಗ್ಬೇಕಿತ್ತಲ್ಲ. ಮಿಸ್ಟೇಕ್ಸ್ ಹ್ಯಾಪನ್. Yes. How, see, it is like how every time, right, life ಅಲ್ಲಿ ಪ್ರಾಬ್ಲಮ್ ಬಂದಾಗ it's okay. ಮಿಸ್ಟೇಕ್ಸ್ ಆಗತ್ತಾ? ಆಗ್ಲಿ. How do you fix it? That's it. That's the question. It doesn't matter whether you made a mistake. ಆಯ್ತು, ತಪ್ಪಾಯ್ತು. ಸೊ ನೀವು ಇಂಟರ್ವ್ಯೂನ ಮಾಡಿ ಆದ್ಮೇಲೆ ಲೈಕ್ ಪಬ್ಲಿಕೇಶನ್ಸ್ ಪಬ್ಲಿಷ್ ಆದ್ಮೇಲೆ ಯು ಸೆಂಡ್ ಅಗೇನ್ ಫಾರ್ ದ ರಿವ್ಯೂ, ಅವ್ರ ಅಪ್ರೂವಲ್ ಏನಾದ್ರು ಕಾಯ್ತೀರಾ ಅಥವಾ ಫೈನಲಿ ಗೋಸ್ ಫಾರ್ ದಿ printing? No, we don't do that. We don't ask them to review anything. The only thing, event ಏನಾದ್ರು ಹೋಗಿದ್ರೆ, I ask them for pictures. The reason being, I don't know what are the important pictures for their andre maybe I don't want to miss some chief guest or somebody. Maybe I went late. Pictures matra keltini, but I never review with them or anything like that. Right. Sarees to Suits ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಲ್ಲಿ ಪ್ರೆಸಿಡೆಂಟ್ ಆಗಿದ್ದೀರಿ ನೀವು. ಏನ್ ಮೇಡಮ್ ಇದು? ಇದ್ರದ್ದು ರೀಸೆಂಟ್ ಆಗಿ ಒಂದು ಇವೆಂಟ್ ಅನ್ನ ಕ್ಯಾಪ್ಚರ್ ಮಾಡಿದ್ವಿ, ನೀವು ಅಲ್ಲೂ ಕೂಡ ಮಾತಾಡಿದಿರಿ, ಬಟ್ ಇನ್ ಡೀಟೇಲ್ ಇದ್ರ ಬಗ್ಗೆ ಕೇಳೋ ಆಸೆ. So Sarees to Suits was founded by Patty Tripathi. Yes. So she used to be a CNN anchor before. Correct. So ಅವ್ರ ತಾಯಿ 56 yearsಗೆ ಒಂದು ಇದು ಒಂಥರ ರೇರ್ ಡಿಸೀಸ್ ಆಗಿತ್ತು ಅವ್ರಿಗೆ. So she passed away. And ಆ ಟೈಮಲ್ಲಿ she wanted to do something and she started this non-profit. So basically, again, that's also about women's empowerment. So I was a Sari anta ಒಂದು ಕಂಪನಿ ಇದೆ. ಸೊ ಅಲ್ಲಿ ಬೇಸಿಕ್ಲಿ that's what they do. They ಈ ಅಂಡರ್ ಪ್ರಿವಿಲೇಜ್ಡ್ ವಿಮೆನ್ ಇರ್ತಾರಲ್ಲ, ಅವ್ರಿಗೆ ಗೂಚಿ ಅವರು ಟ್ರೈನಿಂಗ್ ಕೊಡ್ತಾರೆ. ಟ್ರೈನಿಂಗ್ ಕೊಟ್ಟು ಈ ಸಸ್ಟೈನಬಿಲಿಟಿ ಆಸ್ಪೆಕ್ಟ್ ಕ್ಯಾಪ್ಚರ್ ಮಾಡ್ಕೊಳ್ಳೋಕೋಸ್ಕರ, ಆಲ್ ದೀಸ್ ಓಲ್ಡ್ ಕ್ಲೋತ್ಸ್ ಇನ್ ಬಾಂಬೆ, ದೇ ಜಸ್ಟ್ ಟೇಕ್ ಓಲ್ಡ್ ಕ್ಲೋತ್ಸ್ ಓನ್ಲಿ. ಬಿಸಾಕಿರೋ ಬಟ್ಟೆ, ಅದಕ್ಕೆ ಇನ್ನೇನು ಬೇರೆ ಉಪಯೋಗ ಇರ್ಕೂಡ್ದು ಅಂತ ಬಟ್ಟೆನೆ ತಗೊಂಡು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು
ಅದನ್ನ they make it into jewelry and all of these different kinds of fashion ಇಟ್ಸ್ ಲೈಕ್ clothing. ರೀಸೈಕ್ಲಿಂಗ್. Absolutely, it is recycling. ಸೂಪರ್. So basically circular economy, what it keeps going back. So ಅದನ್ನ ಅವ್ರು ಮಾಡ್ತಾರೆ. We are partners with the Sari ಆಸಮ್ ಜ್ಯೋತ್ಸ್ನಾ ಮೇಡಮ್, ವೆರಿ ನಮ್ಗೆ ಒಂದು ತರ ಪ್ರೌಡ್, ಹೆಮ್ಮೆ ಫೀಲ್ ಆಗ್ತಾ ಇದೆ. ಇಂತೆಲ್ಲ ಒಂದು ಮುತ್ತಿನಂತ ಕಾಂಟ್ರಿಬ್ಯೂಷನ್ಸ್ ನಿಮ್ದು ಇದೆಲ್ಲಾನು ಕೂಡ. ಅದ್ರ ಜೊತೆಗೆ ಮೀಡಿಯಾ ಡೈರೆಕ್ಟರ್ ಫಾರ್ ಎ ಚಾರಿಟಿ ಆರ್ಗನೈಸೇಷನ್ ಅಂತ ಕಾನ್ಸೆಪ್ಟ್ ಬಂದಾಗ ಏನ್ ಮೇಡಮ್ ನೀವು ಎಲ್ಲ ಕಲ್ಚರಲ್ ಫೆಸ್ಟಿವಲ್ಸ್ ನ ಆರ್ಗನೈಸ್ ಮಾಡಿದಿರಂತೆ, 8 ರಿಂದ 10,000 ಜನ ಅಂತೆ, ಆಮೇಲೆ ಸಿಂಗಿಂಗ್ ಐಡಲ್ ಕಾಂಟೆಸ್ಟ್ ಗಳನ್ನೆಲ್ಲ ಮಾಡಿಸಿದಿರಂತೆ, ಬ್ಯೂಟಿ ಪೆಜೆಂಟ್ ಅನ್ನೆಲ್ಲ ಮಾಡಿದಿರಂತೆ, ಆರ್ಗನೈಸ್ ಮಾಡಿದಿರಂತೆ. ಏನಿದ್ರು ಸ್ವಲ್ಪ ವಿವರಣೆ ಕೊಡ್ತೀರಾ ಅಂತ? ಸ್ವಲ್ಪ ಕೊಡ್ತೀನಿ ಕ್ವಿಕ್ ಆಗಿ. ಸೊ IACA ಅಂತ ಇಂಡಿಯಾ ಅಮೆರಿಕನ್ ಕಲ್ಚರಲ್ ಆರ್ಗನೈಸೇಷನ್, ಇದು 56 ವರ್ಷದ ಹಳೆದು. 1970 ನಲ್ಲಿ ಅವ್ರು ಫಾರ್ಮ್ ಮಾಡಿದ್ದು. ಹಾಗೆಲ್ಲ ಏನು ಇರ್ಲಿಲ್ಲ ಅಲ್ಲ ಇಲ್ಲಿ. ಸೊ ದೇ ಪಾಪ ಅವಾಗ ವಾಟ್ ದ ಫೌಂಡರ್ಸ್ ವಾಂಟೆಡ್ ಟು ಡೂ ವಾಸ್, ವೆಸ್ಟ್ ಬೆಂಗಾಲ್ ಅಲ್ಲಿ ಫ್ಲಡ್ಸ್ ಆಯ್ತಂತೆ. ಆವಾಗ ದೇ ವಾಂಟೆಡ್ ಟು ಸೆಂಡ್ ಮನಿ. ಅವಾಗ ಇಂಡಿಯಾ ಕಳ್ಸೋ ಹಂಗಿರ್ಲಿಲ್ಲ, ನಾವ್ ಡೈರೆಕ್ಟ್ ಆಗಿ ಇಲ್ಲಿಂದ ಇಂಡಿಯಾಗ್ ದುಡ್ಡು ಕಳ್ಸೋ ಹಂಗಿರ್ಲಿಲ್ಲ. ಸೊ ದೇ ಹ್ಯಾಡ್ ಟು ಸೆಟ್ ಅಪ್ a charity to do that. So ಅದಕ್ಕೆ they set up this organization. ಪಾಪ it was meant way. ಆಮೇಲೆ ಅವ್ರೇನ್ ಮಾಡಿದ್ರು, ಅದನ್ನೆಲ್ಲ ಡೆವಲಪ್ ಮಾಡ್ಕೊಂಡ್ ಬಂದ್ರು. ಹಂಗೆ ಅವರು ತುಂಬಾ ಕಷ್ಟ ಪಟ್ಟಿದ್ದಾರೆ. ಸೊ ನನ್ಗೆ 2012 ಅಲ್ಲಿ ಏನಾಯ್ತು, ಇಲ್ಲೊಬ್ರು ನಾರಾಯಣ್ ಸ್ವಾಮಿ ಅಂತಿದ್ದಾರೆ. ಸೊ ಅವರು ಇಂಟ್ರೊಡ್ಯೂಸ್ ಮಾಡಿದ್ರು ನನ್ನನ್ನ IACAಗೆ. ಸೊ ಅವರು ಆಮೇಲೆ ಅದೇ ಚಾಂದಕಿನಿ ಅಂತ ಹೇಳ್ತಿದ್ದೆ ಅಲ್ಲ, ಅವರು ವಿ ವರ್ ಆಲ್ ವರ್ಕಿಂಗ್ ಆನ್ ಡಿಫ್ರೆಂಟ್ ಪ್ರಾಜೆಕ್ಟ್ಸ್. ಅವಾಗ ಅಟ್ಲಾಂಟಾ ಇಂಡಿಯನ್ ಐಡಲ್ ಫಸ್ಟ್ ಟೈಮ್ ಮಾಡೋಣ, ಹೇಗ್ ಮಾಡೋದು ಅಂತ ಒಂದು ಬಂತು. ಸೊ ಐ ವಾಸ್ ವೆರಿ ಆಕ್ಟಿವ್ಲಿ ಇನ್ವಾಲ್ವ್ಡ್ ಇನ್ ದಟ್. ಸೊ ವಿ ಹ್ಯಾಡ್ ಟು ಗೆಟ್ ಕಂಟೆಸ್ಟೆಂಟ್ಸ್. ಫಸ್ಟ್ ಟೈಮ್ ತುಂಬಾ ಚೆನ್ನಾಗಾಯ್ತು. ಒಂದು 2,000 ಜನ ಬಂದ್ರು ಆ ಸಲ. ಸೊ ಇಟ್ ವಾಸ್ ಸೋಲ್ಡ್ ಔಟ್ ಶೋ. ರಾಬರ್ಟ್ ಫಸ್ಟ್ ಸೆಂಟ್ರಲ್ ಮಾಡಿದ್ವಿ. ಸೊ ಅಪ್ಲಿಕೇಶನ್ಸ್ ಸಿಕ್ಕಾಪಟ್ಟೆ ಇತ್ತು, ಒಂದು 200-300 ಅಪ್ಲಿಕೇಶನ್ ಇತ್ತು. ಸೊ ಎಲ್ಲದನ್ನು ವಿ ಹ್ಯಾಡ್ ಟು ಗೋ ಥ್ರೂ ಆಲ್ ಆಫ್ ದೆಮ್ ಅಂಡ್ ಗೆಟ್ 10 ಬೆಸ್ಟ್ ಸಿಂಗರ್ಸ್, ಅಡಲ್ಟ್ ಬೆಸ್ಟ್ ಸಿಂಗರ್ಸ್, 10 ಅಡಲ್ಟ್. ಸೊ ಯಾವ ಲ್ಯಾಂಗ್ವೇಜ್ ಅಲ್ಲಿ ಮ್ಯಾಮ್ ಇದು? ಅದು ಹಿಂದಿಯಲ್ಲಿತ್ತು. ಹಿಂದಿ, ಓಕೆ. ಸೊ ಅದನ್ನ ಎಲ್ಲ ಮಾಡಿ ಆಮೇಲೆ ದೆನ್ ವಿ ಹ್ಯಾಡ್ ಪರ್ಫಾರ್ಮೆನ್ಸಸ್ ಫ್ರಮ್ ಆಲ್ ದೀಸ್. ಪೂರಾ ಒಂಥರ ಬಾಲಿವುಡ್ ಎಕ್ಸ್ಪೀರಿಯನ್ಸ್. ಸೂಪರ್ ಅಲ್ಲ? ಚೆನ್ನಾಗಿತ್ತು. ಜ್ಯೋತ್ಸ್ನಾ ಅವ್ರು ಹಾಡ್ತಾರಾ? ನಾನ್ ಸಂಗೀತ ಕಲ್ತಿದ್ದೀನಿ, ಆದ್ರೆ ಹಾಡಕ್ ಮಾತ್ರ ಹೋಗಲ್ಲ. ಕಂಟೆಸ್ಟ್ ಮಾಡ್ಸಿದ್ರಂತೆ, ನೀವು ಹಾಡ್ತೀರೇನೋ ಅಂತ ಆಸೆ ಇತ್ತು ನನಗೆ. So I've been part of that program since 2012 and I continue to direct that, to be part of that program as well. It's very close to my heart. ಆಮೇಲೆ ಇನ್ನೊಂದು ಬ್ಯೂಟಿ ಪ್ಯಾಜೆಂಟ್ ಮೊನ್ನೆ ಅದೇ IACA ಮೂಲಕನೇ ಆಯ್ತು ಅದನ್ನು. So IACA has the rights for Miss India Georgia, Miss India USA Georgia. ಅದಕ್ಕೆ they have that. So we had to pick the winners. So adike we had to organize. So that was a different experience. Again, you have to think about all the questions. Beauty pageant ಗೆ ಏನ್ ತರ questions ಮಾಡ್ತಾರೆ. ಅದು ಇಟ್ಸ್ ವೆರಿ ಟಫ್. ಬಿಕಾಸ್ ನಾನು ಒಂದು 2-3 ಜನ ಪೇಷಂಟ್ ಅದು ಇಂಟರ್ವ್ಯೂ ಮಾಡಿದ್ದೀನಿ, ವಿಡಿಯೋ ಮಾಡಿದ್ದೀನಿ ಕನ್ನಡದಲ್ಲಿ. ಇಲ್ಲಿ ಅವ್ರಿಗೆ ಸೆಟ್ ಆಫ್ ಕ್ವಶನ್ಸ್ ಇಂಡಿಯಾದಲ್ಲಿ ಏನ್ ಕೇಳ್ತಾರ ಅದ್ ವಿರುದ್ಧ ಇಲ್ಲಿ. ಅದ್ ಹೆಂಗ್ ಮೇಡಮ್ ಫ್ರೇಮ್ ಮಾಡ್ತೀರಾ ಕ್ವಶನ್ಸ್? ಅವ್ರಿಗೆ ಪಾಪ ಜನರಲ್ ನಾಲೆಜ್ ಇರ್ಬೇಕು, ಅವ್ರಿಗೆ ಅವೇರ್ನೆಸ್, ಅಂಡ್ ದೆನ್ ಕರೆಂಟ್ ಅಫೇರ್ಸ್, ದೆನ್ ಬಾಡಿ related. Oh god. Illa. So that's see, even body language matters, right? So we had to get the specialist, we had to we arranged for a specialist who trains people how to speak and what your body language tells when you speak, and the way you walk, the way you speak, yes, gestures in everything matters. So aurge aa training ella kottvi navu. Okay. So it was a very laborious and learning process for me as well. So as the media director for Atna, idu Festival of India ಮಾಡ್ತೀವಿ ನಾವು. Festival of India ಅದು ಈ ವರ್ಷ 30ನೇ ವರ್ಷ. ಕಂಗ್ರಾಚುಲೇಷನ್ಸ್, ನಿಮ್ಮ ಒಂದು ಪಯಣದಲ್ಲಿ 30 ವರ್ಷ. ಆಗಿನ ಕಾಲದಲ್ಲಿ 30 ವರ್ಷದ ಕೆಳಗೆ ಏನಾಗ್ತಾ ಇತ್ತು, ಇಂಡಿಯನ್ ಅಮೆರಿಕನ್ ಕಮ್ಯುನಿಟಿಗೆ ತರ ದೊಡ್ಡ ಫೆಸ್ಟಿವಲ್ ಅಂತ ಇರ್ಲಿಲ್ಲ. ಸೊ ಏನ್ ಮಾಯ್ತು, ಇದು ಗ್ಯಾಸ್ ಸೌತ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಲಾರ್ಜೆಸ್ಟ್ ವೆನ್ಯೂಸ್. ಸೊ ಅಲ್ಲಿ ಮಾಡಕ್ಕೆ ಶುರು ಮಾಡಿದಾಗ ಏನಾಯ್ತು, ದ ಗವರ್ನರ್ ಕೇಮ್. ಆಗಿನ ಕಾಲ ಸನಿ ಪರ್ಡ್ಯೂ, ನೇತನ್ ಡೀಲ್ ಇವರೆಲ್ಲ ಆಗಿನ ಕಾಲದ ಗವರ್ನರ್ಸ್. ಸೊ ದೆನ್ ಏನಾಯ್ತು, ವೆನ್ ದ ಗವರ್ನರ್ ಕಮ್ಸ್, ರೈಟ್, ಸೊ ಪೀಪಲ್ ವಿಲ್ ಟೇಕ್ ಅ ಲುಕ್, ಓಕೆ, ಸೊ ಯಾವ್ದೋ ಇಂಡಿಯನ್ ಪ್ರೋಗ್ರಾಮ್ ಗವರ್ನರ್ ಹೋಗಿದ್ರು ಅಂತ. ಸೊ ದ ಕಮ್ಯುನಿಟಿ ಡೆವಲಪ್ಸ್, ದಟ್ಸ್ ಹೌ ದೇ ಬಿಲ್ಟ್. ಇಟ್ಸ್ ನಾಟ್, ಇಟ್ ಡಿಡ್ಂಟ್ ಹ್ಯಾಪನ್ ಓವರ್ ನೈಟ್, ಓವರ್ ಅ ಡೇ ಆಗಿದ್ದಲ್ಲ ಇದು. ಇಲ್ಲ, ಒಂದು ಶತಮಾನಗಳಿಂದ ಅದಾವೆ. ದೇ ಹ್ಯಾವ್ ಟು ಟೇಕ್ ಇಟ್. ಇಟ್ ಟೇಕ್ಸ್ ಡೆಕೇಡ್ಸ್ ಟು ಬಿಲ್ಡ್ ದಟ್ ರೆಪ್ಯುಟೇಷನ್. ಸೊ ಹಾಗೆ
ಹೇಳ್ಕೊಂಡ್ ಬಂತು. ಹ್ಮ್. ಸೊ ಅವ್ರದ್ದು ಒಂದು ಸುವನಿಯರ್ ಇರುತ್ತೆ. ಹ್ಮ್. ಸೊ ಐ ಆಕ್ಚುಲಿ ಡಿಸೈನ್ ದ ಹೋಲ್ ಸುವನಿಯರ್ ಹ್ಮ್. ಫಾರ್ ದೆಮ್, ಹ್ಮ್. ಫೆಸ್ಟಿವಲ್ ಆಫ್ ಇಂಡಿಯಾಗೆ. ಹ್ಮ್. ಅಂಡ್ ನಾನು ಪ್ರತಿಯೊಂದು ಚಾರಿಟಿ ಆರ್ಗನೈಸೇಷನ್ ಯಾರಾದ್ರೂ ನನ್ನನ್ನು ಅಪ್ರೋಚ್ ಮಾಡ್ದವ್ರಿಗೆ ನಾನು ಯಾವತ್ತು NRI ಕವರ್ಸ್ ಅಂತ ಆರ್ಗನೈಸೇಷನ್ ಏನಾದ್ರು? ಅಲ್ಲ, ಅದು NRI ಸ್ಟೋರೀಸ್ ಅಂತ. ಹ್ಮ್. ಸೊ ದಟ್ ಇಸ್ ನಮ್ಮ NRI ಪಲ್ಸ್ ಮೂಲಕ ಹ್ಮ್. ನಾವೊಂದು ಪ್ರೋಗ್ರಾಮ್ ಮಾಡ್ತೀವಿ. ಹ್ಮ್. ಅದರಲ್ಲಿ ವಿ ಗೆಟ್ ಆಲ್ ದೀಸ್ ಪೀಪಲ್ Mhm. ಹೂ ಆರ್ ಏನೋ ಒಂದು ಅಚೀವ್ ಮಾಡಿರ್ತಾರೆ. ಇಟ್ಸ್ ಅನ್ ಇನ್ಸ್ಪೈರಿಂಗ್ ಸ್ಟೋರಿ. ದೇ ಡೋಂಟ್ ಹ್ಯಾವ್ ಟು ಬಿ ನೆಸೆಸರಿಲಿ ಫೇಮಸ್, ಬಟ್ ಇಟ್ಸ್ ಅನ್ ಇನ್ಸ್ಪೈರಿಂಗ್ ಸ್ಟೋರಿ. ಸೊ ನಮ್ದು ಇದೇ ಥಾಟ್, ಅಚೀವರ್ಸ್ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ಇಟ್ ಡಸಂಟ್ ಮೀನ್ ಲೈಕ್ ಬಿಗ್ ಅಚೀವ್ಮೆಂಟ್ ಆಯ್ತು, ಆನರೇರಿಯಂ ಆಗಿತ್ತು, ಅವ್ರಿಗೆ ಎಲ್ಲಾ ಕಡೆ ಸುದ್ದಿ ಮಾಡ್ತು ಅಂತ ಆತರ ಅಲ್ಲ. ತಾಯಿನೂ ಕೂಡ ಅಚೀವರೇ, ತಂದೆನೂ ಕೂಡ ಅಚೀವರೇ. ಸೊ ಅಚೀವ್ಮೆಂಟ್ ನ ಜನಕ್ಕೆ ಏನೋ ಒಂದು ಮೌಲ್ಯಗಳಿದೆ, ವ್ಯಾಲ್ಯೂಸ್ ಇದೆ ಅದ್ರಲ್ಲಿ ತಿಳ್ಕೊಳಕ್ಕೆ ಅನ್ನೋ ಒಂದು ಪಯಣ ನಾವು ಮುಂದುವರಿಸ್ತಾ ಇದೀವಿ. ಸೊ ಐ ಆಮ್ ವೆರಿ ಹ್ಯಾಪಿ ನೀವ್ ಹೇಳ್ತಿರೋದ್ ಕೇಳಿದ್ರೆ. Yeah, so that's what we do. That we do through NRI Pulse. Charities ಅಲ್ಲಿ, so I also support Aim for Seva ಅಂತ ಒಂದಿದೆ. Okay. So they have ಅವರು ಫ್ರೀ ಛಾತ್ರಾಲಯಸ್ ಅಕ್ರಾಸ್ ಇಂಡಿಯಾಸ್ ಮಾಡ್ತಾರೆ. Okay. So I support that as well. ಇನ್ನೊಂದು ಇಲ್ಲಿ ಸ್ಪ್ರಿಂಕ್ಲಿಂಗ್ ಸ್ಮೈಲ್ಸ್ ಅಂತ ಒಂದು ಚಾರಿಟಿ ಇದೆ. ಅವರು ಈ ಹೋಮ್ಲೆಸ್ ಇದಾರಲ್ಲ ಅಟ್ಲಾಂಟಲ್ಲಿ, ದೇ ಪ್ರತಿ ಮಂತ್ ತಗೊಂಡೋಗಿ ಊಟ ಕೊಡ್ತಾರೆ. ದೇ ಡೂ ಅ ಲಾಟ್ ಆಫ್ ಚಾರಿಟಿ ಹಿಯರ್. So I support them. So whatever I can, in whatever ಎಲ್ಲರಿಗೂ ಎಲ್ಲ ಮಾಡಕ್ಕಾಗಲ್ಲ, in whatever capacity. ಪ್ರಾಬಬಲ್ ವೇ ಅಲ್ಲಿ ಯು ಆರ್ ಗೋಯಿಂಗ್ ಟು ಹೆಲ್ಪ್. ಇನ್ನೊಂದು ನಿಮ್ಗೆ ಅವಾರ್ಡ್ಗಳು ಏನು ಮೇಡಮ್ ಅಷ್ಟೊಂದು ಬಂದಿದೆ. ನನ್ಗೆ ಒಂದ್ ಅವಾರ್ಡ್ ಅಂತೂ ತುಂಬಾನೇ ಕಣ್ಣು ಹಿಂಗೆ ಮಿಟುಕ್ಸೋಂಗಾಯ್ತು. ಒಂದೊಂದು ಅವಾರ್ಡ್ಗಳು ಹೇಳ್ತಾ ಬರ್ತೀನಿ. ಈಗ ನಾರಾಯಣ ಸೇವಾ ಸಂಸ್ಥಾನದಲ್ಲಿ ಶಕ್ತಿ ಅವಾರ್ಡ್ ಅಂತೆ, ಪ್ರೆಸಿಡೆನ್ಷಿಯಲ್ ಅವಾರ್ಡ್ ಅಂತೆ. ನಾನು ಹೇಳಿದ್ನಲ್ಲ, ಒಂದು ಹೈಲೈಟ್ ಅವಾರ್ಡ್ಗಳು ಯಾವ್ದಂದ್ರೆ ಐರನ್ ಲೇಡಿ ಅಂತೆ. ಅದು ಏನು ಇತ್ತೀಚೆಗೆ ಬಂದಿದ್ದು 2024-25 ಅಲ್ಲಿ ಬಿಸ್ನೆಸ್ ಸಮಿಟ್ ಅವಾರ್ಡ್. ಇಷ್ಟು ಕೂಡ ನಾನು ಕರೆಕ್ಟ್ ಆಗಿ ಹೇಳಿದೀನಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ ಮ್ಯಾಮ್. It's always humbling. It just humbles you that what you did was recognized. You deserve alva Jyotsna madam, you deserve for it. Yes. ಸೊ ಹೆಂಗಾಯ್ತು, ಯಾವ್ಯಾವ್ದು ಪಯಣಕ್ಕೆ ಈ ಅವಾರ್ಡ್ಗಳು? ಎಲ್ಲ ವಿಮೆನ್ಸ್ ಡೇಗೆ ಸಿಕ್ತಾ ಅಥವಾ ಲೈಕ್ ಕೆಲವು? ಇಲ್ಲ, ನಾಟ್ ಆಲ್ ಆಫ್ ದೆಮ್. ಶಕ್ತಿ ಅವಾರ್ಡ್ ವಾಸ್ ಅಂದ್ರೆ ಈವನ್ ಶಕ್ತಿ ಅವಾರ್ಡ್ ಅವಾಗ ಏನ್ ಮಾಡಿದ್ರು, ದೇ ವರ್ ರೆಕಗ್ನೈಸಿಂಗ್ ಆಲ್ ದ ವಿಮೆನ್ ಇನ್ ಅಟ್ಲಾಂಟಾ ಹೂ ಕಾಂಟ್ರಿಬ್ಯೂಟೆಡ್ ಇನ್ ಸಮ್ ವೇ ಆರ್ ದಿ ಅದರ್. ಸೊ ನನಗೆ ಮೀಡಿಯಾ ಕಾಂಟ್ರಿಬ್ಯೂಷನ್ ಗೆ ದೇ ರೆಕಗ್ನೈಸ್ಡ್ ಮೀ. ಸೊ 25 ವಿಮೆನ್ ನ ರೆಕಗ್ನೈಸ್ ಮಾಡಿದ್ರು ಆ ವರ್ಷ. ಆಮೇಲೆ ದೆನ್ ಇದು ಯಾರದು ಇನ್ನೊಂದು USA ಇಂಡಿಯಾ ಬಿಸ್ನೆಸ್ ಸಮಿಟ್ ಅಂತ. Yes, business summit. ಸೊ ಇದು ಬಿಸ್ನೆಸ್ ಸಮಿಟ್ ಗೆ ಐ ಕಾಂಟ್ರಿಬ್ಯೂಟ್ ಅ ಲಾಟ್ ಟು ದೆಮ್ ಆಲ್ಸೋ. ಅಂದ್ರೆ ಬೇಸಿಕ್ಲಿ ಜಾರ್ಜಿಯಾ ಟೆಕ್ ಇದೆ ಅಲ್ಲ, ಸೊ ಜಾರ್ಜಿಯಾ ಟೆಕ್, ಆಮೇಲೆ ಇನ್ನೊಂದು ಬಿಸ್ನೆಸ್ ಇಲ್ಲಿ ಅನಿ ಅಗ್ನಿಹೋತ್ರಿ ಅಂತ ಒಬ್ರಿದ್ದಾರೆ. ಸೊ ಅವರು he does basically the idea is to bring businesses of USA and businesses of India and they get them to talk to each other. ಮರ್ಜ್ ಮಾಡೋದು ಅಂತ. Yeah, they how do you bring them together? What are the policies in Georgia that make it easier for Indian businesses to do businesses here and vice versa? So summit agate ಒಂದು ಪ್ರತಿ ವರ್ಷ. It's a huge summit sponsored by Georgia Tech. It's also partnered with Georgia. So I help with all those interviews. ಇಮಿಗ್ರೇಷನ್ ಕಾನ್ಸುಲೇಟ್ ಅಂತ ಹೇಳ್ತಾರಲ್ಲ, ಇಮಿಗ್ರೇಷನ್ ರಿಲೇಟೆಡ್ ಯಾರನ್ನಾದ್ರೂ ಇಂಟರ್ವ್ಯೂ ಮಾಡಿದೀರಾ ಮ್ಯಾಮ್ ನೀವು? ಅದೇನೆ, ಯೂಶಲಿ ಹೊಸ ಕಾನ್ಸುಲೇಟ್ಸ್ ಬರ್ತಾರಲ್ಲ, ಪ್ರತಿ ಒಂದು 3 ವರ್ಷಕ್ಕೆ ಹೊಸ ಕಾನ್ಸುಲ್ ಜನರಲ್ ಬರ್ತಾರೆ. ಕಾನ್ಸುಲ್ ಜನರಲ್ ಬಂದಿದ ತಕ್ಷಣ ವಿಲ್ ಟಾಕ್ ಟು ದೆಮ್. ಈಗ ಹೊಸದಾಗಿ ಅದೇ VFS ಅದೇ ಅಮಿತ್ ಶರ್ಮಾ ಅಂತ ಹೇಳ್ತಾರೆ, ಅವರು ಬಂದಾಗ ವಿ ಟಾಕ್ ಟು ದೆಮ್. ಆಮೇಲೆ ಕೌನ್ಸಿಲ್ ಜನರಲ್ ಅವರು ದೇ ವಿಲ್ ರೀಚ್ ಔಟ್ ಟು ಅಸ್, ಬಿಕಾಸ್ ಇವಾಗ ಏನೋ ಒಂದು ಲೆಟ್ಸ್ ಇವಾಗ ಗ್ರೀನ್ ಕಾರ್ಡ್ ಏನೋ ಒಂದು ಹೊಸದ ಪ್ರಾಸೆಸ್ ಇದೆ, ಏನೋ ಒಂದು ಹೊಸ ಇನ್ಫಾರ್ಮೇಶನ್ ಎಲ್ರಿಗೂ ಕಳಿಸ್ಬೇಕು ಅಂದ್ರೆ ದೇ ವಿಲ್ ರೀಚ್ ಔಟ್ ಟು ಅಸ್ ಸೊ ದಟ್ ವಿ ಕ್ಯಾನ್ ಸ್ಪ್ರೆಡ್ ದಟ್ ಇನ್ಫಾರ್ಮೇಶನ್ ಟು ದ ಕಮ್ಯುನಿಟಿ. ಆಥರೈಸ್ ಟು ಸ್ಪ್ರೆಡ್ ಇಟ್ ಅಂತ. ಹೌದು, ಕಳಿಸ್ಕೊಡ್ತಾರೆ, ಅವ್ರು ಕಳಿಸ್ಕೊಡ್ತಾರೆ ಒಂದಷ್ಟು. ಆಮೇಲೆ ಮೀಡಿಯಾ ಮೀಟ್ಸ್ ಮಾಡ್ತಾವೆ, ರೆಗ್ಯುಲರ್ಲಿ ಮೀಟ್ ದೆಮ್ ಆನ್ ಅ ರೆಗ್ಯುಲರ್ ಬೇಸಿಸ್. ಸೊ ಕಾನ್ಫಿಡೆನ್ಶಿಯಲ್ ಆಗಿ ನಿಮ್ಮಲ್ಲಿ ವಿಷಯಗಳು ಉಳಿಯತ್ತೆ, ಅವರು ಎಸ್ ಅನ್ನೋ ತನಕ ಅಂತ ಅವ್ರಿಗೆ ಹೆಂಗೆ ಅಶ್ಯೂರೆನ್ಸ್ ಸಿಗತ್ತೆ? ಅಂಡ್ ನೀವ್ ಯಾವ ರೀತಿ ಕಾನ್ಫಿಡೆನ್ಶಿಯಲ್ ಮ್ಯಾಟರ್ ಅಲ್ಲಿ ನೀವು ಯು ಆರ್ ಓಕೆ ಟು ಕೀಪ್ ಅಪ್ ಅಂತ ಕೇಳೋ ಆಸೆ. ಕಾನ್ಫಿಡೆನ್ಶಿಯಲ್ ಅಂದ್ರೆ ನಾನು ಆಫ್ ಕೋರ್ಸ್ ಹೇಳಕ್ಕಾಗಲ್ಲ ಅಲ್ಲ, ಜಸ್ಟ್ ಫಾರ್ ಕ್ಯೂರಿಯಸ್. See, especially like you said, government related and anything that is meant to be. So once they say it is off the record, it's off the record.
ಹ್ಮ್ So I will even stop if I'm recording. I will even stop it just because I don't use it later. Yes, yes. For the most part, yeah, a lot of people come with a lot of information also. So if they and some of them don't want to be quoted because they don't want to be part of it. Exactly. So avaga we say it is an anonymous source anta. Mm. So we will if they want to be protected, we will definitely protect ಲೈಫ್ all of ಲೆಸನ್ us. ಲೈಫ್ ಟಚಿಂಗ್ ಅನ್ನೋ ಒಂದು ಇಂಟರ್ವ್ಯೂ ಅಂದ್ರೆ ಯಾವ್ದಿತ್ತು ಮ್ಯಾಮ್ ನಿಮ್ಗೆ ಅಪಾರ್ಟ್ ಫ್ರಮ್ ದಟ್ ಗರ್ಲ್? Apart from that girl, again, for me that will be Vikas Khanna. Yake antandre I learned that you can still be humble at the most successful point in your career. And it humbled me, it teaches you. That is very important to me. ಒಂದು ಎರಡು ಲೈನ್ ಅಲ್ಲಿ, ಯಾಕಂದ್ರೆ ಬಿಕಾಸ್ ಐ ಆಮ್ ವೆರಿ ಕ್ಯೂರಿಯಸ್ ಅಂಡ್ ನಮ್ ತರ ನಿಮ್ಮ ಒಂದು ಮಾತಿಂದ 4 ಜನ ಮೋಟಿವೇಟ್ ಆಗ್ಬೋದು. ಅವರ ಹಂಬಲ್ನೆಸ್ ಯಾವ ರೀತಿ ನಿಮ್ಮ ಮೇಲೆ ಇನ್ಫ್ಲೂಯೆನ್ಸ್ ಆಯ್ತು ಅಂತ. how did it influence me is your question. ಅದಕ್ಕೆ ಒಂದ್ ಸ್ವಲ್ಪ ಮುಂಚೆ ಈ ಅಕ್ಷಯ್ ಖನ್ನಾ, ಇವಾಗ ದುರಂಧರ್ ಅಕ್ಷಯ್ ಖನ್ನಾ ಇದಾರಲ್ಲ, ಅವರನ್ನ ಇಂಟರ್ವ್ಯೂ ಮಾಡಿದೆ. ಸೂಪರ್ ಬಲ ನೀವು. ಆದ್ರೆ ದಟ್ ಇಂಟರ್ವ್ಯೂ ವಾಸ್ ಸಮಥಿಂಗ್ ಎಲ್ಸ್. ಹಿ ಇಸ್ ವೆರಿ ಮೂಡಿ ಪರ್ಸನ್. ಅವ್ರಿಗೆ ಹಿ ಇಸ್ ನಾಟ್ arrogant. He's definitely not arrogant. ಆದ್ರೆ ಅವರು ತುಂಬಾ ಮೂಡಿ ಅಂತ ನಂಗೆ ತುಂಬಾ ಜನ ಹೇಳಿದ್ರು. ಅದು ಸೊ the way he was answering questions, right? ನನಗೆ ಅರ್ಥನೇ ಆಗ್ತಾ ಇರ್ಲಿಲ್ಲ ಏನ್ ಹೇಳ್ತಾ ಇದ್ದಾರೆ. and then suddenly he said, no, I don't want to answer this question. ನಾನೇನೋ ಕೇಳಿದಾಗ ಟಕ್ ಅಂತ ಹೇಳಿದ್ರು. okay, moving on. because that was not the answer I expected. Right. So ಅಂದ್ರೆ ಲೈಕ್ ಇಲ್ಲಿ ನೀವು ಎಷ್ಟು ನಿಮ್ಮ ಮನಸ್ಸನ್ನ ಕಾಮ್ ಕಂಪೋಸ್ಡ್ ಆಗಿ ಇಟ್ಕೋಬೇಕು ಅಂಡ್ ತಿಳಿಯಾಗಿ ಇಟ್ಕೊಂಡು ಏನೇ ರಿವರ್ಸ್ ಉತ್ತರ ಬರ್ಲಿ, ನಾನು ಐ ಆಮ್ ರೆಡಿ ಟು ಫೇಸ್ ಇಟ್ ಅಂತ. ಎಸ್ ಇಲ್ಲ, ಆಮೇಲೆ ನಾನು ಬರಿಬೇಕಾಯ್ತು. ಬಟ್ ಈವನ್ ದೆನ್ somehow I didn't get the feeling. See, ಯಾರಾದ್ರೂ when somebody is arrogant, you get it, right? But I did not get that feeling. I got that he was a little different. He thinks differently than other people. So ಅದಾದ್ಮೇಲೆ then I spoke to this man, right? So ಆವಾಗ ನನ್ಗೆ ಅನ್ಸ್ತು, people, it matters, right? See, I will always, ಇವಾಗ ನೀವು ಕೇಳಿದ ತಕ್ಷಣ ನಾನು ಯಾವ ಹೆಸರು ಹೇಳಿದೆ, ವಿಕಾಸ್ ಖನ್ನಾ ಬಂತು. I've interviewed so many much bigger people than him. Why is it that this particular person makes an impact, right? ಆ humbleness ಏನಿದೆ ಅದನ್ನ ನಾವೆಲ್ಲರೂ ಕಲ್ಟಿವೇಟ್ ಮಾಡ್ಕೋಬೇಕು. Only then other people will come to you. ನೀವು ಒಂದು ವಾಲ್, ಇವಾಗ ನೋಡಿ ಪಾಪ ಅಕ್ಷಯ್ ಖನ್ನಾ ಅಂತವ್ರು ವಾಲ್ ಬಿಲ್ಡ್ ಮಾಡ್ಕೊಂಡ್ರೆ, people might consider you rude, obnoxious, whatever it is they consider. I did not consider him because I did not see it. But most people actually told me that he was. The problem is, ಅಲ್ಲ, ಪರ್ಸೆಪ್ಷನ್ ವೇರಿ ಆಗುತ್ತೆ. ಹೌದು, ಪರ್ಸೆಪ್ಷನ್ ವೇರಿ ಆಗುತ್ತೆ. But that humbleness is what I learned from, I learned to keep it, okay, baratte hogutte. Even in that story, he has that thing where, you, it's okay. So a humbleness idre ನೀವು when you succeed or you fail, it is the same because you're always ಬ್ಯಾಲೆನ್ಸ್ಡ್ ಸ್ಥಿತಿ ಇರುತ್ತೆ ಅವರದು. ನೀವು ಅವಾಗ ಅಹಂಕಾರ ಪಟ್ಟಿದ್ರು ಆಮೇಲೆ ಇದು ವೇದನೆ ಅದೆಲ್ಲ ಇರಲ್ಲ. it will even out. So it helps you in a personal way also. So that was my takeaway. ಐರನ್ ಲೇಡಿ ಅವಾರ್ಡ್ ಯಾವಾಗ ಬಂತು ಮ್ಯಾಮ್ ನಿಮ್ಗೆ? I think ಅದು 2024 ನಲ್ಲಿ ಅಂತ ಅನ್ಸುತ್ತೆ. So there were other women. I was not the only one. Let me tell you that. So basically, they recognized a few of the women in Atlanta who have done a lot of ಕಮ್ಯುನಿಟಿಗೆ, ಒಂದು ಸಮುದಾಯ ಬೆಳವಣಿಗೆಗೆ ನೀವು ಬಹುಮುಖ್ಯ ಪಾತ್ರ, ಐರನ್ ಲೇಡಿ ನೀವು ಅಂತ ಹೇಳಿ ಪ್ರೂವ್ ಆಯ್ತು. ಸೊ ಮುಂದೆ 2026 ಈಗ ಮುಂದೆ ಮುಂಬರುವ ಅವಾರ್ಡ್ ಯಾವುದು? ಅದ್ ನನಗೆ ಗೊತ್ತಿಲ್ಲ. ಬಟ್ I will have to tell you this before I do. See, ನೀವು ಇಂಟೆಗ್ರಿಟಿ ಅಂತ ನಾನು ಹೇಳುವಾಗ, ನಮ್ಮ ಕನ್ನಡ ಕೂಟ ಫೌಂಡರ್ ಇದಾರಲ್ಲ, ಡಾಕ್ಟರ್ ರಾಮಸ್ವಾಮಿ, ಇಂದಿರಾ ರಾಮಸ್ವಾಮಿ ಮೇಡಮ್, ಅವ್ರ ಹಸ್ಬೆಂಡ್ ರಾಮಸ್ವಾಮಿ ಅವರಿಂದ ನಾನು ನಿಜವಾದ ಇಂಟೆಗ್ರಿಟಿ ಏನು ಅನ್ನೋದನ್ನ ಕಲ್ತ್ಕೊಂಡಿದ್ದೀನಿ. ಇಫ್ ಐ ಹ್ಯಾವ್ ಲರ್ನ್ಡ್ ಎನಿಥಿಂಗ್ ಫ್ರಮ್ ಎನಿಬಡಿ, ನಾನು ಅವ್ರನ್ನ ಪರ್ಸನಲ್ ಆಗಿ ಇಂಟರ್ವ್ಯೂ ಮಾಡಿಲ್ದೇ ಇರ್ಬೋದು, ಬಟ್ ಅವರಿಂದ ತುಂಬಾ ಕಲ್ತಿದ್ದೀರಾ. ಎಸ್, ಇಫ್ ಯು ಆಸ್ಕ್ ಮೀ ಹೂ ಇಸ್ ಮೈ ಐಡಲ್, ಐ ವಿಲ್ ಸೇ ಡಾಕ್ಟರ್ ರಾಮಸ್ವಾಮಿ. ಯಾಕೆಂದ್ರೆ ಅವರು ಅಕ್ಕ ಸಮ್ಮೇಳನ ಇಲ್ಲಿ ನಡೀತು. ಅದೇ ಅದು 2012 ಕೂಡ ನಿಮ್ಮ ಕಾಂಟ್ರಿಬ್ಯೂಷನ್ ಇದೆಯಂತ ಅಕ್ಕದಲ್ಲಿ? ಹೌದು. ಐ ವಾಸ್, ಮೈ ಹಸ್ಬೆಂಡ್ ಸತ್ಯ ವಾಸ್ ಒನ್ ಆಫ್ ದ ಕನ್ವೀನರ್, ಅಂಡ್ ಐ ವಾಸ್ ಇನ್ವಾಲ್ವ್ಡ್ ಇನ್ ದ PR ಎಲ್ಲ ಮಾಡ್ತಾ ಇದ್ದೆ ನಾನು ಆ ಟೈಮಲ್ಲಿ. ಅಂಡ್ ವಿ ಡೆವಲಪ್ ದ ವೆಬ್ಸೈಟ್ ಫಾರ್ ಅಕ್ಕ ಆಲ್ಸೋ ಆ ಟೈಮ್. ಓಕೆ, ಸೊ ಕನ್ನಡ ಕೂಟಕ್ಕೆ ಮತ್ತೆ ಅಕ್ಕ ಸಮ್ಮೇಳನ, ನಾವಿಕಾ, ಅದ್ರಲ್ಲೆಲ್ಲಾನು ಕೂಡ ಆಕ್ಟಿವ್ ಆಗಿ ಕಾಣಿಸ್ಕೋತೀವಿ. ಜೋಸ್ನಾ ಮೇಡಮ್ ಬರ್ತಾ ಇದೆ.
ಬಟ್ ಹಾಗೆ ಆಗ ಅಕ್ಕ ನಡೀತಲ್ಲ ದಟ್ ರಿಯಲಿ ಪುಟ್ ಸಿ ಅವ್ರಿಗೆ ಹುಷಾರ್ ಅವಾಗಷ್ಟೇ ತಪ್ಪಿತ್ತು ಅವ್ರಿಗೆ ಹಿ ವಾಸ್ ವೆರಿ ಸಿಕ್ ಹಿ ಗಾಟ್ ಅವೇ ಹಿ ವಾಂಟೆಡ್ ಟು ಗಿವ್ ಅದೇನಾಯ್ತು ಇದು ಫುಡ್ ತುಂಬಾ ಪ್ರಾಬ್ಲಮ್ ಆಯ್ತು ಅಂಡ್ ಮನಿ ಎಲ್ಲ ಅದು ಯಾರದು ಒಂದ್ ದೊಡ್ಡ ಸ್ಟಾರ್ ಬರ್ಬೇಕಾಗಿತ್ತು ಆ ಸ್ಟಾರ್ ಆ ವರ್ಷ ಬರ್ಲಿಲ್ಲ. ಓಕೆ. ಸೊ ರಾಮಸ್ವಾಮಿ ಅವ್ರಿಗೆ ತುಂಬಾ ಬೇಜಾರಾಗೋಯ್ತು. ಯಾಕೆ ಅಂತಂದ್ರೆ ಇವರೆಲ್ಲ ದುಡ್ಡು ಕೊಟ್ಟು ಬರ್ತಾ ಇದ್ದಾರೆ, ಇಷ್ಟಿಷ್ಟೊಂದು ದುಡ್ಡು ಕೊಟ್ಟು ನಮ್ ಸಮ್ಮೇಳನಕ್ಕೆ ಬರ್ತಾ ಇದ್ದಾರೆ, ನಾವ್ ಇಷ್ಟು ದೊಡ್ಡ ಸ್ಟಾರ್ ಅನ್ನು ಪ್ರಾಮಿಸ್ ಮಾಡಿದೀವಿ, ಏನಾದ್ರೂ ಮಾಡ್ಬೇಕು. ಆ ಒಂದು ಹಠದಿಂದ ಅವ್ರು ಏನ್ ಮಾಡಿದ್ರು ಅಂದ್ರೆ ಹಂಗೂ ಹಿಂಗೂ ಹಿಡಿದು ಸುಧಾಮೂರ್ತಿ ಅವ್ರನ್ನ ಕರ್ಸಿದ್ರು. He said, I will get a big inspirational figure. Superb. Yeah, I got to meet Sudhamurthy. ಅವರಿಂದಾನೇ I got to meet Sudhamurthy also. Right. So ಅವ್ರದ್ದು ಮಾಡಿದ್ರ ಇಂಟರ್ವ್ಯೂ? She did not want to do the interview, but I did get to speak to her. Superb. That's a golden opportunity. Absolutely, Yes. absolutely. Never give up ಅಂತ. ಇಲ್ಲ ಬೇರೆಯವ್ರಿಗೆ ಯಾರಿಗೂ ಆ ಗಿಲ್ಟ್ ಇರ್ಲಿಲ್ಲ. ಬರ್ಲಿಲ್ಲ ಅಂದ್ರೆ ಬರ್ಲಿಲ್ಲ, ಅವ್ರ ಮೇಲೆ ಯಾವ ಸ್ಟಾರ್ ಮೇಲೆ ಬ್ಲೇಮ್ ಮಾಡೋಣ ಅಂತ. ಆದ್ರೆ ಇವ್ರು ಹಂಗಲ್ಲ, ಬರ್ತಿರೋರ್ಗೆ ಬೇಜಾರಾಗ್ಬಾರ್ದು. ಆಮೇಲೆ ಸ್ವಲ್ಪ ಫಂಡಿಂಗು ಎಲ್ಲ ಪ್ರಾಬ್ಲಮ್ ಆಯ್ತು, ಊಟದ್ ಕಡಿಮೆ ಮಾಡೋಣ. ರಾಮಸ್ವಾಮಿ ಸರ್ ನೋ, ನನ್ ದುಡ್ಡೇ ಬೇಕಾದ್ರೆ ನಾನು ಹಾಕ್ತೀನಿ, ಬಂದೋರ್ಗೆ ಹಬ್ಬದ ಊಟ ಹಾಕಬೇಕು. ಎಲ್ಲೆಲ್ಲಿಂದ ಹೋಳಿಗೆ ತರಿಸಿದ್ರು, ಎಲ್ಲೆಲ್ಲಿಂದ ಪಾಪ he got the best from everywhere. I know. That kind of integrity. Finally he landed up paying his own money. I know. But he did it. I truly See, understand. that is the kind of person, leaders that we need in communities today. ಆ ತರದವರು ಸಿಗೋದು ತುಂಬಾ ಕಷ್ಟ, ವಿರಳ, ತುಂಬಾ ವಿರಳ. ಅವರು ನಿಮ್ ಜೊತೆ ಸುಮ್ನೆ ಬೆರೆತಿರಲ್ಲ, ಅವರ ಜೀವನದಲ್ಲಿ ನಿಮ್ಗೆ ಬಹುಮುಖ್ಯ ಪಾತ್ರಧಾರಿಯಾಗಿರ್ತಾರೆ. ಅಂಡ್ ಅವ್ರು ಕಲ್ತಿದ್ದಂತಹ ಒಳ್ಳೆ ಸದ್ಗುಣಗಳನ್ನ ನಿಮ್ಮಲ್ಲಿ ಟ್ರಾನ್ಸ್ಫರ್ಮೇಶನ್ ಅಂತ ಹೇಳ್ತಾರಲ್ಲ, ಸೊ ಅದು ಕೂಡ ನಿಮ್ಮ ಕಣ್ಣಂಚಲ್ಲಿ ನೀರಂದ್ರೆ ಅದು ನಿಮ್ಮ ಟ್ರಾನ್ಸ್ಫರ್ಮೇಶನ್ ಮಾತಾಡ್ತು ಅಂತ. ಇಲ್ಲ ಇಲ್ಲ, that it really these are the people our kids should look up to. Exactly. ನಮ್ಮಂತ ನಾವಾಗ್ಲಿ ನಮ್ಮ ಮಕ್ಕಳಾಗ್ಲಿ ಒಂದು ನಾವ್ ಆದರ್ಶ ನೋಡ್ ಕಲ್ತ್ಕೊಳ್ಳಿ ಅಂತ ಹೇಳ್ತೀವಲ್ಲ, ಅವ್ರು ಒಂದು ಟೈಮ್ ಅಪ್ಪ ಅವ್ರು 5 ಗಂಟೆಗೆ ಬನ್ನಿ ಅಂದ್ರೆ ಅವ್ರಿಗೆ ಎಲ್ಲೇ ಇರ್ಲಿ 5 ಗಂಟೆಗೆ ಬರ್ತಾ ಇದ್ರು. ಅದ್ ಏನೇ ಆಗ್ಲಿ ಹೇಳದ್ಮೇಲೆ ಮುಗೀತು. He was ಡಿಸಿಪ್ಲಿನ್, ಆ ಒಂದು ಡೆಡಿಕೇಶನ್, ಕಮಿಟ್ಮೆಂಟ್. ಆ ಕನ್ನಡ ಕೂಟ ಅವ್ರ ಮಗು ತರ ಅದನ್ನ ಅಪ್ಪ ಅವ್ರ ಮಕ್ಳಿಗೂ ಇದ್ ಮಾಡಿದ್ರು ಇಲ್ವೋ, ಇಲ್ಲ ರಿಯಲಿ. ಸೊ ದಟ್ ವಾಸ್. ಸೊ ನೀವು ಪುಣ್ಯವಂತರು ಅಂತ ಒಂದು ದಿಗ್ಗಜರಲ್ಲಿ ಅಂತ ಒಂದು ಮಹಾತ್ಮರ ಅಂಡರಲ್ಲಿ ನೀವು ಗೈಡೆನ್ಸ್ ನ ತಗೊಂಡು ನೀವು ಅವರಲ್ಲಿ ನೀವು ಭಾಗಿಯಾಗಿದ್ರಿ ಒಂದು ಕಮ್ಯುನಿಟಿ ಸರ್ವಿಸ್ ಅಲ್ಲಿ ಅಥವಾ ಕನ್ನಡ ಕೂಟದ ಡೆವಲಪ್ಮೆಂಟ್ ಅಲ್ಲಿ ಆಗ್ಲಿ ಅಂತ ಕೇಳಲಿಕ್ಕೆ ಹೆಮ್ಮೆ ಆಗುತ್ತೆ ಜ್ಯೋತ್ಸ್ನಾ ಮೇಡಮ್. ಸೊ ಅದು ಬಿಟ್ರೆ ಹಲವಾರು ಲೀಡರ್ಸ್ ಜೊತೆ ನೀವು ನಿಮ್ಮ ಪಯಣ ಇಂಟರ್ವ್ಯೂ ಮುಖೇನ ಅಥವಾ ಅವರ ಬದುಕಿನ ಹಾದಿಯನ್ನ ತಿಳ್ಕೊಳ್ಳೋದ್ರ ಮುಖಾಂತರ ಎಲ್ಲಾನು ಕೂಡ ಕಾಂಟ್ರಿಬ್ಯೂಷನ್ ಹೆಂಗ್ ಅನ್ಸುತ್ತೆ ಒಟ್ಟಾರೆ? ಇಟ್ ಇಸ್ ಡೆಫಿನೆಟ್ಲಿ ಸ್ಯಾಟಿಸ್ಫೈಯಿಂಗ್. ಒಂದು ಮನಸ್ಸಿಗೆ ಒಂದು ಇಟ್ ಇಸ್ ನಾಟ್ ಸಕ್ಸೆಸ್, ಇಟ್ ಇಸ್ ಸ್ಯಾಟಿಸ್ಫ್ಯಾಕ್ಷನ್. ಒಂದು ಏನೋ ಒಂದ್ ಮಾಡಿದಾಗ ಯಾರಿಗೋ ಒಂದ್ ಲೈಫ್ ಅಲ್ಲಿ ಏನಾದ್ರೂ ಒಂದ್ ಚೂರು ಅದು ಇಟ್ ಮೇಡ್ ಅ ಸ್ಮಾಲ್ ಡಿಫರೆನ್ಸ್ ಅಂತ ಅನ್ಸಿದ್ರೆ, ಮುಖದಲ್ಲಿ ನಗು ಕಾಣಿಸ್ತು ಅಂದ್ರೆ, ಒಂದ್ ನಗು ಕಾಣಿಸ್ತು, ಏನೋ ಒಂದು ದಟ್ the kind of satisfaction that gives you, right? ಅದು ಎಷ್ಟೇ ನೀವು ಯಾವ್ದು ಅವಾರ್ಡ್ ತಗೊಂಡ್ರು, ಎಷ್ಟೇ ದುಡ್ಡು ಬಂದ್ರು ಅದು ಕೊಡಲ್ಲ ಸ್ಯಾಟಿಸ್ಫ್ಯಾಕ್ಷನ್. ಬಂದು ಯಾರಿಗಾದ್ರೂ ಒಂದು ಉಪಯೋಗ ಆಯ್ತಾ, ಅದು ಅವ್ರು ಹಂಗ್ ಹೇಳದ್ ಬೇಡ, ಅದು ಕೆಲವೊಂದ್ಸಲ ನಾನು ನೋಡ್ತೀನಿ. ಸೊ ಇಟ್ ಇಸ್ ಮಚ್ ಫಾರ್ ಅ ಬಿಗರ್ ಕಾಸ್, ಅಂಡ್ ದಟ್ಸ್ ಇನಫ್. ಸೊ ಅದೇ ನಿಮ್ಮ ಅವಾರ್ಡ್ಗಳೇ ಹೇಳತ್ತೆ. ವಿ ಕಂಗ್ರಾಚ್ಯುಲೇಟ್ ಫ್ರಮ್ ಅವರ್ ಚಾನಲ್ ನಿಮ್ಮ ಅವಾರ್ಡ್ಸ್ ಗಳಿಗೆ, ನಿಮ್ಮ ಒಂದು ಕಮ್ಯುನಿಟಿ ಸರ್ವಿಸ್ಗೆ. ಫ್ಯೂಚರ್ ಪ್ರಾಜೆಕ್ಟ್ ಏನು ಮೇಡಮ್ ಜ್ಯೋತ್ಸ್ನಾ ಮೇಡಮ್ದು? ಸೊ ಅದೇ, ಸೊ ಈಗ ಅನು ಭಟ್ ಅವರು ನಾವಿಕಾನ ನೆಕ್ಸ್ಟ್ ವರ್ಷ ತಗೊಂಡ್ ಬರ್ತಾ ಇದ್ದಾರೆ. ಸೊ ಐ ವಿಲ್ ಬಿ ಇನ್ವಾಲ್ವ್ಡ್ ಇನ್ ದಟ್ ಆಲ್ಸೋ. ಸೊ ದಟ್ ವಿಲ್ ಆಲ್ಸೋ ಹ್ಯಾಪನ್. ಸೊ ನನಗೆ ನಂದೇ ಆದ ಒಂದು ಮಾಡ್ಬೇಕು ಅಂತ ಇದೆ. ಸಿ ಮೈ ಮಾಮ್ ಪಾಸ್ಡ್ ಅವೇ ಫ್ರಮ್ ಕ್ಯಾನ್ಸರ್. 8 ವರ್ಷ ಇದ್ರು, ಆದ್ರೆ ಇಟ್ ವಾಸ್ ಇದು ಅವ್ರ ಹೆಸರಲ್ಲಿ ಅವ್ರ ಜ್ಞಾಪಕ. ಮೈ ಡ್ಯಾಡ್ ವಾಸ್ ಅನ್ ಅಮೇಸಿಂಗ್ ಮ್ಯಾನ್. I'll require another episode of your channel. ಅಲ್ಲ, ಒಂದು ಸೆಂಟೆನ್ಸ್ ಅಲ್ಲಿ ನೀವು if you want to express, feel free to express so that ಅದರಿಂದ ಎಲ್ಲರಿಗೂ ಮೋಟಿವೇಟ್ ಆಗತ್ತೆ ಅಂತ. My dad was the most how can I put it, ತನ್ನ ಸ್ವಾರ್ಥ ಅನ್ನೋದು ಒಂದು ಚೂರು ಗೊತ್ತಿಲ್ಲ. ನಿಸ್ವಾರ್ಥಿಗಳು.
ನಿಸ್ವಾರ್ಥಿಗಳು. ಆಮೇಲೆ ಅವ್ರಿಗೆ ನಿಮ್ಗೊಂದು ಎಕ್ಸಾಂಪಲ್ ನಾನು ಅದನ್ನ ಹೇಳ್ತೀನಿ, ಎಕ್ಸಾಂಪಲ್ ಹೇಳ್ತೀನಿ ಯಾವ ತರ ಅವರು ಅಂತ. ಹ್ಮ್. ಸೊ ಏನಾಯ್ತು, ಸೊ 88 years old, he was living alone. My mother passed away 2.5 years ಎಸ್ ಆಯ್ತು. ರೀಸೆಂಟ್ ಆಗಿ ಅವರು ಕೂಡ ಹೋದ್ರು. ಈ ಜನವರಿಯಲ್ಲಿ ಹೋದ್ರು. ಹ್ಮ್. ಸೊ ಅವ್ರಿಗೆ ಮೆಡಿಸಿನ್ ನ ಒಬ್ನು ತಗೊಂಡ್ ಬರ್ತಾನೆ ಪ್ರತಿ ತಿಂಗಳು. ಆಲ್ ದ ಮೆಡಿಸಿನ್ ಡೆಲಿವರ್ ಮಾಡ್ತಾನೆ. ಹ್ಮ್ ಹ್ಮ್. ಸೊ ಏನಾಯ್ತು, ಅವನು ತಪ್ಪು ಮೆಡಿಸಿನ್ ಡೆಲಿವರ್ ಮಾಡ್ದ. Oh God. ಅವರು ಡಯೋರಿಟಿಕ್ ತಗೊಳ್ತಾ ಇದ್ರು. ಹ್ಮ್. ಒಬ್ರೇ ಇದಾರೆ ಅವರು. ಹ್ಮ್. ಸೊ ಈ 35 ವರ್ಷದಿಂದ ಅವನೇ ಕೊಡ್ತಿರೋದು. ರೈಟ್. ಅವನ್ ಪಾಪ ಇರ್ಲಿಲ್ಲ, ಅವ್ನ್ ಯಾವ್ದೋ ನೆಫ್ಯೂನ್ ಬಿಟ್ಟು ಹೋಗಿದ್ದಾನೆ. ಆ ನೆಫ್ಯೂ ಬೈ ಮಿಸ್ಟೇಕ್ ಮಾಡ್ಬಿಟ್ಟಿದ್ದಾನೆ. ನಮ್ ತಂದೆ ನೋಡಿಲ್ಲ, 1.5 ತಿಂಗಳು ತಗೊಂಡಿದ್ದಾರೆ. ಓ ಗಾಡ್. ಅದು that's how he ಐ landed ಆಮ್ in ಸೋ the ಸಾರಿ, ಐ hospital. ಆಮ್ ಸೋ ಸಾರಿ. ಐ Thank ಅಂಡರ್ಸ್ಟ್ಯಾಂಡ್ ದ ಪೇನ್. ಅದು ಅವ್ರನ್ನ ನೋಡ್ಕೊಳಕ್ಕೆ ವಾರಕ್ಕೊಂದ್ಸತಿ ಅವ್ರು ಮನೇಲಿ ಯಾರು ಬೇಡ ಅಂತ ಹೇಳ್ತಾ ಇದ್ರು. ಹ್ಮ್. ಆದ್ರೆ ವಾರಕ್ಕೊಂದು ಒಂದ್ ಸರ್ವಿಸ್ ಇದೆ ಇವಾಗ ಅದೇ ಬೆಂಗಳೂರಲ್ಲಿ, ಅದೇ ಸರ್ವಿಸ್ ಕೇಳಿ. ಹಾ. ಇರುತ್ತಲ್ಲ. ಅವಳು ಬಂದು ನೋಡ್ಕೊಂಡು ಹೋಗ್ತಾ ಇದ್ಲು. ಫಿಸಿಯೋಥೆರಪಿಸ್ಟ್ ಬರ್ತಾ ಇದ್ರು. ಹ್ಮ್. ಎಲ್ರು ಅವ್ರ ಕಾಲು ಡಯೋರಿಟಿಕ್ ಅಂದ್ರೆ ಇಟ್ ಟೇಕ್ಸ್ ಅವೇ ದ ವಾಟರ್, Yes, ವಾಟರ್ yes. ರಿಟೆನ್ಷನ್ ಪ್ರಾಬ್ಲಮ್. ಹ್ಮ್ ಹ್ಮ್. ಯಾರಿಗೂ ಅವ್ರು ಹೇಳ್ಕೊಂಡಿಲ್ಲ ನೋವಾಗಿದೆ ಏನಾಗಿದೆ, ಯಾರಿಗೂ ಹೇಳಿಲ್ಲ. ಹ್ಮ್. ಆಮೇಲೆ ಏನಾಯ್ತು, ಅವಳು ಹುಡ್ಗಿನೂ ಬಂದ್ ಹೋಗಿದ್ದಾಳೆ, ಅವಳು ಕಾಫಿ ಮಾಡ್ಕೊಟ್ಟಿದ್ದಾರೆ, ಎಲ್ಲಾ ಮಾಡ್ಕೊಟ್ಟಿದ್ದಾರೆ. ಹ್ಮ್. ಸೊ ಏನಾಯ್ತು, ನಾವು ಹಾಸ್ಪಿಟಲ್ ಅಲ್ಲಿ ಹೋಗುವಾಗ ಹ್ಮ್. ನನ್ ತಂಗಿಗೆ ಆಮೇಲೆ ನನ್ಗೆ ತುಂಬಾ ಸಿಟ್ಟು ಬಂತು. ಹ್ಮ್. ಅವ್ನ್ ಮೆಡಿಕಲ್ ಅವ್ನು ಹಂಗೆ ಅವ್ನ್ ನೋಡಿದ್ರೆ ಅಳ್ತಾ ಇದ್ದ. ಹ್ಮ್. ಅಂಡ್ ದೆನ್ ಈ ಹುಡುಗಿ ಬಂದು ಇವಳು ಅಳ್ತಾ ಇದ್ದಾಳೆ, ನಾನ್ ನೋಡ್ಲೇ ಇಲ್ಲ, ಕಾಲೆಲ್ಲ ಊದಿದ್ದು ಹಂಗೆ ಹಿಂಗೆ ಹ್ಮ್. ಅಂತ ಇಲ್ಲ. ಮೈ ಡ್ಯಾಡ್ ಸೆಡ್ ಫಸ್ಟ್ ಅವನಿಗೆ ಫೋನ್ ಮಾಡು, ಹ್ಮ್. ಯಾರು ಬ್ಲೇಮ್ ಮಾಡ್ಬಾರ್ದು ಅವನ್ಗೆ. Oh ನೋ God. ಬಡಿ ಶುಡ್ ಬ್ಲೇಮ್ ಹಿಮ್. ಫೋನ್ ತಗೊಂಡು ಅವ್ನ್ ಹ್ಮ್. ಹೇಳಿದ್ರು, ನೋಡಪ್ಪ ಹ್ಮ್. ಏನೂ ತಪ್ಪಿಲ್ಲ, ಹ್ಮ್. ಮೆಡಿಸಿನ್ ತಗೊಳ್ತಾ ಇರೋ ನಾನ್ ನೋಡ್ಲಿಲ್ಲ, ಅದು ನನ್ ತಪ್ಪು. ನೋ, ಆ ಹುಡುಗಿ ಅವನಿಗೆ ಫೋನ್ ಅಲ್ಲಿ ಹೇಳಿದ್ರು, ನಮಗೂ ಹೇಳಿದ್ರು, ಅವನಿಗೆ ಮಾತ್ರ ಯಾರು ಬ್ಲೇಮ್ ಮಾಡ್ಬೇಡಿ. ಆ ಹ್ಮ್. ಹುಡುಗಿ ಬಂದು ಅಳ್ತಾ ಇದ್ಲು. ಹ್ಮ್. ಅವಳಿಗೆ ಹೇಳಿದ್ರು, ಹ್ಮ್. ನೀವ್ ಯಾರು ಶುಭಂಗ್ ಮಾತ್ರ ಯಾರು ಬೈಬಾರ್ದು. ಹ್ಮ್. ಪ್ರತಿ ಸಲ ನನಗೆ ಏನ್ ಹಣ್ಣು ಬೇಕು ಅಂತ ಫೋನ್ ಮಾಡಿ ಕೇಳಿ ತಂದ್ಕೊಟ್ಟು ಬಿಡ್ಸಿಟ್ ಹೋಗಿದ್ದಾಳೆ ಆ ಹುಡುಗಿ. ಆ ಕೃತಜ್ಞತೆ, ಆ ಅವ್ರಿಗೆ ತನ್ಮಯತೆ. ಹೇಳಿದ್ರು, ನೋಡಮ್ಮ ನೀನ್ ಏನು ತಪ್ಪು ಮಾಡಿಲ್ಲ, ಹ್ಮ್. ನಾನ್ ತೋರ್ಸದ್ ನಿನಗೆ ನನ್ ಕಾಲ್ ದಪ್ಪಾಗಿದೆ ಅಂತ, Oh my ನಿಂದ God. ತಪ್ಪು, ಹ್ಮ್. ಯಾರ್ದು ತಪ್ಪಿಲ್ಲ. He forgave her, he made us forgive and ಅದೇ forget. ಅದೇ ಮೇಡಮ್, ಈಗ ಎಲ್ಲರಿಗೂ ಬರ್ಬೇಕು. ಫರ್ಗೆಟ್ ಅಂಡ್ ಫರ್ಗಿವ್ ಎರಡು Forgive. ಕ್ವಾಲಿಟಿ ಫೊರ್ಗೆಟ್ ಮಾಡಕ್ಕಾಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಫೊರ್ಗಿವ್ ಮಾಡೋ ಒಂದು ಸದ್ಗುಣ ಅದಕ್ಕೆ ಅವರು ನಾರಾಯಣನಲ್ಲಿ ಸೇರ್ಕೊಂಡ್ರು. ನಿಜವಾಗ್ಲು ಹ? ಇಲ್ಲ, ಅವ್ರು ನಿಜವಾಗ್ಲು ಹಿಸ್ ಜರ್ನಿ ವಾಸ್ ಸಮಥಿಂಗ್ ಎಲ್ಸ್. ಸೂಪರ್. ನಾವು So- ಒಂದು ಸಂಕ್ಷಿಪ್ತವಾಗಿ ಒಂದ್ 2 ಸೆಂಟೆನ್ಸ್ ಹೇಳಿದ್ರು ಕೂಡ ನಮ್ ಮನ್ಸಲ್ಲಿ ಹೃದಯದಲ್ಲಿ ಅಚ್ಚಳಿಯದೆ ಉಳ್ಕೊಂಡ್ಬಿಡೋ ಹಂಗೆ ನೀವು ಹೇಳಿದ್ರಿ. ಈಗ ಐ ನೋ ಇಟ್ಸ್ ವೆರಿ ಹಾರ್ಡ್, ನಿಮ್ಗೆ ಏನನ್ನು ಹೇಳಿ ನಾವು ತೃಪ್ತಿ ಕೊಡ್ಸಕ್ ಆಗಲ್ಲ. ಯು ಪ್ಯಾರೆಂಟ್ಸ್ ಆರ್ ಲೈಕ್ Yeah. ನಮ್ಗೆ ಮಾನ್ಯುಮೆಂಟ್ಸ್ ಅವರು. ಸೊ ಬಟ್ ಅವರಿಂದ ನೀವು ಎಷ್ಟು ಕಲ್ತ್ಕೊಂಡ್ರಿ ಅಂತ ತಂದೆಗೆ ಇಂಥ ಮಗಳಾಗಿ ಇಂಥ ದೇಶಗಳಲ್ಲೂ ಕೂಡ ಜ್ಯೋತ್ಸ್ನಾ ಹೆಗಡೆ ಅನ್ನೋ ಒಂದು ಹೆಸರು ಎಲ್ಲರ ಕಿವಿನಲ್ಲೂ ಗುನುಗ್ತಾ ಇದೆ ಅಂದ್ರೆ ಐ ಆಮ್ ವೆರಿ ಹ್ಯಾಪಿ ಅಂಡ್ ಐ ರಿಯಲಿ ಥ್ಯಾಂಕ್ ಯು ಫಾರ್ ಯುವರ್ ಕಮ್ಯುನಿಟಿ ಸರ್ವೀಸಸ್. ನೀವು ಒಂದು ಚೂರು ಟಯರ್ಡ್ ಇಲ್ದಲೇನೆ ನಿರಂತರವಾಗಿ ಮಾಡ್ತಾ ಇದ್ದೀರಿ. ಸೊ ಎಷ್ಟು ಖುಷಿ ಆಗತ್ತೆ ಈ ಒಂದು ಕಮ್ಯುನಿಟಿ ಸರ್ವಿಸ್ ಆಗ್ಲಿ, ಜರ್ನಲಿಸಮ್ NRI ಪಲ್ಸ್ ಅಲ್ಲಿ ಪಯಣ ಭಾಗಿಯಾಗಿರೋದೇ ಆಗ್ಲಿ, ಕನ್ನಡ ಕೂಟಕ್ಕೆ ಆಗ್ಲಿ, ವಾಟ್ ಎವರ್ ಯು ಸೆಡ್, ಆಲ್ ದ ಹೋಲ್ ಜರ್ನಿ ಎಲ್ಲದರಲ್ಲೂ ಕೂಡ ಒಂದು ಫ್ಯಾಮಿಲಿನಲ್ಲಿ ಒಬ್ಬ ವೈಫ್ ಆಗಿ, ತಾಯಿ ಆಗಿ, ಕಮ್ಯುನಿಟಿನಲ್ಲಿ ಒಂದು IT ಫೀಲ್ಡ್ ಅಲ್ಲಿ ಒಬ್ಬ ಎಂಪ್ಲಾಯ್ ಆಗಿ ಎಲ್ಲ ಒಟ್ಟಾರೆ ತಗೊಂಡ್ರೆ ಹೌ ಸ್ಯಾಟಿಸ್ಫೈಡ್ ಆರ್ ಯು ಜ್ಯೋತ್ಸ್ನಾ ಮೇಡಮ್? Definitely. I'm so thankful. First, I have to say I'm grateful for everything in my life, for all the, ups and downs. Yes. Everything teaches you something. ಎಕ್ಸಾಕ್ಟ್ಲಿ ಟ್ರೂ. It humbles you, especially ನಾವು ಹೊಡಸ್ಕೋತೀವಲ್ಲ, ಅಲ್ಲಿ ತನಕ ನಮ್ಗೆ ಗೊತ್ತಾಗಲ್ಲ. That is the point that ನನ್ ಮಗಳಿಗೆ ನಾನು ಯಾವಾಗ್ಲೂ ಅದನ್ನೇ ಹೇಳೋದು, you learn nothing from success. ಎಸ್. Failure is ನೀನ್ ಕಲ್ತ್ಕೋಬೇಕು, ಲೈಫ್ ಲೆಸನ್ಸ್ ಬೇಕು ಅಂದ್ರೆ failure. ಸೂಪರ್. So that is the thing. So my failures have I was very shy. I was very, ಇವಾಗ ನನ್ನ ಫ್ರೆಂಡ್ಸ್ they all make ಸೀರಿಯಸ್ಲಿ fun. ಯು ಆರ್ ಶೈ? I was very ಅನ್ಬಿಲೀವೇಬಲ್ ಮ್ಯಾಮ್. ಇಂಜಿನಿಯರಿಂಗ್ ಅಲ್ಲಿ ಅನಿಲ್ ಕುಂಬ್ಳೆ ನಾವು ನನಗಿಂತ ಒಂದ್ 4 ವರ್ಷನೋ 3 ವರ್ಷ ಸೀನಿಯರ್. ಅವ್ರು ನಮ್ಮ RVC ಅಲ್ಲೇ ಓಡಾಡ್ತಾ ಇದ್ದ. So all the girls used to go. I'm like, oh no. I was like, no. But even ಅದ್ ಮಾತಾಡ್ಸಕ್ಕೂನು ಇದು. So that was the kind of person I was. ಅದು ಒಂದು ಇಂಟರ್ವ್ಯೂ ಸಿಕ್ಬಿಟ್ಟಿದ್ರೆ ಹೆಂಗಿರ್ತಿತ್ತು ಮೇಡಮ್ ಜ್ಯೋತ್ಸ್ನಾ ಮೇಡಮ್? So, but to
overcome that. Yes. First step was teaching. Mm. Ado, you ಸ್ವಲ್ಪ ಚಳಿ ಬಿಡಿಸ್ತು. you have to face your fears. Oh. That's what I'm going to tell everybody. Yes. If there's any message, Huh. right, from what you Ade. can take away, Yes, sir. face your fears. Hmm. It's okay. Hmm. You'll fail, Hmm. right? Hmm. So ನಾನು ಫಸ್ಟ್ ಟೈಮ್ ಹೋದಾಗ ಅಲ್ಲಿ ಲ್ಯಾಪ್ಟಾಪ್ ಇಂದ ಪ್ರೊಜೆಕ್ಟ್ ಮಾಡ್ಬೇಕಿತ್ತು. Hmm. ನನ್ ಲ್ಯಾಪ್ಟಾಪ್ ವರ್ಕ್ ಆಗ್ತಾ ಇಲ್ಲ. Oh. ನನ್ನ ಯೂನಿವರ್ಸಿಟಿಯಲ್ಲಿ. Right. So, I had to say what I remembered from Hmm. what I had done. Exactly. There were all my presentations were on the laptop. Hmm. ಏನ್ ಮಾಡ್ತೀರಾ? So, Hmm. and it was the first time ever I was teaching in an American university, Yes. and I have nothing Hmm. but my memory. So, Hmm. but you learn. You face your fears, you make your mistakes. ಅಪ್ಗ್ರೇಡ್ keep ಆಗ್ತಾ ಕಲಿತಾ ಹೋಗ್ಬೇಕು, ದಿನ ಕಲಿತಾ ಹೋಗ್ಬೇಕು. Yeah. ಮತ್ತೆ ನೆವರ್ ಗಿವ್ ಅಪ್ ಅನ್ನೋ ಒಂದು ಮಂತ್ರನ ಯಾವಾಗ್ಲೂ ಹೇಳ್ಕೊತಾ ಇರ್ಬೇಕು ಅನ್ನೋದು Yes. ಜ್ಯೋತ್ಸ್ನಾ ಮೇಡಮ್ ಅವರ ಸಂದೇಶ. ಹೌದು, and give back to society Hmm. whatever you can. Hmm. ಅದ ಟೈಮ್ ಆಗಿರ್ಬೋದು, ಮನಿ ಆಗಿರ್ಬೋದು. ಇವಾಗ ಏನೋ ಒಂದು ಟ್ಯಾಲೆಂಟ್ ಇದೆ. ಇವಾಗ ನನ್ಗೆ ಐ ಆಮ್ ವೆರಿ ಗುಡ್, ಐ ಆಮ್ ಲಿಟ್ಲ್ ಐ ಲೈಕ್ ಆರ್ಟಿಸ್ಟಿಕ್, ಸೊ ಐ ಲೈಕ್ ಮೇಕಿಂಗ್ ಕಲರ್ಫುಲ್ ಫ್ಲೈರ್ಸ್. ಟೈಮ್ ಆದಾಗ ಮಾಡ್ಕೊಡಿ. Whatever you can, you give back in whatever way you can, and that's the only way, ಸೂಪರ್. ಒಂದು ಸೊ community NRI ಬೆಳೆಯಕ್ಕೆ. ಪಲ್ಸ್ ಅಲ್ಲಿ ನೀವು ಇವಾಗ ನಿಮ್ ಜೊತೆ ಇನ್ಯಾರಾದ್ರು, ನೀವು ವೀಣಾ ಮೇಡಮ್ ಜೊತೆ ಇನ್ಯಾರಾದ್ರು? ಹಾ, ತುಂಬಾ ಕಾಂಟ್ರಿಬ್ಯೂಟರ್ಸ್ ಇರ್ತಾರೆ. ಹ್ಮ್. ಇನ್ನೊಬ್ಳು ನಮಿತಾ ಅಂತಿದ್ದಾಳೆ, ನಾರ್ತ್ ಇಂಡಿಯನ್. ಸೊ ಶಿ ಡಸ್ ಸಮ್ ಆಫ್ ದ ವಿಡಿಯೋ ಎಲ್ಲ ಜಾಸ್ತಿ ಮಾಡ್ತಾಳೆ ನಮಿತಾ. ಅಂಡ್ ಶಿ ಆಲ್ಸೋ ಹ್ಯಾಸ್ ಅನ್ ಎಂಟರ್ಟೈನ್ಮೆಂಟ್ ಬ್ಯಾಕ್ ಗ್ರೌಂಡ್. Okay. ಸೊ ಶಿ ಡಸ್ ಮೋಸ್ಟ್ ಆಫ್ ದಟ್. ಆಮೇಲೆ ಇಂಡಿಪೆಂಡೆಂಟ್ ಕೆಲವರು ಕಾಂಟ್ರಿಬ್ಯೂಟ್ ಮಾಡ್ತಾ ಇರ್ತಾರೆ. ಬಟ್ ಬೇಸಿಕ್ಲಿ ಇಟ್ಸ್ ದ ತ್ರೀ ಆಫ್. ಸೊ ನೀವು ಈಗ ಜರ್ನಲಿಸಂ ಪಯಣನೂ ಕಂಟಿನ್ಯೂ ಮಾಡ್ತಾ ಇದ್ದೀರಾ? Definitely, I will continue to Right. do that. That gives you the best, platform to showcase our community. ಒಂದ್ ಮಂತ್ರ ಟು ಬಿಕಮ್ ಅ ವೆರಿ ಗುಡ್ ಜರ್ನಲಿಸ್ಟ್ ಅಂದ್ರೆ ಏನು, ಒಂದು ಲಾಸ್ಟ್ ಅಲ್ಲಿ ಹೇಳ್ಬೇಕು ಅಂದ್ರೆ? There is integrity. ಇಂಟಿಗ್ರಿಟಿ. That's all I can say. ಆಸಮ್ ಜ್ಯೋತ್ಸ್ನಾ ಮೇಡಮ್, ನನಗಂತೂ ಒಟ್ಟಾರೆ ತುಂಬಾ ಖುಷಿ ಆಯ್ತು. ನಿಮ್ಮ ಜರ್ನಿ, ಇಂಚಿಂಚು ಮುಖದಲ್ಲಿ ನಗು, ಕಣ್ಣಂಚಲ್ಲಿ ನೀರು, ಭಾವನೆಗಳ ಭಾವೋದ್ವೇಗತೆ ಎಲ್ಲನೂ ಕೂಡ ಕ್ಯಾಪ್ಚರ್ ಮಾಡಿದ್ವಿ ಅಂತ ನನಗೆ ಖುಷಿ ಆಯ್ತು. ಬಟ್ ನಾ ಎಲ್ಲ ಸಾಧಕರು ಕೊನೆಯದಾಗ ಒಂದು ಪ್ರಶ್ನೆ ಕೇಳ್ತೀನಿ. ನಿಮ್ಮ ಈ ಸಂದರ್ಶನ, ದಿಸ್ ಪಾಡ್ಕಾಸ್ಟ್, ಹೌ ಡಿಡ್ ಯು ಫೀಲ್ ಪರ್ಸನಲಿ, ಯುವರ್ ವ್ಯೂಸ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಅಂತ? Absolutely. See, what you do is also very important, especially because ಇವಾಗ ನೋಡಿ ಕನ್ನಡದ್ದು ಒಂದು ನೀವು ಮಾಡ್ತಾ ಇದ್ದೀರಲ್ಲ, ಐ ಥಿಂಕ್ ದಟ್ ಈಸ್ ವೆರಿ ಸಿಗ್ನಿಫಿಕೆಂಟ್. ಥ್ಯಾಂಕ್ ಯು. ಯಾಕೆ ಅಂತಂದ್ರೆ ನೋಡಿ, ಇವಾಗ ಅದರ್ವೈಸ್ ನೀವು ನಮ್ಮ ಹತ್ರ ಯಾಕೆ ಬರ್ತಾ ಇದ್ರಿ? ಯು ಕುಡ್ ಹ್ಯಾವ್ ಗಾನ್ ಟು ಸೋ ಮೆನಿ ಅದರ್ ಜರ್ನಲಿಸ್ಟ್. ಕರೆಕ್ಟ್. ಸೊ ಆ ಒಂದು ರೀಜನಲ್ ಇದರಲ್ಲಿ ಅದೊಂದು ನಿಶ್ ಇದು. ಸೊ ಯು ಐಡೆಂಟಿಫೈಡ್ ದಟ್, ಅಂಡ್ ಐ ನೋಟಿಸ್ ದಟ್ ಯು ಬಿಲ್ಡ್ ಕ್ವೆಶ್ಚನ್ಸ್ ಆಸ್ ಯು ಗೋ, ಅಂಡ್ ಯು ಡನ್ ಯೋರ್ ರಿಸರ್ಚ್. ಸೊ ಇಟ್ ರಿಯಲಿ ಮ್ಯಾಟರ್ಸ್. ನೀವು ಇಂಟರ್ವ್ಯೂಗಳ ಒಡತಿ, ನೀವು ನಿಮ್ಮಷ್ಟು ಬೀಟ್ ಮಾಡಕ್ ನಮ್ಗೆ ಆಗಲ್ಲ, ಬಟ್ ಸ್ವಲ್ಪ ಎಥಿಕ್ಸ್ ಜಸ್ಟಿಸ್ ಕೊಟ್ವಿ ಅಂತ ಅನ್ಸುವ ತೃಪ್ತಿ ಇದೆ. Absolutely. And it's not easy. See, ನನಗ್ ಗೊತ್ತು, ಪರ್ಸನಲಿ ಐ ನೋ, ಇವಾಗ ಒಂದ್ ವಿಡಿಯೋ ಮಾಡಿದ್ರೆ ಅದನ್ನ ಆಮೇಲೆ ಎಡಿಟ್ ಮಾಡ್ಬೇಕು, ಅದನ್ನ ಕೂತ್ಕೊಂಡು ನೋಡ್ಬೇಕು. ಇಟ್ ಇಸ್ ನಾಟ್ ಜಸ್ಟ್ ನಂದು ಇಂಟರ್ವ್ಯೂ ಮುಗಿದ್ಮೇಲೆ ನಿಮ್ ಕೆಲಸ ಶುರುವಾಗುತ್ತೆ. So it is a lot of dedication and time that you put into it, and it's not like somebody is paying you for it. Right. So it is again, it's a lot of work that you do for the community. So and I commend anybody who does that. So I'm very proud of you, and thank you for doing that to the ಥ್ಯಾಂಕ್ ಯು community. ಸೋ ಮಚ್. ಇಟ್ ಮೀನ್ಸ್ ಅ ಲಾಟ್. ನಿಮ್ಮ ಒಂದು ಹೊಗಳಿಕೆಗೆ ನಾವು ಆಭಾರಿಯಾಗಿದ್ದೇವೆ ಅಂತ ಹೇಳ್ಬಹುದು. ಅಂಡ್ ನೀವು ಆ ಪಯಣದಲ್ಲಿ ಇದ್ದಾಗ ಲೈಕ್ ಸ್ಕ್ರಿಪ್ಟ್ ಮಾಡ್ಕೊಂಡು, ನಮ್ ಸ್ಕ್ರಿಪ್ಟೆಡ್ ಅಲ್ಲ ಇದು, ಜಸ್ಟ್ ಫ್ಲೋ ಅಲ್ಲಿ ಹೋಗ್ತಾ ಇರುತ್ತೆ. ಬಟ್ ಏನಾದ್ರೂ ನಮ್ಮಿಂದ ಏನಾದ್ರು ಮಿಸ್ಟೇಕ್ಸ್ ಆಗಿದ್ರೆ ಪ್ಲೀಸ್ ಫರ್ಗಿವ್ ಅಸ್, ಅಂಡ್ ಸಜೆಷನ್ಸ್ ಏನಾದ್ರು ಕೊಡೋದ್ರೆ ಫೀಲ್ ಫ್ರೀ. Sure. ಅಂಡ್ ನನ್ಗಂತೂ ಒಟ್ಟಾರೆ ತುಂಬಾ ಖುಷಿ ಆಯ್ತು. ಅಂಡ್ ವಾಟ್ ಐ ಕ್ಯಾನ್ ಸೇ ಯುವರ್ಸ್, ದೇವರ ಅನುಗ್ರಹ ಯಾವಾಗ್ಲೂ ನಿಮ್ ಜೊತೆ ಇದೆ, ನಿಮ್ ತಂದೆ ತಾಯಿ ಆಶೀರ್ವಾದ ಇದೆ. ಅಂಡ್ ನೀವು ನಂಬಿರುವಂತಹ ಎಲ್ಲ ರೋಲ್ ಮಾಡೆಲ್ಸ್ ಯಾರು ದಿಗ್ಗಜರಿದಾರೋ ಅವರ ಶ್ರೀರಕ್ಷೆ ನಿಮ್ಗಿದೆ. ನಾರಾಯಣನ ದಯೆ ನಿಮ್ಮ ಸದಾ ಇರ್ಲಿ ಅಂತ ಹೇಳ್ತಾ, ವಿ ವಿಶ್ ಯು ಗುಡ್ ಲಕ್ ಅಂಡ್ ಆಲ್ ದ ಬೆಸ್ಟ್ ಯುವರ್ ಫ್ಯೂಚರ್ ಎಂಡರ್ಸ್. ಜ್ಯೋತ್ಸ್ನಾ ಮ್ಯಾಮ್, Thank you, Ashwini. Thank you so much.